ಬಾರಿ ಬೆಟ್ಟದ ಚಾಮುಂಡಿ ಒಲಿದು ಬಾರಿ ಒಲಿದು ಬಾರಮ್ಮಯ್ಯ ಒಲಿದು ಬಾರಿ ಬೆಟ್ಟದ ಚಾಮುಂಡಿ ಒಲಿದು ಬಾರಿ ಬೆಟ್ಟದ ಚಾಮುಂಡಿ ಒಲಿದು ಬಾರಿ ಆಯಾ ಉಳ್ಳೋಳು ನೀನೇ ಚಾಮುಂಡಿ ಛಾಯಾ ಉಳ್ಳೋಳು ನೀನೇ ಆಯಾ ಉಳ್ಳೋಳು ನೀನೇ ಚಾಮುಂಡಿ ಛಾಯಾ ಉಳ್ಳೋಳು ನೀನೇ ಆಯಾ ಛಾಯಾ ಉಳ್ಳ ಮೈ ಕಾತಿ ಚಾಮುಂಡಿ ದಾಯ ಮಾಡೊಲಿದು ಬಾರಿ ಆಯಾ ಛಾಯಾ ಉಳ್ಳ ಮೈ ಕಾತಿ ಚಾಮುಂಡಿ ದಾಯ ಮಾಡೊಲಿದು ಬಾರಿ ಒಲಿದು ಬಾರಮ್ಮಯ್ಯ ಒಲಿದು ಬಾರಿ ಬೆಟ್ಟದ ಚಾಮುಂಡಿ ಒಲಿದು ಬಾರಿ ಅಕ್ಕಯ್ಯ ಅಕ್ಕ ಬಾರಿ ಚಾಮುಂಡಿ ಅಕ್ಕರೆಯ ಗೊಂಬೆ ಬಾರಿ ಅಕ್ಕಯ್ಯ ಅಕ್ಕ ಬಾರಿ ಚಾಮುಂಡಿ ಅಕ್ಕರೆಯ ಗೊಂಬೆ ಬಾರಿ ಅಕ್ಕ ಸಿರಿದೇವತೆ ಪಿರಿಯ ಪಟ್ಟಣದವಳೆ ಚಿಕ್ಕ ತಂಗಮ್ಮ ಬಾರಿ ಅಕ್ಕ ಹಿರಿದೇವತೆ ಪಿರಿಯ ಪಟ್ಟಣದವಳೆ ಚಿಕ್ಕ ತಂಗಮ್ಮ ಬಾರಿ ಒಲಿದು ಬಾರಮ್ಮಯ್ಯ ಒಲಿದು ಬಾರಿ ಬೆಟ್ಟದ ಚಾಮುಂಡಿ ಒಲಿದು ಬಾರಿ ಕರಮುಗಿದು ಶರಣೆಂದೇವೋ ಚಾಮುಂಡಿ ವರಗಳನ್ನು ಪಾಲಿಸಮ್ಮ ಕರಮುಗಿದು ಶರಣೆಂದೇವೋ ಚಾಮುಂಡಿ ವರಗಳನ್ನು ಪಾಲಿಸಮ್ಮ ಮೈಸೂರ ಅರಸರ ಮನೆ ದೇವಿ ಚಾಮುಂಡಿ ಜಯಿಸುವರ ಪಾಲಿಸಮ್ಮ ಮೈಸೂರ ಅರಸರ ಮನೆ ದೇವಿ ಚಾಮುಂಡಿ ಜಯಿಸುವರ ಪಾಲಿಸಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರಿ ಬೆಟ್ಟದ ಚಾಮುಂಡಿ ಒಲಿದು ಬಾರಿ ದಾಯ ಮಾಡೊಲಿದು ಬಾರಿ ಚಿಕ್ಕ ತಂಗಮ್ಮ ಬಾರಿ ಜಯಿಸುವರ ಪಾಲಿಸಮ್ಮ ಮೈಸೂರ ಅರಸರ ಮನೆ ದೇವಿ ಚಾಮುಂಡಿ ಜಯಿಸುವರ ಪಾಲಿಸಮ್ಮ ಜಯಿಸುವರ ಪಾಲಿಸಮ್ಮ ಜಯಿಸುವರ ಪಾಲಿಸಮ್ಮ. ಪ್ರಾರ್ಥನೆಯನ್ನ ಮಾಡಿದಂತ ಅಮ್ಮರಾಮಚಂದ್ರರಿಗೆ ಅನಂತ ಧನ್ಯವಾದಗಳು. ಇದೀಗ ಈ 2025 ಶುಭವೋ ಅಶುಭವೋ ತಿಳಿಯೇ ಆದರೂ ಸಹ ಈ ವರ್ಷದಲ್ಲಿ ನಾವು ಹಲವಾರು ಅತ್ಯುತ್ತಮವಾದ ಆತ್ಮಗಳನ್ನ ನಾವು ಕಳ್ಕೊಂಡಿದ್ದೀವಿ. ವ್ಯಕ್ತಿಗಳು ನಮ್ಮ ಹಲವಾರು ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದವರು ನಮ್ಮಿಂದ ದೂರವಾಗಿದ್ದಾರೆ. ಆ ಕ್ಷೇತ್ರ ಬಡವಾಗಿದೆ ಅಂತ ಹೇಳೋದಕ್ಕೆ ವಿಷಾದಿಸ್ತೀನಿ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಎಚ್.ಎಸ್. ವೆಂಕಟೇಶಮೂರ್ತಿಯವರ ನಿಧನ, ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ಬಿ ಸರೋಜಾದೇವಿಯವರು, ಯೋಗ ಕ್ಷೇತ್ರದಲ್ಲಿ ಡಾಕ್ಟರ್ ಎ.ಆರ್. ಸೀತಾರಾಮ್ ಅವರು, ಪತ್ರಿಕೋದ್ಯಮದಲ್ಲಿ ಮೇರು ಪರ್ವತವಾಗಿದ್ದಂಥ ಡಾಕ್ಟರ್ ಕೆ.ಬಿ. ಗಣಪತಿಯವರು, ಚಿತ್ರಕಲೆಯ ಕ್ಷೇತ್ರದಲ್ಲಿ ಇವತ್ತು ಬೆಳಗ್ಗೆ ನಮ್ಮನ್ನಾಗಲಿರ್ತಕ್ಕಂಥವ್ರು ಎಲ್.ಎಸ್.ಎನ್. ಆಚಾರ್ಯರು. ಇವರು ಎಲ್ಲರೂ ಸಹ ಅವರವರ ಕ್ಷೇತ್ರದಲ್ಲಿ ತುಂಬಾ ವಿಶೇಷವಾದ ಸಾಧನೆಯನ್ನ ಮಾಡಿ ಹೆಸರು ಮಾಡಿದ್ರು. ಇವರೆಲ್ಲರೂ ಅಗಲಿಕೆಯು ತುಂಬಾ ದೊಡ್ಡ ನಷ್ಟ ತಂದಿದೆ. ಹಾಗೆ ನಮ್ಮ ಪಹಲ್ಗಾಮ್ ದಾಳಿಯಲ್ಲಾಗಿರ್ಬೋದು, ಮತ್ತೆ ಆ ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ಏನಾಯ್ತು ಅದಾಗಿರ್ಬೋದು, ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಅಷ್ಟೇ ಹಲವಾರು ಅಮಾಯಕರು ಬಲಿದಾನ ಆಗೋಯ್ತು. ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಆತ್ಮೀಯರು ಸಹೃದಯರು ನಮ್ಮನ್ನ ಅಗಲಿರುವಂತ ಈ ಕ್ಷಣದಲ್ಲಿ ಮೈಸೂರು ಆರ್ಟ್ ಗ್ಯಾಲರಿಯ ಸಂಪೂರ್ಣ ಈ ಒಂದು ಸಂಸ್ಥೆಯು ತಲೆಬಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಿರುವ ಈ ಸಮಯದಲ್ಲಿ ತಾವೆಲ್ಲರೂ ಸಹಕರಿಸಿ 1 ನಿಮಿಷದ ಮೌನವನ್ನು ಆಚರಿಸಬೇಕು ಅಂತ ಹೇಳಿ ವಿನಯಪೂರ್ವಕವಾಗಿ ಕೇಳಿಕೊಂಡಿದ್ದೇನೆ. ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕ ನುಡಿಯನ್ನ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದ ಶ್ರೀಯುತ ಎಂ ಚಂದ್ರಶೇಖರ್ ಅವರು ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಮೈಸೂರು ಆರ್ಟ್ ಗ್ಯಾಲರಿ ಮತ್ತು ಕನ್ನಡ ಸಾಹಿತ್ಯ ಕಲಾಕೂಟ
ಜೊತೆಗೂಡಿ ಅನೇಕ ವರ್ಷಗಳಿಂದ ಸಾಧಕರೊಂದಿಗೆ ಸಂವಾದ ಎನ್ನುವಂತಹ ಬಹಳ ವಿಶಿಷ್ಟವಾದ, ವಿಶೇಷವಾದ ಮತ್ತೆ ಅಪರೂಪವಾದ ಕಾರ್ಯಕ್ರಮವನ್ನ ಮೈಸೂರು ಆರ್ಟ್ ಗ್ಯಾಲರಿ ನಡೆಸ್ಕೊಂಡು ಬಂದಿದೆ. ಅದು ತಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಹೆಚ್ಚು ಕಡಿಮೆ ಅವತ್ತಿನ ಆ ಸಂವಾದದಲ್ಲಿ ಸಾಧಕರಾಗಿ ಬಂದಂತ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಇಲ್ಲಿದ್ದೀರಿ. ಏನು ಮೈಸೂರು ಆರ್ಟ್ ಗ್ಯಾಲರಿ ಅಂತ ಹೇಳಿದ್ರೆ ಅದು ಶಿವಲಿಂಗಪ್ಪನವರು, ಈ ನಾಡಿನ ಹಿರಿಯ ಚಿತ್ರಕಲಾವಿದರು, ಲೇಖಕರು, ಅಂಕಣಕಾರರು, ಸಂಘಟಕರು, ಏನೆಲ್ಲವನ್ನು ಹೇಳ್ಬೋದೋ ಅದೆಲ್ಲದಕ್ಕೂ ಕೂಡ ಭಾಜನರಾಗಿರುವಂತವರು ಶಿವಲಿಂಗಪ್ಪನವರು. ಈಗ 80ರ ಆಸುಪಾಸಿನಲ್ಲಿದ್ದಾರೆ ಅವರು. 78, 79 ಅವರ ವಯೋಮಾನ. ಈ ವಯಸ್ಸಿನಲ್ಲೂ ಕೂಡ ಅವರ 30ರ ಹರೆಯದ ರೀತಿಯಲ್ಲಿ ಅವರು ತಮ್ಮ ಕಾರ್ಯ ಚಟುವಟಿಕೆಗಳನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಯುವಕರು ಕೂಡ ನಾಚಿಸುವ ರೀತಿಯಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಅವರು ಬರೀ ಮೈಸೂರಿಗೆ ಬಂದ ಮೇಲೆ ಅಷ್ಟೇ ಅಲ್ಲ, ಅವರು ಬೆಂಗಳೂರಿನಲ್ಲಿ ಇದ್ದಾಗಲೂ ಕೂಡ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಸಂಘಟಿಸಿ ಎಲ್ಲಿ ಕನ್ನಡಕ್ಕೆ ಅವಕಾಶವೇ ಇಲ್ಲ ಎನ್ನುವಂತಹ ಜಾಗದಲ್ಲಿ ಅಲ್ಲಿ ತಮ್ಮ ವೃತ್ತಿ ಬದುಕನ್ನ ಕಂಡುಕೊಂಡಂತಹ ಅವರು ಅಲ್ಲಿ ಒಂದು ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡಿ ಮತ್ತೆ ಬಸವಾದಿ ಶರಣರ ಚಿಂತನೆಗಳಿಗೂ ಕೂಡ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಅವರು ವಾಸವಾಗಿದ್ದಂತ ಆ ಒಂದು ಸ್ಥಳದಲ್ಲೂ ಕೂಡ ಒಂದು ಬಸವೇಶ್ವರ ವೃತ್ತವನ್ನು ಕೂಡ ಮಾಡೋದ್ರ ಮೂಲಕ ಅವರು ರಾಜಧಾನಿಯಲ್ಲೇನೆ ಅನೇಕ ಚಟುವಟಿಕೆಗಳನ್ನ ಮಾಡ್ಕೊಂಡ್ ಬಂದಂತವ್ರು. ಮತ್ತೆ ಮೈಸೂರಿಗೆ ಬಂದ ಮೇಲೆ ಅಂದ್ರೆ ಅವರ ನಿವೃತ್ತಿಯ ನಂತರದಲ್ಲಿ ಮೈಸೂರಿಗೆ ಬಂದ ಮೇಲೆ ಇಲ್ಲೂ ಕೂಡ ಅದೇ ಪರಂಪರೆಯನ್ನ ಮುಂದುವರಿಸ್ಕೊಂಡು ಬಂದಂತವರು ಶಿವಲಿಂಗಪ್ಪನವರು. ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ನಿತ್ಯ ನಿರಂತರವಾಗಿ ಚಟುವಟಿಕೆಯಲ್ಲಿರುವಂತವ್ರು. ಅದರಲ್ಲೂ ವಿಶೇಷವಾಗಿ ಅವರ ಮನೆಯನ್ನೇ ಒಂದು ಗ್ಯಾಲರಿಯನ್ನ ಮಾಡ್ಕೊಂಡವರು ಕೂಡ ಶಿವಲಿಂಗಪ್ಪನವರು. ಆ ಮನೆಯನ್ನ ಏನು ಬಾಡಿಗೆ ಕೊಟ್ಟಿದ್ರೆ ಒಂದು 8ರಿಂದ 10 ಸಾವಿರ ರೂಪಾಯಿ ಬರ್ತಾ ಇತ್ತು ಅವರಿಗೆ. ಆದ್ರೆ ಅದನ್ನು ಕೂಡ ಅವರು ಲೆಕ್ಕಿಸದೆ, ಆಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಯಾರೇ ಅಲ್ಲಿ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರಿಂದ ಏನನ್ನೂ ನಿರೀಕ್ಷಿಸದೆ ಉಚಿತವಾಗಿ ಆ ಸಭಾಂಗಣವನ್ನ ಬಿಟ್ಕೊಡೋದ್ರ ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಅವರ ಚಿತ್ರಕಲಾ ಪ್ರದರ್ಶನ ಇರ್ಬೋದು, ಪುಸ್ತಕ ಬಿಡುಗಡೆ ಇರ್ಬೋದು, ಒಂದು ಸಂವಾದ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಅವರ ಮನೆಯನ್ನೇ ಅವರು ತೆರವು ಮಾಡಿಕೊಟ್ಟಂತವರು ಶಿವಲಿಂಗಪ್ಪನವರು. ಅನೇಕ ಸಂಕಷ್ಟ ನೋವುಗಳ ನಡುವೆಯೂ ಕೂಡ ಸದಾ ಉತ್ಸುಕತೆಯಿಂದ ಏನಾದ್ರೂ ಒಂದು ಚಟುವಟಿಕೆಯನ್ನ ನಿರಂತರವಾಗಿ ಹಮ್ಮಿಕೊಳ್ತಾ ಇರೋದು ಕೂಡ ಅದು ಶಿವಲಿಂಗಪ್ಪನವರ ಒಂದು ವಿಶೇಷತೆ. ಅದರಲ್ಲೂ ಏನ್ ಹೇಳಿದೆ, ಇವತ್ತು ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮ ಅವರು ನಿರಂತರವಾಗಿ ನಡೆಸ್ಕೊಂಡ್ಬಂದ್ರು. ಪ್ರತಿ ತಿಂಗಳು 2ನೇ ಶನಿವಾರ ಅದು ಕಾರ್ಯಕ್ರಮ ಮೈಸೂರು ಆರ್ಟ್ ಗ್ಯಾಲರಿಯಲ್ಲಿ ನಿರಂತರವಾಗಿ ನಡೀತಾ ಇತ್ತು. ಅಂದ್ರೆ ಸಾಧಕರು ಅಂತ ಹೇಳಿದ್ರೆ ತಮ್ಮ ಬದುಕಿನದ್ದಕ್ಕೂ ಕೂಡ ಒಂದಲ್ಲ ಒಂದು ಸಾಧನೆಯನ್ನ ಮಾಡ್ತಾ ಅದರ ಜೊತೆಗೆ ಎಲ್ಲೂ ಕೂಡ ಅವರು ವ್ಯಕ್ತವಾಗದೆ ಅವರನ್ನು ಕೂಡ ನಮ್ಮ ಸಮಾಜವಾಗ್ಲಿ, ನಮ್ಮ ಸರ್ಕಾರವಾಗ್ಲಿ, ನಮ್ಮ ಸಂಘ ಸಂಸ್ಥೆಗಳಾಗ್ಲಿ ಗಮನಿಸದೇ ಇರುವಂತಹ ವ್ಯಕ್ತಿಗಳನ್ನ ಮೈಸೂರು ಆರ್ಟ್ ಗ್ಯಾಲರಿ ಗಮನಿಸೋದ್ರ ಮೂಲಕ, ಅವರನ್ನ ಗೌರವಿಸೋದ್ರ ಮೂಲಕ, ಅವ್ರು ನಡೆದು ಬಂದ ಹಾದಿಯನ್ನ, ಅವರು ಸವೆಸಿದಂತ ಎಲ್ಲ ಮಜಲುಗಳನ್ನ ಅವರ ಮೂಲಕವೇ ತಿಳಿಸಿಕೊಡುವಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಂತವರು ಶಿವಲಿಂಗಪ್ಪನವರು. ಅದರ ಜೊತೆಗೆ ಅನೇಕ ಹಿರಿಯ ಕಲಾವಿದರ ಮತ್ತೆ ಕಿರಿಯ ಕಲಾವಿದರ ಚಿತ್ರಗಳ ಪ್ರದರ್ಶನವನ್ನು, ಆ ಚಿತ್ರವನ್ನ ನೋಡಿದ್ರೆ ಆ ವಚನದ ಆ ತಾತ್ಪರ್ಯ ಏನು, ಆ ವಚನದ ಔಚಿತ್ಯ ಏನು ಅನ್ನೋದನ್ನ ಹೇಳ್ಬಹುದಾದಂತ ಆ ಒಂದು ವಿಶೇಷವಾದ ಒಂದು ಕೃತಿಯನ್ನು ಕೂಡ, ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ, ಇವತ್ತಿನ ಯುವಕರಿಗೆ ವಚನ ಸಾಹಿತ್ಯದ ಪರಿಚಯವನ್ನ ಮಾಡಬೇಕು, ಬಸವಾದಿ ಶರಣರ ಚಿಂತನೆಗಳು ಅವ್ರದಾಗಿಸ್ಬೇಕು ಎನ್ನುವಂತ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಅನೇಕ ಕೃತಿಗಳನ್ನು ಕೂಡ ರಚನೆ ಮಾಡಿದಂತವರು. ಅದರಲ್ಲೂ ಕೂಡ ಬಸವಣ್ಣನವರ ಕುರಿತಿರ್ಬೋದು, ಅಲ್ಲಮ್ಮ ಪ್ರಭುಗಳನ್ನ ಕುರಿತು ಮತ್ತೆ ಅನೇಕ ಕಾರ್ಯಕ್ರಮಗಳನ್ನ, ಕೃತಿಗಳನ್ನ ರಚನೆ ಮಾಡೋದ್ರ ಜೊತೆಗೆ ಮತ್ತಷ್ಟು ವಿಶೇಷ ಅಂತ ಹೇಳಿದ್ರೆ ಬಸವಣ್ಣನವರ ಚಿತ್ರಗಳಿಗೆ ಬಣ್ಣ ತುಂಬುವಂತ ಸ್ಪರ್ಧೆಯನ್ನ ಮಾಡಿ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಹೋಗಿ ಒಂದು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಆ ಬಣ್ಣ ತುಂಬುವಂತ ಸ್ಪರ್ಧೆಯನ್ನ ಮಾಡೋದ್ರ ಮೂಲಕ ಬಸವಣ್ಣನವರ ಒಂದು ವ್ಯಕ್ತಿತ್ವವನ್ನ, ಅವರ ವ್ಯಕ್ತಿಗತವಾಗಿ ಅವರನ್ನ ಪರಿಚಯಿಸುವಂತ ಕೆಲಸವನ್ನು ಕೂಡ ಮಾಡಿದಂತವರು ಶಿವಲಿಂಗಪ್ಪನವರು. ಅನೇಕ ಸಾಧನೆಗಳನ್ನ ಏಕಾಂಗಿಯಾಗಿ ಅವರೆಲ್ಲವನ್ನೂ ಕೂಡ, ಅಂದ್ರೆ ಎಲ್ಲರೂ ಕೂಡ ಜೊತೆಗೆ ತೆಗೆದುಕೊಂಡು ಹೋದ್ರು ಕೂಡ ಅವರೇ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಮಾಡಿಕೊಂಡು ಅದ್ರ ಜೊತೆಗೆ ಮಾಡ್ಕೊಂಡು ಬಂದಂತವ್ರು ಶಿವಲಿಂಗಪ್ಪನವರು. ಈ ಎಲ್ಲ ಅನೇಕ ವಿಶೇಷತೆಗಳನ್ನ ಇಟ್ಟುಕೊಂಡು ಇನ್ನೂ ಕೂಡ ಸದೃಢರಾಗಿ ಒಂದು ಸದೃಢವಾದ ಮನಸ್ಸನ್ನ, ಒಂದು ಪ್ರಾಂಜಲವಾದ ಚಿಂತನೆಗಳನ್ನ ಇಟ್ಟುಕೊಂಡು ನಿರಂತರವಾಗಿ ಇಂಥ ಚಟುವಟಿಕೆಗಳನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ.
ಅದರ 100ರ ನೆನಪನ್ನ ನೆನಪಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಏನು ಕಳೆದು ಬಂದಂತ ಅವರು ಮಾಡಿದಂತ ಆ ಸಾಧಕರೊಂದಿಗೆ ಸಂವಾದದಲ್ಲಿ ಕೇವಲ ಒಂದು ಕ್ಷೇತ್ರದವರು ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಎಲ್ಲ ಆಯಾಮಗಳಲ್ಲೂ ಕೂಡ ಕೆಲಸ ಮಾಡಿದಂತವ್ರನ್ನ, ಅವರು ಚಿತ್ರಕಲಾವಿದರಿರ್ಬೋದು, ಸಂಗೀತಗಾರರಿರ್ಬೋದು, ನೃತ್ಯ ಕಲಾವಿದರಿರ್ಬೋದು, ಸಾಹಿತಿಗಳಿರ್ಬೋದು, ಸಂಘಟಕರಿರ್ಬೋದು, ಗಾಯಕರಿರ್ಬೋದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆ ಮಾಡಿದಂತ, ಯಾವುದೇ ಧರ್ಮ ಜಾತಿ ಯಾವುದರ ಸೋಂಕಿಲ್ಲದೆ ಅವರು ಮಾಡಿದಂತ ಸಾಧನೆಗಳಿಗೆ ಮನ್ನಣೆಯನ್ನ ನೀಡುವಂತ, ಅದನ್ನ ಗೌರವಿಸುವಂತ ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಂತವರು ನಮ್ಮ ಶಿವಲಿಂಗಪ್ಪನವರು. ಆ ಹಾದಿಯಲ್ಲಿ ಅವರು ಕ್ರಮಿಸಿದ ಆ ದೂರವನ್ನ ಮತ್ತೊಮ್ಮೆ ಹಿಂತಿರುಗಿ ನೋಡುವಂತ ಕೆಲಸವನ್ನ ಇವತ್ತು ಈ 100ರ ನೆನಪಿನ ಮೂಲಕ ಅವರು ಮಾಡ್ಕೊಡ್ತಾ ಇದ್ದಾರೆ. ಅದು ತಮಗೆಲ್ಲ ಗೊತ್ತಿರುವ ಹಾಗೆ ಅನೇಕ ಗಣ್ಯರನ್ನ ಆ ವೇದಿಕೆ ಮೇಲೆ ತರೋದ್ರ ಮೂಲಕ ಅವರ ಮಾಡಿದಂತ ಎಲ್ಲ ಆ ಸಕಲ ಸಾಧನೆಗಳಿಗೂ ಕೂಡ ಮನ್ನಣೆ ಕೊಡುವಂತ ಕೆಲಸವನ್ನ ಮಾಡೋದ್ರ ಮೂಲಕ ಅನೇಕ ಕೃತಿಗಳನ್ನು ಕೂಡ ರಚನೆ ಮಾಡಿದಂತವ್ರು, ಅನೇಕ ಪತ್ರಿಕೆಗಳಿಗೂ ಕೂಡ ಅವರು ಅಂಕಣ ಬರಹಗಳನ್ನ ಬರೆದಂತವ್ರು, ಚಿತ್ರಕಲಾವಿದರನ್ನ ಮತ್ತೆ ಮತ್ತೆ ಅವರನ್ನ ನೆನಪಿಸುವಂತ ಕೆಲಸವನ್ನ ಮಾಡಿದಂತವರು ತಮ್ಮ ಬರಹಗಳ ಮೂಲಕ. ಅದು ಶಿವಲಿಂಗಪ್ಪನವರು. ಅಂತದೇ ಒಂದು ಕಾಲಘಟ್ಟದಲ್ಲಿ ಇವತ್ತು ಈ 100ರ ನೆನಪನ್ನ ಇವತ್ತು ಈ ಶಿವರಾತ್ರಿ ರಾಜೇಂದ್ರ ಈ ಸಭಾಂಗಣದ ಈ ಪವಿತ್ರ ಅಂಗಳದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಆ ಕಿರುಹೊತ್ತಿಗೆಯನ್ನ ಲೋಕಾರ್ಪಣೆ ಮಾಡುವಂತ, ಅದು ಒಂದು ಕೈಪಿಡಿ ರೀತಿಯಲ್ಲಿ ಏನು 100 ಜನ ಸಾಧಕರನ್ನ ಪ್ರತಿ ವರ್ಷವೂ ಕೂಡ ಯಾವ ಯಾವ ವರ್ಷದಲ್ಲಿ ಯಾವ ತಿಂಗಳಿನಲ್ಲಿ ಮಾಡಿದೆ ಅಂತೇಳಿ ಅವರ ಭಾವಚಿತ್ರವನ್ನು ಕೂಡ ಅಲ್ಲಿ ದಾಖಲಿಸೋದ್ರ ಮೂಲಕ ಅವರನ್ನ ಆ ಕಾರ್ಯಕ್ರಮದ ಒಂದು ಕಿರುಹೊತ್ತಿಗೆಯನ್ನ ಇವತ್ತು ಲೋಕಾರ್ಪಣೆಗೊಳಿಸುವಂತಹ ಕಾರ್ಯಕ್ರಮಕ್ಕೂ ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಅದನ್ನ ಬಿಡುಗಡೆ ಮಾಡಲಿಕ್ಕೆ ಪ್ರೊಫೆಸರ್ ಸಿ ನಾಗಣ್ಣನವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಅವರು ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿ ಏಕಕಾಲದಲ್ಲಿ 10 ಕೃತಿಗಳ ಬಿಡುಗಡೆ ಆದಂತ ಒಬ್ಬ ಲೇಖಕ ಇದ್ರೆ ಅದು ನಮ್ಮ ಪ್ರೊಫೆಸರ್ ಸಿ ನಾಗಣ್ಣವರು. ಬಹಳ ಹೆಮ್ಮೆಯಿಂದ ಹೇಳುವಂತ ವಿಚಾರ. ಏಕಕಾಲದಲ್ಲಿ ಒಬ್ಬ ಲೇಖಕರ 10 ಕೃತಿಗಳು ಕೂಡ ಅದು ಬಿಡುಗಡೆ ಆಗೋದ್ರ ಮೂಲಕ ಒಂದು ರೀತಿ ಸಾರಸ್ವತ ಲೋಕದಲ್ಲಿ ಒಂದು ದಾಖಲೆಯನ್ನು ಕೂಡ ಬರೆದಂತವ್ರು. ಬೇರೆ ಬೇರೆ ಬರೆದಿದ್ದಾರೆ ನೂರಾರು ಕೃತಿಗಳನ್ನ, ಆದ್ರೆ ಒಂದೇ ವೇದಿಕೆಯಲ್ಲಿ 10 ಕೃತಿಗಳು ಕೂಡ ಬಿಡುಗಡೆ ಆಗಿದ್ದು ಕೂಡ ಅವರ ಬರವಣಿಗೆಯ ಶ್ರೇಷ್ಠತೆ. ಅದರಲ್ಲೂ ವಿಶೇಷವಾಗಿ ಪಾಶ್ಚಾತ್ಯ ಸಾಹಿತ್ಯದ ಬಗ್ಗೆ, ಪಾಶ್ಚಾತ್ಯ ಕಾವ್ಯಗಳ ಬಗ್ಗೆ ಬಹಳ ಆಳವಾಗಿ ಅಭ್ಯಾಸವನ್ನ ಮಾಡಿದಂತವರು ಕೂಡ ಪ್ರೊಫೆಸರ್ ಸಿ ನಾಗಣ್ಣನವರು. ಅವರು ಈ ಕಾರ್ಯಕ್ರಮದಲ್ಲಿ ಈ 100ರ ನೆನಪು ಎನ್ನುವಂತ ಒಂದು ಕಿರು ಒತ್ತಿಗೆಯನ್ನ ಲೋಕಾರ್ಪಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಬಹಳ ವಿಶೇಷ ಅಂತ ಹೇಳಿದ್ರೆ ಅವರಿಗೆ ಮತ್ತೊಮ್ಮೆ ನಮ್ಮ ಮೈಸೂರು ಆಟಗಾರರಿಗೆ ಮತ್ತು ಸಾಹಿತ್ಯ ಕಲಾಕೂಟ ಮತ್ತೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಅವರ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಈಗ ಅವರು ಭಾರತೀಯ ವಿದ್ಯಾಭವನದಲ್ಲಿ ಹಿಂದೆ ಉಪಾಧ್ಯಕ್ಷರಾಗಿದ್ರೆ ಈಗ ಅಧ್ಯಕ್ಷರಾಗಿ ಅದರ ಕಾರ್ಯನಿರ್ವಹಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಮೈಸೂರಿನಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ಮಳಲಿ ವಸಂತ್ ಕುಮಾರ್ ಅವರ ದತ್ತಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂತವರು ಕೂಡ ನಮ್ಮ ಸಿ ನಾಗಣ್ಣನವರು. ಈ ಎಲ್ಲ ಕಾರಣಕ್ಕಾಗಿ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ನಾವು ಅಭಿನಂದಿಸುವಂತ ಒಂದು ಕೆಲಸವೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಈ ಕಿರು ಒತ್ತಿಗೆಯನ್ನ ಲೋಕಾರ್ಪಣೆ ಮಾಡ್ಲಿಕ್ಕೆ ಆಗಮಿಸಿರುವಂತ ಪ್ರೊಫೆಸರ್ ಸಿ ನಾಗಣ್ಣನವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾರದಾ ವಿಲಾಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ದೇವಿಕಾರ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಅನೇಕ ಮೌಲಿಕವಾದ ಚಿಂತನೆಗಳನ್ನು ಇಟ್ಟುಕೊಂಡು ಆ ವಿದ್ಯಾರ್ಥಿ ಸಮೂಹವನ್ನ ಬೆಳೆಸುವಂತ ದಿಕ್ಕಿನಲ್ಲಿ, ಅದರಲ್ಲೂ ಕೂಡ ಶಾರದಾ ವಿಲಾಸ್ ಕಾಲೇಜ್ ಅಂತ ಹೇಳಿದ್ರೆ ಶತಮಾನೋತ್ಸವನ್ನ ಕಂಡಂತ ಒಂದು ಮಹತ್ವದ ಶಿಕ್ಷಣ ಸಂಸ್ಥೆ. ಅನೇಕ ರಾಜಕಾರಣಿಗಳನ್ನ, ವಿಜ್ಞಾನಿಗಳನ್ನ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಯಾಮಗಳಲ್ಲಿ ಕೆಲಸ ಮಾಡಿದಂತವರನ್ನ ಕೊಟ್ಟಂತ ಒಂದು ಮಹತ್ವದ ಸಂಸ್ಥೆ ಶಾರದಾ ವಿಲಾಸ ಕಾಲೇಜು. ಅಂತ ಒಂದು ಕಾಲೇಜಿನ ಪ್ರಾಂಶುಪಾಲರಾಗಿ ಅದರ ಏಳಿಗೆಗೆ ತಮ್ಮನ್ನ ಸಮರ್ಪಣಾ ಭಾವನೆಯ ಮೂಲಕ ತಮ್ಮನ್ನ ತೊಡಗಿಸಿಕೊಳ್ತಾ ಬಂದಂತವರು ನಮ್ಮ ದೇವಿಕಾ ಮೇಡಮ್ ರವರು. ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರೋದು ಕೂಡ ಈ ಕಾರ್ಯಕ್ರಮದ ಒಂದು ಶ್ರೇಷ್ಠತೆ ಅಂತ ನಾನಾದ್ರೂ ಕೂಡ ಭಾವಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ 2 ಸಂಸ್ಥೆಗಳ ಪರವಾಗಿ ಮತ್ತು ತಮಿಳರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತವರು ಶ್ರೀ ಎಚ್ ವಿ ರಾಜೀವ್ರವರು. ರಾಜೀವ್ರವರನ್ನ ಯಾವ ಆಯಾಮದಲ್ಲಿ ಕಟ್ಟಿಕೊಡೋದು ಅನ್ನೋದೇನೆ ಒಂದು, ಯಾಕೆಂತ ಹೇಳಿದ್ರೆ ಅವರು ತೊಡಗಿಸಿಕೊಳ್ಳದೇ ಇರುವಂತ ಕ್ಷೇತ್ರವೇ ಇಲ್ಲ. ಅವರನ್ನ ರಾಜಕಾರಣಿಯಾಗಿ, ಒಬ್ಬ ಸಹಕಾರಿಯಾಗಿ, ಮತ್ತು ಗೃಹ ನಿರ್ಮಾಣ ಆಗಲಿ ಮತ್ತು ಪರಿಸರ ಆಗಲಿ, ಬೇರೆ ಬೇರೆ ಶಿಕ್ಷಣ ತಜ್ಞರಾಗಿ ಅನೇಕ ಆಯಾಮಗಳಲ್ಲಿ ಈ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ತಮ್ಮದೇ ಆದ ಕೊಡುಗೆಯನ್ನ ಕೂಡ ಮಾಡಿದಂಥವರು. ಅದರಲ್ಲೂ ಕೂಡ ಪ್ರಮತಿ ಇಲ್ವಿ ಅಕಾಡೆಮಿ ಅಂತ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಅಲ್ಲಿ IAS, KS, IPS ಅವರಿಗೆ ಶಿಕ್ಷಣವನ್ನ ನೀಡೋದ್ರ ಮೂಲಕ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರನ್ನು ತಯಾರು ಮಾಡೋದ್ರ ಮೂಲಕ, ಮತ್ತೆ ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದ ಮೂಲಕ ಸೂರ್ಯದವರಿಗೆ ಸೂರ್ಯನ ಒದಗಿಸುವಂತದ್ದಿರ್ಬೋದು, ತಮ್ಮದೇ ಆದ ಲಕ್ಷ ವೃಕ್ಷ ಆಂದೋಲನದ ಮೂಲಕ ಇಡೀ ಮೈಸೂರನ್ನ ಹಸಿರುಮಯವನ್ನಾಗಿ ಮಾಡುವಂತ ಅನೇಕ
ಔದಾರ್ಯವಾದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಂತವ್ರು. ಅದರಲ್ಲೂ ಕೂಡ ಅವರ ಎಚ್ ವಿ ರಾಜು ಸ್ನೇಹ ಬಳಗ ನಿರಂತರವಾಗಿ ಮೈಸೂರಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪರಿಸರವನ್ನ ಮತ್ತು ಹಸಿರನ್ನ ಉಳಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಮೈಸೂರಿನಲ್ಲಿ ಯಾವುದೇ ಒಂದು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ತಮ್ಮ ಪಾಲುದಾರಿಕೆ ನಿರ್ವಹಿಸಿಕೊಂಡು ಆ ಕಾರ್ಯಕ್ರಮಗಳ ಯಶಸ್ಸಿಗೆ ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹವನ್ನ ನಿರಂತರವಾಗಿ ಕೊಡ್ತಾ ಬಂದಿರೋರು ಎಚ್ ವಿ ರಾಜುರವರು. ಅವರು ಈ ಕಾರ್ಯಕ್ರಮದಲ್ಲಿರೋದು ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಘನತೆಯನ್ನು ತಂದು ಕೊಟ್ಟಿದೆ ಅಂದ್ಕೊಂಡಿದ್ದೇನೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಶಿವಲಿಂಗಪ್ಪನವರು, ಅವರ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಅವರು ಮಾಡಿದಂತ ಆ ಒಂದು ಹಲವಾರು ವರ್ಷಗಳ ಆ ಸಾಧನೆಯನ್ನ ಮತ್ತೊಮ್ಮೆ ನಾವು ವೀಕ್ಷಿಸುವಂತ ಒಂದು ಸುಸಂದರ್ಭ. ಆ ಎಲ್ಲ ವಿಚಾರಗಳಿಗೂ ಕೂಡ ಕಾರಣರಾದಂತ ಎಲ್ ಶಿವಲಿಂಗಪ್ಪನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬಹಳ ಪ್ರಮುಖವಾಗಿ ಇವತ್ತೇನು ನಮ್ಮ ಶಿವಲಿಂಗಪ್ಪನವರು ಮಾಡ್ಕೊಂಡು ಬರ್ತಾ ಇರುವಂತ ಎಲ್ಲ ಕಾರ್ಯಚಟುವಟಿಕೆಗಳ ಹಿಂದೆ ಬೆನ್ನೆಲುಬಾಗಿ ನಿಂತು ಅವರಿಗೆ ನೆರಳಿಗೆ ನೆರಳಾಗಿದ್ದುಕೊಂಡು ಆ ಎಲ್ಲ ಕಾರ್ಯಕ್ರಮದ ಆ ಫಲಾನುಭವಿಯೂ ಕೂಡ ಆಗಿರುವಂತ ನಮ್ಮ ಜಮುನಾ ರಾಣಿ ಮಿರ್ಲೆ ಅವರು ಈ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅವರು ಕೇವಲ ಒಬ್ಬ ಸಂಘಟಕರಷ್ಟೇ ಅಲ್ಲ, ಶಿಕ್ಷಕರಾಗಿ, ಗಾಯಕರಾಗಿ, ಮತ್ತೆ ನೃತ್ಯಪಟುವಾಗಿ ಅನೇಕ ಆಯಾಮಗಳಲ್ಲಿ ಒಳ್ಳೆಯ ಅಂಕಣ ಬರಹಗಾರರು ಕೂಡ ನಮ್ಮ ಜಮುನಾ ರಾಣಿ ಮಿರ್ಲೆ ಅವರು ಮೈಸೂರು ಆರ್ಟ್ ಗ್ಯಾಲರಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡೋದ್ರ ಮೂಲಕ ಆ ಕಾರ್ಯಕ್ರಮಕ್ಕೆ ಒಂದು ಔದಾರ್ಯವನ್ನ ತಂದು ಕೊಟ್ಟಂತವರು ಕೂಡ ಜಮುನಾ ರಾಣಿ ಮಿರ್ಲೆ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಆಗಮಿಸಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ನಮ್ಮ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಮಡಿಕೆರೆ ಗೋಪಾಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಒಂದು ತಿಂಗಳು ಸಾಧಕರಾಗಿ ನಮ್ಮ ಸಂವಾದದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಮತ್ತೆ ನಮ್ಮ ಮುಕ್ತಕ ಸಾಹಿತ್ಯ ಅಕಾಡೆಮಿಯ ಗೌರವಾಧ್ಯಕ್ಷರು ಮತ್ತೆ ವಿಜ್ಞಾನ ಲೇಖಕರು ಆಗಿರುವಂತಹ ಎಸ್ ರಾಮಪ್ರಸಾದ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ನಮ್ಮ ಕೋಸು ನರಸಿಂಹಮೂರ್ತಿ ಅವರು ಬಂದಿದ್ದಾರೆ. ನಮ್ಮ ಕಾವೇರಮ್ಮನವರು, ನಮ್ಮ ಡಾಕ್ಟರ್ ಶ್ಯಾಮ್ ಸುಂದರ್ ಅವರು, ವಿಜಯಶಂಕರ್ ಅವರು, ಆರ್ ಸಿ ಕುಮಾರ್ ಅವರು, ಮತ್ತು ನಮ್ಮ ಪುಟ್ಟಪ್ಪನವರು, ನಮ್ಮ ಶ್ರೀಮತಿ ಹರಿಪ್ರಸಾದ್ ಅವರು, ದೇವರಾಜರವರು, ಅನೇಕ ಗಣ್ಯರು, ನಮ್ಮ ಮೋಹನ್ ವರ್ಣೇಕರ್ ಅವರು ಇದ್ದಾರೆ, ಶಿವಮಲಪ್ಪನವರು ಇದ್ದಾರೆ, ಮತ್ತು ಮಾಧು ಸದಾನಂದಯ್ಯನವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅನೇಕ ಗಣ್ಯರು, ನಮ್ಮ ಮೈನಾ ಲೋಕೇಶ್ ಅವರು, ನಮ್ಮ ಅಮ್ಮ ರಾಮಚಂದ್ರರವರು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರ ಗಾಯನದ ಮೂಲಕ ಕಾರ್ಯಕ್ರಮವನ್ನ ರಂಜಿಸ್ತಾ ಇರುವಂತವರು. ಮತ್ತೆ ನಿರ್ಮಲಾ ಮೇಡಮ್ ಅವರು ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನ ಹಿರಿಯ ಚಿತ್ರಕಲಾವಿದರಾದ ರಾಮಕೃಷ್ಣಪ್ಪನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಮೋಹನ್ ಪಾಳ್ಯಗಾರ್ ಅವರು ಇದ್ದಾರೆ, ಕೃಷ್ಣಪ್ಪನವರು ಇದ್ದಾರೆ, ಕಾವೇರಪ್ಪನವರು ಇದ್ದಾರೆ, ರಾಜಗೋಪಾಲಾಚಾರ್ಯ ಅವರು ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿರುವಂತಹ ಮೋಹನ್ ಕುಮಾರಿ ಅವರಿದ್ದಾರೆ. ಮತ್ತೆ ರಾಮ್ ಸಿಂಗ್ ಪ್ರತಿಷ್ಠಾನದ ಆರ್ ಜಿ ಸಿಂಗ್ ಅವರು ಕೂಡ ಎಲ್ಲ ಕಾರ್ಯಕ್ರಮಗಳು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಅವರದೇ ಗ್ಯಾಲರಿನಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ. ನಮ್ಮ ಬಾಲಕೃಷ್ಣನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮತ್ತೆ ಮಾಧ್ಯಮದ ಅನೇಕ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ನಮ್ಮ ಜೊತೆಗಿದ್ದೀರಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸಕ್ರಿಯವಾಗಿದ್ದುಕೊಂಡು ಎಲ್ಲ ರೀತಿಯ ಸಹಕಾರ, ಸಲಹೆ, ಪ್ರೋತ್ಸಾಹವನ್ನ ಕೊಡೋದ್ರ ಮೂಲಕ ಆ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಕೂಡ ಕಾರಣರಾದಂತವರು. ಮೈಸೂರು ಆರ್ಟ್ ಗ್ಯಾಲರಿಯ ಕಾರ್ಯಕ್ರಮಗಳು ಇಷ್ಟೂ ವರ್ಷಗಳು ಕೂಡ ನಿರಂತರವಾಗಿ ನಡ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ ಅದು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರವೇ. ಅದನ್ನ ಮತ್ತೊಮ್ಮೆ ಮುಂದೇನೂ ಕೂಡ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹವನ್ನು ಬಯಸುತ್ತಾ ನನ್ನ ಈ ಆರಂಭದ ಮಾತುಗಳಿಗೆ ಮತ್ತು ಸ್ವಾಗತದ ಮಾತುಗಳಿಗೆ ಮುಕ್ತಾಯ ನೀಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮೇಲಿರುವ ಗಣ್ಯರಾದ ಎಚ್ ವಿ ರಾಜು ಅವರೇ ಮತ್ತು ಶಿವಲಿಂಗಪ್ಪನವರೇ, ಪ್ರೊಫೆಸರ್ ಡಾಕ್ಟರ್ ದೇವಿಕಾ ಮೇಡಮ್ ಅವರೇ, ಮಿತ್ರರಾದ ಚಂದ್ರಶೇಖರ್ ಅವರೇ, ಡಾಕ್ಟರ್ ಜಮುನಾ ರಾಣಿ ಅವರೇ, ಸಭೆಯಲ್ಲಿರುವ ಬಹಳ ದೊಡ್ಡ ವ್ಯಕ್ತಿಗಳು ಸಭೆಯಲ್ಲಿ ಇವತ್ತು ತಾವೆಲ್ಲ ಇಲ್ಲಿ ಸೇರಿದ್ದೀರ. ಈ ಸಭೆ ಅಪರೂಪದ ಸಭೆ. ಹಾಗಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ನನ್ನ ಹೃದಯಾಂತರಾಳದ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಬಿಡುಗಡೆಯಾದಂತ ಈ ಕ್ಯಾಟಲಾಗ್, ಅಪರೂಪದ ಕ್ಯಾಟಲಾಗ್, ಬಹಳ ಚರಿತ್ರಾರ್ಹವಾದಂತ ಒಂದು ಕ್ಯಾಟಲಾಗ್ ಅಂತ ಹೇಳ್ಬೋದು. ಅದನ್ನ ನಾನು ಅತ್ಯಂತ ಸಂತೋಷವಾಗಿ ಇವತ್ತು ಬಿಡುಗಡೆ ಮಾಡಿದ್ದೀನಿ. ಅದಕ್ಕೆ ಮುಖ್ಯವಾದಂತ ಕಾರಣ ಏನು ಅಂತಂದ್ರೆ, ವೇದಿಕೆಯಲ್ಲಿ ಡಾಕ್ಟರ್ ದೇವಿಕಾ ಮೇಡಮ್ ಇರೋದು, ಶಾರದಾ ವಿಲಾಸ್ ಕಾಲೇಜಿನ ಪ್ರಿನ್ಸಿಪಾಲ್ ಅವರು. ನಾನು ಓದಿದ್ದು ಶಾರದಾ ವಿಲಾಸ್ ಕಾಲೇಜಲ್ಲಿ
50 ವರ್ಷಗಳ ಹಿಂದೆ, ಅದು ಹೇಗೋ 48-50 ವರ್ಷ ಆಗೋಯ್ತು. 71, 73, 50 ವರ್ಷ ಆಗೇ ಹೋಯ್ತು ಅಂತ ಕಾಣುತ್ತೆ. ಹಿಂತಿರುಗಿ ನೋಡಿದ್ರೆ ಅರ್ಧ ಶತಮಾನ ಆಗೋಯ್ತಲ್ಲ ಆ ಕಾಲೇಜಿನ ಸಂಪರ್ಕ ಅಂತ ಹೇಳಿ. ಮೇಡಮ್ ಅವರು ಪ್ರಿನ್ಸಿಪಾಲರಾಗಿ ಶಾರದಾ ವಿಲಾಸ್ ಕಾಲೇಜಿನ ಜವಾಬ್ದಾರಿ ವಹಿಸ್ಕೊಂಡಾಗ ತಕ್ಷಣ ಅವ್ರಿಗೆಲ್ಲ ನೆನಪಾದದ್ದು ನಮ್ಮಂಥವ್ರು ಅಲ್ಲಿ ಓದಿ ವಿದ್ಯಾವಂತರಾಗಿ ಸಮಾಜದ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತ ಜನರನ್ನ ಗುರುತಿಸಿ ವಿಶೇಷವಾಗಿ ನನ್ನ ಮೇಲೆ ಬಹಳ ವಾತ್ಸಲ್ಯವನ್ನ ತೋರಿ 3-4 ಬಾರಿ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಆಹ್ವಾನ ಮಾಡಿದ್ದಾರೆ. ಇದು ನನ್ನ ಸಂಭ್ರಮಕ್ಕೆ, ಇವತ್ತು ಈ ಸಂಜೆಯ ಸಂಭ್ರಮಕ್ಕೆ ಒಂದು ಕಾರಣ. ಇನ್ನೊಂದು, ರಾಜೀವ್ ಅವರು ನಮ್ಮ ಬಹಳ ಆಪ್ತ ಮಿತ್ರರು. ಅವರು ಮಾಡ್ತಾ ಇರುವಂತ ಸಸ್ಯೋತ್ಸವ ಏನಿದೆ, ಒಂದು ಎನ್ವೈರನ್ಮೆಂಟಲ್ ರೆವಲ್ಯೂಷನ್ ಅವರು ಬಹಳ ನಿಶಬ್ದವಾಗಿ ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆ ಒಳಗಡೆ ಆ ಗ್ರಂಥವನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿಸಿದ್ರು ನನ್ನ ಕೈಲಿ. ಆವಾಗ ಅವರ ಜೊತೆ ನಿಕಟವಾದಂತ ಸಂಬಂಧ ಹೊಂದೋದಕ್ಕೆ ಸಾಧ್ಯವಾಯಿತು. ಆದ ರೀತಿಯಲ್ಲಿ ಕೂಡ ಅವರ ನನ್ನ ನಡುವೆ ಒಂದು ಆಪ್ತತೆ ಬೆಳೀತು. ಶಿವಲಿಂಗಪ್ಪನವರು ಹಿರಿಯರು. ಈಗಾಗಲೇ ಚಂದ್ರಶೇಖರ್ ಅವರು ಹೇಳಿದ ಹಾಗೆ 80 ಸಂವತ್ಸರಗಳನ್ನ ಮುಟ್ತಾ ಇದ್ದಾರೆ. ತುಂಬು ಜೀವನ, ಏನೇನು ದೈಹಿಕವಾದ ಸಮಸ್ಯೆಗಳು ಬಂದ್ರೂ ಅದನ್ನೆಲ್ಲ ಲೆಕ್ಕಿಸದೆ ಒಂದು ರೀತಿ ಚಾಲೆಂಜ್ ಅಂತ, ಶರೀರ ನೀನು ನನಗೆ ಹೇಳಿದ ಮಾತು ಕೇಳಲ್ವಾ, ನಾನು ನಿನ್ಗೆ ಹೇಳಿದ ಮಾತು ಕೇಳಲ್ಲ ಅಂತ ಒಂದು ರೀತಿ ಪಂಥಾಹವನ್ನು ಮಾಡಿ ಅವರು ಎಲ್ಲಾ ದೈಹಿಕವಾದ ಎಡರುತೊಡರುಗಳನ್ನ ಮೆಟ್ಟಿ ಮುನ್ನಡೀತಾ ಇದ್ದಾರೆ. ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಚಂದ್ರು, ಅದೆಲ್ಲಿದೆಯೋ ಎನರ್ಜಿ. ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು. 71ರಿಂದ ಬಂದೆ, 71ನೇ ಇಸ್ವಿನಲ್ಲಿ ಮೈಸೂರಿಗೆ ಬಂದೆ. ಈ ಕಳೆದ 55 ವರ್ಷಗಳಲ್ಲಿ ಈ ಆಗುಹೋಗುಗಳನ್ನ ನಾನು ಗಮನಿಸ್ತಾ ಇದ್ದೀನಿ. ಚಂದ್ರು ಆಗ್ಲಿ, ನಮ್ಮ ಮಂಡಿಕೆರೆ ಗೋಪಾಲ್ ಅವರಾಗ್ಲಿ, ಎಷ್ಟು ದಿನವೇ 3-4 ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ. ಹೀಗೆ ದೇವರು ಅವರಿಗೆ ಶಕ್ತಿಯನ್ನು ಕೊಟ್ಟು, ಸಾಮರ್ಥ್ಯವನ್ನು ಕೊಟ್ಟು ಮುಂದುವರಿಸಲಿ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಆ ಥರ ಒಂದು ನಿಸ್ವಾರ್ಥದಿಂದ ದುಡಿಯುವಂತ, ನಮ್ಮೆಲ್ಲರನ್ನ ಸೇರಿಸುವಂತ, ಸಂಗಮಗೊಳಿಸುವಂತ ಚೇತನಗಳು ಬೇಕು. ಆ ವಿಷಯದಲ್ಲಿ ಚಂದ್ರು ಅವರ ಬಗ್ಗೆ ನಂಗೆ ಬಹಳ ಗೌರವ. ಡಾಕ್ಟರ್ ಜಮುನಾ ರಾಣಿಯವರು ಸ್ವತಃ ಕಲಾವಿದರಾಗಿ, ನೃತ್ಯಗಾರ್ತಿಯಾಗಿ ಮತ್ತು ಸುಸಂಸ್ಕೃತ ಹಿನ್ನೆಲೆಯಿಂದ ಬಂದವರು. ಅವರು ಶಿವಲಿಂಗಪ್ಪನವರ ಈ ಮೈಸೂರು ಈ ಚಿತ್ರಕೂಟ ಆರ್ಟ್ ಗ್ಯಾಲರಿಯ ಜೊತೆ ಅವಿನಾಭಾವದ ಸಂಬಂಧವನ್ನು ಹೊಂದಿ, ತಮ್ಮ ಸ್ವಂತ ಕೆಲಸಗಳು ಇರುತ್ತೆ, ತಾವು ಬೆಳಿಬೇಕು, ಬರೀಬೇಕು ಮತ್ತು ಬೇರೆ ಬೇರೆ ಕಲೆಯನ್ನ ಅನ್ವೇಷಣೆ ಮಾಡಬೇಕು ಅನ್ನುವ ಹೊಣೆಗಾರಿಕೆ ಇದ್ರೂ ಅವರು ಮೈಸೂರು ಕಲಾಕೂಟಕ್ಕೆ, ಆರ್ಟ್ ಗ್ಯಾಲರಿಗೆ ಸಮಯವನ್ನ ಮಾಡಿಕೊಂಡು ನಿರಂತರವಾಗಿ ಅದರ ಜೊತೆ ಐಡೆಂಟಿಫೈ ಮಾಡ್ಕೊಂಡು ಬರ್ತಾ ಇರಲಿಲ್ಲ. ಆ ಕಾರಣದಿಂದ ಅವ್ರ ಬಗ್ಗೆ ನನಗೆ ಬಹಳ ಗೌರವ. ಹಾಗಾಗಿ ಇದು ವೈಯಕ್ತಿಕವಾಗಿ ನನಗೆ ಬಹಳ ಸಂಭ್ರಮವನ್ನ ತಂದುಕೊಟ್ಟಿರುವಂತ ಕಾರ್ಯಕ್ರಮ ಅಂತ ಹೇಳಿದೆ. ನಾನಾ ರಂಗಗಳಲ್ಲಿ ಸೇವೆ ಸಲ್ಲಿಸುತ್ತವರ ಬಾಯಿಂದಲೇ ಅವರ ಅನುಭವ, ಜೀವನಾನುಭವವನ್ನ ಹೇಳಿ ಮಾಡಿ ಗ್ಯಾಲರಿ ಮೂಲಕ ಗೌರವವನ್ನ ಸಮರ್ಪಣೆ ಮಾಡಿದ್ದಾರೆ. ಈ 100ರ ನೆನಪಿನಲ್ಲಿ ನಾವೆಲ್ಲ ಸೇರಿದ್ದೀವಿ. ಜಗಜ್ಯೋತಿ ಬಸವಣ್ಣನವರ ರೇಖಾಚಿತ್ರಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆಯಲ್ಲಿ ಸುಮಾರು 12,000 ಮಕ್ಕಳು ಭಾಗವಹಿಸಿ, ಶಾಲೆ ಕಾಲೇಜುಗಳಿಂದ ಆ ಮಕ್ಕಳು ಭಾಗವಹಿಸಿದ್ದಾರೆ ಅಂತ ಹೇಳಿದ್ರು. ಬಹಳ ಚೇತೋಹರಿಯಾದಂತಹ ವಿಷಯ ಇದು. ಸರ್ಕಾರದ ಆರ್ಥಿಕ ನೆರವಿಲ್ಲದೆ ಶಿವಲಿಂಗಪ್ಪನವರು ಏಕಾಂಗಿಯಾಗಿ ಈ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ದೈಹಿಕ ಶ್ರಮದಿಂದ ಶ್ರಮಿಸ್ತಾ ಇರುವ ಆ ಕಲಾಭಿಮಾನಿಗಳ ಒತ್ತಾಸೆಯೇ ಒಂದು ಗುರುತರವಾದಂತಹ ಸಪೋರ್ಟ್ ಆಗಿ ಅವರು ಮುಂದುವರಿತಾ ಇದ್ದಾರೆ. ಅವರ ಸಹಕಾರವನ್ನು ಅವರು ನೆನೆದು ಕಾಯ, ವಾಚ, ಮನಸ ಶ್ರಮಿಸ್ತಾ ಇದ್ದಾರೆ. ಇದರಲ್ಲಿ ಯಾವ ಉತ್ಪ್ರೇಕ್ಷಣೆಯೂ ಇಲ್ಲ. ಅಲ್ಲಿ ಅವರ ಪದಾಧಿಕಾರಿಗಳಾದಂತ ಈಗಾಗಲೇ ಡಾಕ್ಟರ್ ಜಮುನಾ ರಾಣಿಯವರು ಮತ್ತು ರಾಮಚಂದ್ರ ಅವರು, ರಾಜೇಶ್ವರಿ ವಸ್ತ್ರಾಲಂಕಾರದ PM ರಾಮಚಂದ್ರ ಅವರು, ನಮ್ಮ ಮಿತ್ರರಾದಂಥ ಚಂದ್ರಶೇಖರ್ ಅವರು ಮತ್ತು ಆರ್ಟ್ ಗ್ಯಾಲರಿಯ ಎಲ್ಲ ಸಂಚಾಲಕರಿಗೆ ನನ್ನ ಮತ್ತೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. 2016ರಿಂದ 24ರವರೆಗೆ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮ ಏನು ಏರ್ಪಡಿಸಿದ್ರು, ಅದರಲ್ಲಿ ಭಾಗವಹಿಸಿರುವಂತ ಇವತ್ತಿನ ಈ ಸಭೆಯಲ್ಲಿ ಉಪಸ್ಥಿತರಿರುವಂತ ಎಲ್ಲ ಸಾಧಕರಿಗೆ ನನ್ನ ಪೂರ್ವಕವಾದ ನಮನಗಳನ್ನ
ಆರಂಭದಲ್ಲೇ ಸಮರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಈ ಕ್ಯಾಟಲಾಗ್ ಅನ್ನ ಅತ್ಯಂತ ಸಂತೋಷವಾಗಿ ನಾನು ಬಿಡುಗಡೆ ಮಾಡಿದೆ ಅಂತ ಹೇಳಿದೆ. ನನ್ನ ಸಂತೋಷಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಎಲ್ ಶಿವಲಿಂಗಪ್ಪನವರು ಕಲಾವಿದರು ಮತ್ತು ಶಿಲ್ಪಿಗಳು, ಜೊತೆಗೆ ಬರಹಗಾರರು. ಹಾಗಾಗಿ ಇವ್ರನ್ನು ಕೂಡ ಯಾವ ಕ್ಯಾಟಗರಿಗೆ ಸೇರಿಸಬೇಕು ಅನ್ನೋದು ಕಷ್ಟ. ಈ ಬಿಲಾಂಗ್ಸ್ ಟು ಎ ರೇರ್ ಕ್ಯಾಟಗರಿ ಆಫ್ ಪೀಪಲ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಚಿತ್ರಕಲಾವಿದರು ಹಾಗೂ ಶಿಲ್ಪಿಗಳಿಗೆ ಬರಹ ಅಂದ್ರೆ ಅಷ್ಟೇ ಕಷ್ಟ ಅವರಿಗೆ. ಹುಳಿ ಅದರಲ್ಲಿ ಒಟ್ಟು ಕೆಲಸ ಮಾಡಿ ಕೈ ಪೆನ್ ನೋಡೋದೇ ಇಲ್ಲ. ಆಮೇಲೆ ಬೇರೆಯವ್ರು ಬರಲಿ, ನಮ್ ಕೆಲಸ ಚಿತ್ರ ಬರೆಯೋದು, ಶಿಲ್ಪಗಳನ್ನ ನಿರ್ಮಾಣ ಮಾಡೋದು ಅನ್ನೋ ದೃಷ್ಟಿಯಿಂದ ಬರಹದಿಂದ ಅವರು ದೂರ ಆಗ್ತಾರೆ. ಶಿವಲಿಂಗಪ್ಪನವರು ಸವ್ಯಸಾಚಿ. ಆ ದೃಷ್ಟಿಯಲ್ಲಿ ನೋಡಿದ್ರೆ ಅವರು ಎರಡೂ ಮಾಧ್ಯಮಗಳಲ್ಲಿ ಲೀಲಾಜಾಲವಾಗಿ ವಿಹರಿಸಬಲ್ಲರು. ಇದರಿಂದ ಏನ್ ಲಾಭ ಅಂತಂದ್ರೆ ಅವರು ನಿರಂತರವಾಗಿ, ಈಗಾಗಲೇ ಚಂದ್ರಶೇಖರ್ ಅವರು ಹೇಳಿದ ಹಾಗೆ, ಬರಹದ ಮೂಲಕ ಕಲಾವಿದರನ್ನ, ನೂರಾರು ಕಲಾವಿದರನ್ನ ಪರಿಚಯ ಮಾಡಿಸಿ ಉದ್ಗ್ರಂಥಗಳನ್ನ ಅವರು ಬರೆದಿದ್ದಾರೆ. ಆ ಗ್ರಂಥಗಳಿಗೆ ನಾನು ಕೂಡ ಮುನ್ನುಡಿಯನ್ನು ಬರೆದಿದ್ದೀನಿ. ಅದರಲ್ಲೂ ಅಗೋಚರವಾಗಿ ಉಳಿದಂತ ಕಲಾವಿದರನ್ನ ಪರಿಚಯಿಸಿಕೊಟ್ಟಿದ್ದಾರೆ ಬರಹದ ಮೂಲಕ. ಇದು ನಿಜಕ್ಕೂ ಸ್ತುತ್ಯರ್ಹವಾದಂತ ಒಂದು ಸಂಗತಿ. ಎರಡನೇ ಕಾರಣ ಅಂದ್ರೆ ಸಾಧಕರನ್ನ ಗುರುತಿಸಿ ಅವರ ಜೊತೆ ಸಂವಾದ ನಡೆಸಿರುವಂತಹದ್ದು. ಇದು 100ರ ನೆನಪಿನ ಕಾರ್ಯಕ್ರಮ ತಮಗೆಲ್ಲರಿಗೂ ತಿಳಿದಿದೆ. ಇದುವರೆಗೆ 100 ಜನ ಸಾಧಕರ ಜೊತೆ ಅವರು ಸಂವಾದ ಮಾಡಿ ಅವರನ್ನ ಸತ್ಕರಿಸಿದ್ದಾರೆ. ಪ್ರತಿ ತಿಂಗಳು ಈ ರೀತಿ ಕಾರ್ಯಕ್ರಮಗಳನ್ನು ನಡೆಸೋದು ಬಹಳ ಸವಾಲಿನ ಕೆಲಸ. ಅದನ್ನ ಅನುಭವಿಸಿದವರಿಗೆ ಗೊತ್ತು. ಸಾಧಕರನ್ನ ಪತ್ತೆ ಮಾಡೋದು ಒಂದು ಚಾಲೆಂಜ್ ಆದ್ರೆ, ಅತಿಥಿಗಳನ್ನ ಪತ್ತೆ ಮಾಡೋದು ಇನ್ನೊಂದು ಚಾಲೆಂಜ್. ಯಾರನ್ನ ಅತಿಥಿಗಳನ್ನ ಕರಿಬೇಕು, ಗೆಸ್ಟ್ ಆಗಿ ಯಾರು ಕರೆದರೆ ಸೂಕ್ತ ಅಂತ ಎಲ್ಲಿ ಹುಡ್ಕೋದು, ಅದು ಇನ್ನೊಂದು ರೀತಿಯ ಚಾಲೆಂಜ್. ಯಾಕಂದ್ರೆ ಈ ಕಾಲದಲ್ಲಿ ಎಲ್ಲರೂ ಬಿಸಿ, ಯಾರನ್ನ ಕೇಳಿದ್ರು ಬಿಸಿ ಅನ್ನೋ ಉತ್ತರನೇ ಬರುತ್ತೆ. ನಾನೇ ಎಷ್ಟೋ ಸಾರಿ ಶಿವಲಿಂಗಪ್ಪನವರಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಕ್ಷಮಿಸಿ ಅಂತ ವಿನಂತಿ ಮಾಡ್ಕೊಂಡಿದ್ದೀನಿ. ಅವರು ಉದಾರವಾಗಿ ಆಗ್ಲಿ ಅಂತ ಪ್ರತಿ ಸಾರಿ ಸಮ್ಮತಿಸಿ ನನಗೆ ಅವರು ಸಹಾಯ ಮಾಡಿದ್ದಾರೆ. ಶಿವಲಿಂಗಪ್ಪನವರ ತಾಳ್ಮೆಗೆ, ಅವರ ಔದಾರ್ಯಕ್ಕೆ ಮತ್ತು ಕಾರ್ಯತತ್ಪರತೆಗೆ, ಕಾರ್ಯಕೌಶಲ್ಯಕ್ಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ತ್ಯಾಗಕ್ಕೆ ನಾನು ಶಿರವಾಗಿ ನಮಿಸ್ತೀನಿ. ಅವರು ಸಣ್ಣ ಪುಟ್ಟ ವಯಸ್ಸಿನವರಲ್ಲ. ಈಗ 80 ಸಂವತ್ಸರಗಳ ಸಮೀಪದಲ್ಲಿರೋರು, ಆ ಹಿರಿಯ ವಯಸ್ಸಿನವರು. ಆಕ್ಸಿಡೆಂಟ್ನ ಕಾರಣದಿಂದಾಗಿ ಅವರ ಮೊಬಿಲಿಟಿ ಕೂಡ ಕಡಿಮೆ ಆಗಿದೆ. ಇಷ್ಟೆಲ್ಲ ಕನ್ಸ್ಟ್ರೈಂಟ್ಗಳ ನಡುವೆ ಛಲಬಿಡದ ತ್ರಿವಿಕ್ರಮನಿಂದ ಅವರು ಸಾಧಕರನ್ನ ಸನ್ಮಾನಿಸ್ತಾ ಬಂದಿದ್ದಾರೆ. ಅವರು ಹೇಳುವಂತೆ ಎಲ್ಲ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವ ಕಾರ್ಯ ಸರ್ಕಾರದಿಂದ ಆಗೋದಿಲ್ಲ. ಸರ್ಕಾರದ ಸನ್ಮಾನಗಳು ಅಂತ ಹೇಳಿದ್ರೆ ಅವುಗಳದೇ ಆದಂತ ಬೇರೆ ಬೇರೆ ಈಕ್ವೇಶನ್ಗಳು ಇರುತ್ತೆ. ಹಾಗಾಗಿ ಸರ್ಕಾರದ ಗಮನ ಸೆಳೆಯೋದು ಒಂದು ಸಾಹಸದ ಕೆಲಸ. ನನಗೆ 2023ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಅಭಿನಂದಿಸಿದ ಅನೇಕ ಮಿತ್ರರು ತಕ್ಷಣ ಕೇಳಿದ್ರು. ಮೊದಲು ಅಭಿನಂದಿಸ್ತಾರೆ, ಇಮ್ಮಿಡಿಯೇಟ್ ಆಗಿ ಒಂದು ಕ್ವಶನ್ ಬರುತ್ತೆ, ಯಾರನ್ನ ಹಿಡಿದಿರಿ ಅಂತ. ತಕ್ಷಣ ಯಾರನ್ನ ಹಿಡಿದಿರಿ? ಈ ಪ್ರಶ್ನೆ ಬಹಳ ಜೀವ ಚೆಲ್ಲನಿಸುವಂತ ಪ್ರಶ್ನೆ ಇದು. ಅವರ ಅಭಿನಂದನೆಯಿಂದ ನನಗೆ ಸಂತೋಷವಾದ್ರೂ ಕೂಡ ಅವರ ಪ್ರಶ್ನೆಯಿಂದ ಸಂಕಟವಾಗುತ್ತೆ. ಮೋಜು ಒಂಥರ ಮನೋರಂಜನೆ ಕೂಡ ಸಿಗುತ್ತೆ. ಯಾಕಂದ್ರೆ ಈ ರ್ಯಾಟ್ ರೇಸ್ ನಲ್ಲಿ ಒಂದು ರೀತಿ ಸೆನ್ಸಿಟಿವಿಟಿ ಕಡಿಮೆ ಆಗ್ತಾ ಇರುವಂತ ಪ್ರಪಂಚ ಇದೆ. ಯಾರು ದೊಡ್ಡವರು, ಯಾರು ಮಧ್ಯಮ ಮಟ್ಟದವರು, ಯಾರದು ಸುಪೀರಿಯರ್, ಯಾರು ಇನ್ಫೀರಿಯರ್, ಏನು ಹೇಳೋದು ಎಲ್ಲ ಕಲಿಸ್ಮೇಲಾಗಿ ಯಾರ್ಯಾರು ಏನೇನೋ ಪ್ರಶಸ್ತಿಗಳು ಬರ್ತಾ ಇರುವಂತ ಈ ಸಂದರ್ಭದಲ್ಲಿ ಅವ್ರ ಪ್ರಶ್ನೆ ಅತ್ಯಂತ ಸಹಜವಾದ, ಯಾರನ್ನ ಹಿಡಿದಿರಿ ಅನ್ನೋದು. ಆ ಪ್ರಶ್ನೆ ಪ್ರಸ್ತುತವಾಗಿದೆ ಹೊರತು ಅದು ಅಪ್ರಸ್ತುತ ಅಂತ ನಾನು ಭಾವಿಸಲಾರೆ. ಸರ್ಕಾರದ ಪ್ರಶಸ್ತಿಗಳಿಗೆ ಆ ತರಹದ ಒಂದು ಸ್ಟಿಗ್ಮಾ ಅಟ್ಯಾಚ್ ಆಗ್ಬಿಟ್ಟಿದೆ. ಆ ತರದ ಒಂದು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ತಮ್ಗೆಲ್ಲರೂ ಗೊತ್ತಿರುವಂತ ಒಂದು ಪ್ರಸಂಗವನ್ನು ನೆನಪು ಮಾಡ್ತಾ ಇದ್ದೀನಿ. ಅದು ಪ್ರಶಸ್ತಿಗಳನ್ನ ಸುರಿಮಳೆಯಂತೆ, ಈಗ ಜಡಿಮಳೆ ಇಟ್ಕೊಂಡಿದ್ದಿಲ್ಲ, ಆ ತರ ಸುರಿದು ಬಿಟ್ರು. ಸಿಕ್ಕವ್ರಿಗೆಲ್ಲ ಪ್ರಶಸ್ತಿ ಕೊಟ್ಟು ಅದ ಸಂಖ್ಯೆ 175ಗೆ ಏರ್ಬಿಡ್ತು. ಒಂದು ವರ್ಷ ಇಟ್ ವೆಂಟ್ ಟು 175.
ದಿಗ್ಭ್ರಮೆ ಆಗೋಯ್ತು ಎಲ್ರಿಗೂ. ಆಮೇಲೆ ರೆಸ್ಟ್ರಿಕ್ಟ್ ಮಾಡಿದ್ರು. 1956ನೇ ಇಸ್ವಿಯಿಂದ ನಾವು ಪ್ರತ್ಯೇಕ ರಾಜ್ಯವಾಗಿ ಮಾರ್ಪಟ್ರಲ್ಲ, ಆ ಟೈಮಿಂದ ಆ ಸಂವತ್ಸರವನ್ನೇ ಒಂದು ಮಾರ್ಕ್ ಆಗಿ ಇಟ್ಕೊಂಡು ಈಗ 65, 68, 70 ಹಿಂಗೆ ಹೋಗ್ತಾ ಇದೆ. ಕಮ್ಮಿ ಆಯ್ತು. ಸರ್ಕಾರದ ಗಡುವಿಗೆ ಹೋಗ್ದೇನೆ ಶ್ರೀಮಾನ್ ಶಿವಲಿಂಗಪ್ಪನವರು ತಮ್ಮದೇ ಆದ ರೀತಿಯಲ್ಲಿ ಸಾಧಕರನ್ನ ಸನ್ಮಾನಿಸ್ತಾ ಬಂದಿರೋದು ನಮ್ಮೆಲ್ಲರ ಕೃತಜ್ಞತೆಗೆ ಅವರು ಭಾಜನರಾಗುವಂತೆ ಮಾಡಿದೆ. ಈ ಮಾಲಿಕೆಯಲ್ಲಿ ಸನ್ಮಾನಿತರಾಗಿರುವ ಬಹುತೇಕ ಸಾಧಕರನ್ನ ನಾನು ಬಲ್ಲೆ. ಇಷ್ಟಾದರೂ ಶ್ರೀಮಾನ್ ಶಿವಲಿಂಗಪ್ಪನವರು ತಮ್ಮ ಸೂಕ್ಷ್ಮ ದೃಷ್ಟಿಯಿಂದ ಇವರನ್ನೆಲ್ಲ ಗುರುತಿಸಿ ಬೆಳಕಿಗೆ ಒಡ್ಡಿರೋದು ಸಮಾಜದ ಪರವಾಗಿ ಅವರು ವಹಿಸಿರುವ ಜವಾಬ್ದಾರಿಯ ದ್ಯೋತಕವಾಗಿದೆ. ಈ ಸಾಧಕರಿಗೆ ಶಿವಲಿಂಗಪ್ಪನವರು ಧನ ಕನಕಾದಿಗಳನ್ನ ನೀಡಿ ಸನ್ಮಾನಿಸಿಲ್ಲ ಅನ್ನೋದು ತಮಗೆಲ್ಲರೂ ಗೊತ್ತು. ಆದರೆ ಪ್ರೀತಿಯಿಂದ ಅವರು ನೀಡಿದ್ದನ್ನ ಅತ್ಯಂತ ಕೃತಜ್ಞತೆಯಿಂದ ಸ್ವೀಕರಿಸಿ ಸನ್ಮಾನಿತರು ತಾವು ಧನ್ಯರಾಗಿದ್ದಾರೆ, ಅವರನ್ನು ಧನ್ಯರಾಗಿಸಿದ್ದಾರೆ. ಇದು ಒಂದು ಸುಸಂಸ್ಕೃತ ಸಮಾಜದ ಸಲ್ಲಕ್ಷಣ ಅಂತ ನಾವು ಭಾವಿಸಬೇಕಾಗಿದೆ. ಇಂಥ ಸುಸಂಸ್ಕೃತಿ, ರುಜು ಪದ್ಧತಿ ಸಮಾಜದಲ್ಲಿ ಹೆಚ್ಚಿದಷ್ಟು ಆ ಸಮಾಜ ತನ್ನ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ. ಸಮಾಜದಲ್ಲಿ ಇಂದು ಸ್ವಾಸ್ಥ್ಯ ಹೆಚ್ಚಬೇಕು. ಎಲ್ಲಿ ನೋಡಿದರೂ ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ನಮ್ಮ ಅಸ್ವಸ್ಥತೆಯನ್ನು ಹೆಚ್ಚಿಸುವ ಪ್ರಸಂಗಗಳೇ ಕಾಣ್ತಾ ಇರುವಂತ ಸಂದರ್ಭ. ಇವುಗಳ ಅಬ್ಬರವನ್ನು ತಗ್ಗಿಸಿ ನಮ್ಮ ನಿಜವಾದ ಗೊತ್ತುಗುರಿಗಳೇನು, ನಮ್ಮ ಬದುಕಿನ ಮೂಲ ಮಂತ್ರವೇನು ಎಂಬುದನ್ನ ತಿಳಿಸೋದಕ್ಕೆ ಮೈಸೂರು ಆರ್ಟ್ ಗ್ಯಾಲರಿಯ ಈ ಮಾದರಿ ನಮಗೆಲ್ಲರಿಗೂ ಕಣ್ಮುಂದೆ ಇದೆ. ಮೈಸೂರಿಗೆ ಇದು ಒಂದು ಹೆಮ್ಮೆಯ ಸಂಸ್ಥೆ. ನೋಡೋದಕ್ಕೆ ಕಿರಿದಾದರೂ ಗುರಿ ಮತ್ತು ಸಾಧನೆಯಿಂದ ಈ ಸಂಸ್ಥೆ ಹಿರಿದು ಅಂತ ನಿಸ್ಸಂಕೋಚವಾಗಿ ನಾವು ಹೇಳ್ಬೋದು. ಹಿರಿಯರಾದ ಶ್ರೀಮಾನ್ ಶಿವಲಿಂಗಪ್ಪನವ್ರನ್ನ, ಪದಾಧಿಕಾರಿಗಳಾದ ಡಾಕ್ಟರ್ ಜಮುನಾ ರಾಣಿಯವರು, ಕಾರ್ಯದರ್ಶಿಗಳಾದಂತ ಮತ್ತೆ ಪ್ರಧಾನ ಸಂಚಾಲಕ ಶ್ರೀಕಂಠ ಮೂರ್ತಿಗಳು, ಸಂಚಾಲಕರಾದ ಶ್ರೀ ಮನೋಹರ್, ಶ್ರೀಮತಿ ಮೋಹನ, ಶ್ರೀಮತಿ ಶೋಭಾರಾಣಿ, ಗೋವಿಂದಾಚಾರ್ಯ, ಬ್ರಹ್ಮಸೂರಯ್ಯ, ಇವರೆಲ್ಲರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾದ ಕೃತಜ್ಞತೆಗಳನ್ನ ಸಮರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಶಿವಲಿಂಗಪ್ಪನವರು ಗೌರವಿಸಿರುವಂತಹ ಇಷ್ಟು ಮಂದಿ ಸಾಧಕರನ್ನ ಕಂಡಾಗ ನನಗನ್ನಿಸೋದು, ದಿ ಎಫರ್ಟ್ಸ್ ಆಫ್ ಅನ್ ಇಂಡಿವಿಜುವಲ್ ಹೆಲ್ಪ್ ಶೇಪ್ ದಿ ಸೊಸೈಟಿ, ಕಮ್ಯುನಿಟಿ, ಸ್ಟೇಟ್, ನೇಷನ್ ಅಂಡ್ ದಿ ವರ್ಲ್ಡ್. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ಸುತ್ತಮುತ್ತಲ ಸಾಮಾಜಿಕರನ್ನ ಗುರುತಿಸಿ, ಸಾಧಕರನ್ನು ಗುರುತಿಸಿ ಅವರನ್ನ ಸನ್ಮಾನಿಸೋದು, ಅದು ಸಮಾಜವನ್ನ, ಸಮುದಾಯವನ್ನ, ರಾಜ್ಯವನ್ನ, ದೇಶವನ್ನ ಮತ್ತು ಇಡೀ ಪ್ರಪಂಚವನ್ನು ಒಂದು ಅರ್ಥದಲ್ಲಿ ಬೆಳಗುತ್ತೆ ಅಂತ ನಾವು ಹೇಳ್ಬೋದು. ಇನ್ಸ್ಪೈರಿಂಗ್ ಸ್ಟೋರೀಸ್ ಆಫ್ ಅನ್ಸಂಗ್ ಹೀರೋಸ್. ಅನ್ಸಂಗ್ ಹೀರೋಸ್ ಅಂತ ಹೇಳಿದ್ರೆ ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ಯಾರೋ ಗುರುತಿಸಿದ ಸಾಧಕರನ್ನು, ಗುರುತಿಸಿದ ಯಾವ ಜನಗಳನ್ನೆಲ್ಲ ಸಾಧನೆ ಮಾಡಿರ್ತಾರೆ, ಆದ್ರೆ ಯಾರು ಗುರುತಿಸಿರೋದಿಲ್ಲ, ಇವರನ್ನೇ ನಾವು ಅನ್ಸಂಗ್ ಹೀರೋಸ್ ಅಂತ ಕರೆಯೋದು. ಆ ಒಂದು ಕ್ಯಾಟಲಾಗ್ ಅನ್ನ ಸಂಗ್ರಹಿಸಿ ಭಾವಿ ಜನಾಂಗಕ್ಕೆ ಬಹಳ ಉಪಕಾರ ಮಾಡಿದ್ದಾರೆ ಶಿವಲಿಂಗಪ್ಪನವರು ಮತ್ತು ಅವರ ಸ್ನೇಹಿತರು. ಮೈಕೆಲ್ ಜೋರ್ಡನ್ ಅವನ ಹೆಸರನ್ನ ತಾವೆಲ್ಲ ಕೇಳಿದಿರಿ. ಬಹಳ ಸುಪ್ರಸಿದ್ಧನಾದಂತ ಅಮೆರಿಕದ ಬಾಸ್ಕೆಟ್ಬಾಲ್ ಪ್ಲೇಯರ್ ಮೈಕೆಲ್ ಜೋರ್ಡನ್. ಅವನೊಂದು ಮಾತು ಹೇಳ್ತಾನೆ ಸಾಧಕರ ಬಗ್ಗೆ. ಸಮ್ ಪೀಪಲ್ ವಾಂಟ್ ಇಟ್ ಟು ಹ್ಯಾಪನ್, some wish it would happen, others make it happen. 3 ಕ್ಯಾಟಗರಿ ಜನ ಲೋಕದಲ್ಲಿ ಇದ್ದಾರೆ. ಮೈಕೆಲ್ ಜೋರ್ಡನ್ ಹೇಳೋ ಮಾತು, ಒಬ್ಬ ಸ್ಪೋರ್ಟ್ಸ್ ಮನ್, ಅವನ ಅನುಭವ ಎಷ್ಟು ಸಾಂದ್ರವಾಗಿದೆ ನೋಡಿ, ವಿವೇಕಪೂರ್ಣವಾಗಿದೆ. ಸಮ್ ಪೀಪಲ್ ವಾಂಟ್ ಇಟ್ ಟು ಹ್ಯಾಪನ್, ಸಮ್ ವಿಶ್ ಇಟ್ ವುಡ್ ಹ್ಯಾಪನ್, ಆದ್ರೆ 3ನೇ ಕ್ಯಾಟಗರಿ ಇರಲ್ಲ, ಅದರ್ಸ್ ಮೇಕ್ ಇಟ್ ಹ್ಯಾಪನ್. ಅವರೇ ನಮಗೆ ಮುಖ್ಯ ಸಮಾಜದಲ್ಲಿ. ಅದು ಆಗ್ಲಿ ಅಂತ ಸಂಕಲ್ಪದಿಂದ ತಪಸ್ ಮಾಡ್ತಾ ಕೂತ್ಕೊಳ್ಳೋದ್ರಿಂದಲೂ ಪ್ರಯೋಜನವಿಲ್ಲ. ಅದರಿಂದ ಯಾರೋ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಕೂತ್ಕೊಳ್ಳೋದು ಪ್ರಯೋಜನವಿಲ್ಲ. ಆದ್ರೆ ತಾವೇ ಸ್ವತಃ ಕಾರ್ಯತತ್ಪರರಾಗಿ ನನ್ನ ಕೈಲಾದದನ್ನ ನಾನು ಸಮಾಜಕ್ಕೆ ಮಾಡ್ತೀನಿ ಅಂತ ಹೊರಡವರು, ಅವರೇ ನಮಗೆ ಮುಖ್ಯ. ದೇ ಆರ್ ದಿ ಸಾಲ್ಟ್ ಆಫ್ ಅರ್ತ್ ಅನ್ನೋ ಮಾತನ್ನ ಅವನು ಹೇಳ್ತಾನೆ. ಸಚಿನ್ ತೆಂಡೂಲ್ಕರ್ ಅವ್ರು ಹೇಳಿರುವಂತ ಮಾತು ನನಗೆ ಬಹಳ ಇಷ್ಟ. ಅವ್ರು ಹೇಳ್ತಾರೆ, ಯಾಕಂದ್ರೆ ಅವ್ರು ಅನುಭವಿಸಿರೋದು, ಅವ್ರು ಎಷ್ಟೇ 1000 ರನ್ಗಳನ್ನ ಹೊಡೆದಿರ್ಬಹುದು, ಭಾರತ ರತ್ನ ಪ್ರಶಸ್ತಿನ ಪಡೆದಿರ್ಬಹುದು, ಅವರ ಕ್ರಿಕೆಟ್ ಜೀವನದಲ್ಲಿ ಎಷ್ಟೋ ಕಡೆ ಲೀನ್ ಪ್ಯಾಚ್ ಅಂತ ಒಂದು ಬರುತ್ತೆ.
ಎಷ್ಟಾದರೂ ರನ್ಗಳು ಬರೋದಿಲ್ಲ. ಈಗ ವಿರಾಟ್ ಕೊಹ್ಲಿಗೂ ಅಂತ ಒಂದು ಸಂದರ್ಭ ಒದಗಿ ಬಂದಿತ್ತು, ಅದನ್ನು ತಾವು ಗಮನಿಸಿದ್ದೀರಿ. ಏಕ ಪ್ರಕಾರವಾಗಿ ಸೆಂಚುರಿಗಳನ್ನೇ ಬಾರ್ಸಕ್ಕಾಗಲ್ಲ, ಸಿಕ್ಸರ್ಗಳನ್ನೇ ಬಾರ್ಸಕ್ಕಾಗಲ್ಲ. ಯಾವುದೋ ಒಂದು ಲೀನ್ ಪ್ಯಾಚ್ ಅಂತ ಏನ್ ಮಾಡಿದ್ರು ರನ್ಗಳು ಬರಲ್ಲ. ಎಷ್ಟೋ ಟೆಸ್ಟ್ಗಳಾದ್ರು, ಒನ್ ಡೇ ಮ್ಯಾಚ್ ಆದ್ರು, T20 ಆದ್ರೂ ಒಂದು ರೀತಿ ಶೂನ್ಯ ರಿಕ್ತತೆ ಬಂದ್ಬಿಡುತ್ತೆ. ಅಂತ ಸಂದರ್ಭವನ್ನು ಎದುರಿಸಿರುವಂತ ಸಚಿನ್ ತೆಂಡೂಲ್ಕರ್ ಒಂದು ಮಾತು ಹೇಳಿದ್ದಾರೆ. ಅದೇನಂದ್ರೆ, ಇಫ್ ಪೀಪಲ್ ಥ್ರೋ ಸ್ಟೋನ್ಸ್ ಅಟ್ ಯು, then you convert them into milestones. ಆ ಸ್ಟೋನ್ಸ್ ಅನ್ನೇ ಮೈಲ್ ಸ್ಟೋನ್ ಆಗಿ ನಾವು ಪರಿವರ್ತಿಸ್ಕೋಬೇಕು ಅನ್ನುವ ಬುದ್ಧಿವಾದ, ವಿವೇಕದ ಮಾತು. ಕಲ್ಲನ್ನೇ ಮೈಲುಗಲ್ಲಾಗಿ ಪರಿವರ್ತಿಸಿಕೊಳ್ಳುವಂತ ಒಂದು ಚಾಕಚಕ್ಯತೆ, ಒಂದು ಪ್ರೌಢಿಮೆ. ಮೈಕೆಲ್ ಜೋರ್ಡನ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರ ಮಾತನ್ನ ನಿಜ ಮಾಡಿರುವವರು ಈ ನಮ್ಮ ಸಾಧಕರು. ಹಾಗಾಗಿ ಅವರ ಸಾಧನೆ ಗ್ರಂಥ ರೂಪವನ್ನ ತಾಳಬೇಕು. ಈ 100 ಮಂದಿ ಸಾಧಕರು ತಮ್ಮ ತಮ್ಮ ಕ್ಷೇತ್ರದ ಅನುಭವವನ್ನು ಸಂಕ್ಷಿಪ್ತವಾಗಿ ದಾಖಲಿಸಿದರೆ ಅದೇ ಒಂದು ಗ್ರಂಥವಾಗಿ ನಮಗೆ ಲಭ್ಯ ಆಗುತ್ತೆ. ಖಂಡಿತವಾಗಿ ಪ್ರಕಟಣೆಗೆ ಈ ಕಾಲದಲ್ಲಿ ತೊಂದರೆ ಇಲ್ಲ. ನಾಮುಂದು ತಾಮುಂದು ಅಂತ ಅನೇಕ ಪ್ರಕಾಶಕರು ಮುಂದೆ ಬರ್ತಾ ಇದ್ದಾರೆ. ಮುಂದಿನ ಅಸೈನ್ಮೆಂಟ್ ಏನಂದ್ರೆ, ಈ 100 ಜನ ಕ್ಯಾಟಲಾಗನ ಶಿವಲಿಂಗಪ್ಪನವರು, ಡಾಕ್ಟರ್ ಜಮನಾರಾಯಣವರು ಏನ್ ನಮಗೆ ಲಭ್ಯಗೊಳಿಸಿದ್ದಾರೆ, ಒಂದೊಂದು ಪುಟ ಸಾಕು. ಹೆಚ್ಚು ಬರೆಯಕ್ಕೆ ಸಾಧ್ಯವಿಲ್ಲದೆ ಇದ್ರೆ ಒಬ್ಬ ಸಾಧಕರು ಒಂದು ಪುಟ, ಅದು 100-120 ಪುಟದ ಒಂದು ಗ್ರಂಥವಾಗಿ ನಮ್ಮ ಕೈಗೆ ಶಾಶ್ವತವಾಗಿ ತಲುಪುತ್ತೆ. ಮುಂದೆ ಎಂದಾದರೂ ಒಂದು ದಿನ ಅವ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂದಾಗ ಈ ಪುಸ್ತಿಕೆಯನ್ನ, ಅದು ಪುಸ್ತಿಕೆ ಕ್ಯಾಟಲಾಗ್ ಅಂತ ಪುಸ್ತಿಕೆಯಾಗಿ ಅದು ಇವತ್ತು ಬರಬೇಕಾಗಿತ್ತು. ಆದ್ರೆ ಈ ಕ್ಯಾಟಲಾಗ್ ಬುಕ್ ಆಗಿ ಪರಿವರ್ತನೆ ಆಗ್ಬೇಕು. ಪ್ರಾಯಶಃ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಾವು ಈ ಪುಸ್ತಕವನ್ನೇ ಬಿಡುಗಡೆ ಮಾಡಬಹುದು ಅಂತ ಕಾಣಿಸುತ್ತೆ. ಶಿವಲಿಂಗಪ್ಪನವರೊಬ್ಬರಿಗೇನೆ ಬರ್ಡನ್ ಆಗುತ್ತೆ. ಅದರಿಂದ ಡಾಕ್ಟರ್ ಜಮನಾರಾಯಣವರಾಗ್ಲಿ, ಸಂಚಾಲಕರಾಗ್ಲಿ ಈ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಸಾಧಕರ ಸಂಕ್ಷಿಪ್ತ ಪರಿಚಯವನ್ನು ಗ್ರಂಥ ರೂಪದಲ್ಲಿ ತರಬೇಕು ಅಂತ ನಾನು ಈ ವೇದಿಕೆಯಿಂದ ವಿನಂತಿ ಮಾಡ್ಕೊತಾ ಇದ್ದೇನೆ. ಮೈಸೂರು ಆರ್ಟ್ ಗ್ಯಾಲರಿ ಮಾಡುವ ಮಹತ್ತರ ಕೆಲಸ ಜನರ ಗಮನಕ್ಕೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಆ ಕೆಲಸವಾಗಲಿ ಅನ್ನೋದು ನನ್ನ ಆಸೆ. ಈ ಕ್ಯಾಟಲಾಗ್ ಅನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಮಾನ್ಯ ಶಿವಲಿಂಗಪ್ಪನವರನ್ನ ನಾನು ಹೃದಯಾಂತರಾಳದಿಂದ ಆ ಜವಾಬ್ದಾರಿಯನ್ನು ಅನುಭವಿಸಿದ್ದಕ್ಕೆ ವಂದಿಸ್ತೇನೆ. ಕೊನೆಯದಾಗಿ ಒಂದು ಗ್ರೀಕ್ ಮಿತ್ ನನಗೆ ಜ್ಞಾಪಕ ಬರ್ತಾ ಇದೆ, ಅದನ್ನ ಹೇಳ್ಬಿಟ್ಟು ವಿರಮಿಸ್ತೀನಿ. ಮಿತ್ ಆಫ್ ಸಿಸಿಫಸ್ ಅಂತ ಒಂದು ಕಥೆ ಇದೆ. ಅದೇನೆಂದ್ರೆ, ಆ ಸಿಸಿಫಸ್ ಅನ್ನೋವನಿಗೆ ದೇವತೆಗಳು ಶಾಪ ಕೊಟ್ಬಿಟ್ಟು ಅವನು ಒಂದು ಬಂಡೆಯನ್ನ ಒಂದು ಪರ್ವತದ ಬುಡದಿಂದ ಉರುಳಿಸ್ಕೊಂಡು ಹೋಗಿ ಆ ಶಿಖರಾಗ್ರದನ್ನ ತಲುಪಬೇಕು ಅಂತ ಶಾಪ. ಗ್ರೀಕ್ ಫಿಲಾಸಫರ್ ಒಬ್ಬನಿಗೆ ಮಿತ್ ಆಫ್ ಸಿಸಿಫಸ್ ನ ಕಥೆ ಅದು. ಹಾಗೆಯೇ ಅವನು ಉರುಳಿಸ್ಕೊಂಡು ತುದಿಯನ್ನ ಮುಟ್ತಾನೆ. ಮುಟ್ಟಿದ ಕೂಡಲೇ ಮತ್ತೆ ಜಾರಿ ಬುಡಕ್ಕೆ ಬರುತ್ತೆ ಬಂಡೆ. ಪುನಃ ಅದನ್ನ ಅವನು ಉರುಳಿಸ್ಕೊಂಡು ದೂಕೊಂಡು ಹೋಗ್ಬೇಕು. ಇದು ಬೇರೆ ನೋಟಕ್ಕೆ ನೋಡೋರಿಗೆ ಇವ್ನಿಗೆ ಏನ್ ಮಾಡಕ್ ಕೆಲ್ಸವಿಲ್ವಿ ಅಂತ ಅನ್ಸುತ್ತೆ. ಆದ್ರೆ ಇದು ದೇವತೆಗಳ ಶಾಪ. ಈ ಲೋಕದಲ್ಲಿ ಯಾರ್ಯಾರು ಸಾಧಕರಿದ್ದಾರೋ ಅವ್ರ ಕೆಲ್ಸವಿಲ್ಲ, ನೋಡೋರಿಗೆ ಹಾಗೆ ಕಾಣಿಸುತ್ತೆ. ಶಿವಲಿಂಗಪ್ಪನವರು ಇದೇನಪ್ಪ ಇದು, ಈ ಮೈ ಮೇಲೆ ಹಾಕೊಂಡು ಎಲ್ಲಿಂದ ಹುಡ್ಕೊಂಡ್ಬರೋದು ಸಾಧಕರನ್ನ ಮತ್ತೆ ಅತಿಥಿಗಳನ್ನ, ತಿಂಗಳು ಒಂದ್ ತಿಂಗಳು ಮುಗಿದ್ರೆ ನೆಕ್ಸ್ಟ್ ಮಂತ್ ಆಗ್ಲೇ ಅಸೈನ್ಮೆಂಟ್ ಶುರು, ಹೀಗೆಲ್ಲ ಅಂತ ಅನ್ಸುತ್ತೆ ದೂರದಿಂದ ನೋಡೋರಿಗೆ. ಫಾರ್ ಎ ಕ್ಯಾಶುವಲ್ ಆನ್ಲೋಕರ್ ಇಟ್ ಅಪಿಯರ್ಸ್ ಆಸ್ ಇಫ್ ಇಟ್ ಇಸ್ ಅನ್ ಎಕ್ಸರ್ಸೈಸ್ ಇನ್ ಫ್ಯುಟಿಲಿಟಿ, ಬಟ್ ಇನ್ ಆಕ್ಚುಯಾಲಿಟಿ ಇಟ್ ಇಸ್ ನಾಟ್ ಸೋ. ಅದು ನಿರಂತರವಾಗಿ ಲೋಕವನ್ನು ನಾವು ಸೇವೆಯಲ್ಲಿ ನಾವು ತೊಡಗಿಕೊಳ್ಳಲೇಬೇಕು. ಈ ಸೇವೆಯಿಂದ ನಮಗೆ ಕೊನೆ ಉಸಿರಿನ ತನಕ ಬಿಡುಗಡೆ ಇಲ್ಲ ಅನ್ನುವ ತತ್ವವನ್ನ ಆ ಮಿತ್ ಆಫ್ ಸಿಸಿಫಸ್ ಕಥೆಯಿಂದ ನಾವು ಅರ್ಥ ಮಾಡ್ಕೊತಾ ಇದ್ವಿ. ಹಾಗೆ ಶಿವಲಿಂಗಪ್ಪನವರು ಮಾಡ್ತಾ ಇರುವಂತ ಈ ತ್ಯಾಗಮಯವಾದಂತಹ ಈ ಸೇವೆ ಏನಿದೆ, ಅದರಿಂದ 10,000 ಜನ ಸ್ಫೂರ್ತಿಯನ್ನು ಪಡೆದು ನಮ್ಮ ಸಮಾಜದ ಸ್ವಾಸ್ಥ್ಯವನ್ನ, ಯಾಕಂದ್ರೆ ನಮ್ಮ ಸಮಾಜ ಮೂಲತಃ ಸೇವೆಗೆ ಹೆಸರಾದಂತ ಸಮಾಜ. ಸರ್ವಿಸ್ ಸರ್ವಿಸ್ ಸರ್ವಿಸ್, ಅದು ಬಿಟ್ಟು ಬೇರೆ ಮಾತೇ ಇಲ್ಲ. ಹಾಗಾಗಿ ಅವರಿಂದ ಸ್ಫೂರ್ತಿ ಪಡೆದು ಇನ್ನಷ್ಟು ಜನ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಹೆಚ್ಚಿಸೋದಕ್ಕೆ, ಕೈಲಾದ ಸಹಾಯವನ್ನು ಮಾಡೋದಕ್ಕೆ ಅವರು ಮುಂದಾಗಲಿ. ಜೊತೆಗೆ ಶಿವಲಿಂಗಪ್ಪನವರಿಗೆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು 100 ಕಾಲ ಅವರು ಬಾಳಿ ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂತಾಗಲಿ ಅಂತ ಪ್ರಾರ್ಥಿಸಿಕೊಂಡು ತಮಗೆಲ್ಲರಿಗೂ ವಂದಿಸಿ, ವೇದಿಕೆ ಮೇಲಿನ ಗಣ್ಯನಿಗೆ ವಂದಿಸಿ ವಿರಮಿಸ್ತಾ ಇದ್ದಾರೆ.
ಮೂಡಿರುವ ಸಾಕಷ್ಟು ಸಂದೇಶಗಳನ್ನ ಕೊಟ್ಟಿದ್ದಾರೆ ನಮ್ಮ ಪ್ರೊಫೆಸರ್ ಸಿ ನಾಗಣ್ಣವರು. ಹಾಗೆ ಮಾತಿನ ಮಧ್ಯದಲ್ಲಿ ನಮ್ಮ ಭುಜದ ಮೇಲೆ ಒಂದ್ ಸ್ವಲ್ಪ ಹೆಗಲ ಮೇಲೆ ಭಾರವನ್ನು ಇರಿಸಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಾಧ್ಯವೋ ಗೊತ್ತಿಲ್ಲ, ಯಾಕಂದ್ರೆ ಜಮೀನರಿಗೆ ಜನಬಲ ಇದೆ, ಧನಬಲ ಕಡಿಮೆ ಇದೆ. ಯಾಕಂದ್ರೆ ಜನ ಧನ ಎರಡು ಒಟ್ಟಿಗೆ ಸೇರಿ ಸ್ವಲ್ಪ ಕಷ್ಟ ಇದೆ. ನೋಡುವ ನಿಮ್ಮ ಶುಭ ಆಕಾಂಕ್ಷೆಗಳು ಹೇಗಾಗುತ್ತೆ ಅಂತ. ಈಗ ಶ್ರೀಯುತ ಅಮರರಾಮಚಂದ್ರ ಅವರು ಮತ್ತೊಂದು ಹಾಡನ್ನು ಹಾಡಿ ನಂತರ ಅವರು ಬೇರೆ ಕಾರ್ಯಕ್ರಮಕ್ಕೆ ತರಲಿದ್ದಾರೆ. ಹಾಗಾಗಿ ಅವರಿಂದ ಒಂದು ಗಾಯನ. ಒಳಿತು ಮಾಡು ಮನಸ ನೀರುದು 3 ದಿವಸ, ಒಳಿತು ಮಾಡು ಮನಸ ನೀರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೇಳುತ್ತಾರ ಮಣ್ಣಾಗ ಕೂಡುತ್ತಾರ, ಚೆಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಹೇ ಒಳಿತು ಮಾಡು ಮನಸ ನೀರುದು 3 ದಿವಸ, ಒಳಿತು ಮಾಡು ಮನಸ ನೀರುದು 3 ದಿವಸ. 3 ದಿನದ ಸಂತೆ ರಘುನಪ್ತ ಮಾಡಬೇಕು, ದ್ವೇಷವೆಂಬ ಕತ್ತೆ ನೀ ಸುಟ್ಟು ಹಾಕಬೇಕು. 3 ದಿನದ ಸಂತೆ ರಘುನಪ್ತ ಮಾಡಬೇಕು, ದ್ವೇಷವೆಂಬ ಕತ್ತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರುವುದು ಬಾಡಿಗೆ ಮನೆಯಾಗ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರವೇನು ತಂದೆ ಬರವೇನು ಹಿಂದೆ, ಹೇ ಒಳಿತು ಮಾಡು ಮನಸ ನೀರುದು 3 ದಿವಸ, ಒಳಿತು ಮಾಡು ಮನಸ ನೀರುದು 3 ದಿವಸ. ಸ್ವರ್ಗ ನರಕ ಎಲ್ಲ ಬೇರಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರೇಳು ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಬೇರಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರೇಳು ಕೊನೆ ತನಕ. ನಾನು ನಾನು ಎಂದು ನೀ ಬೆಳೆಯ ಪ್ರಾಣ ಮೂಢ, ನಾನು ಎಂಬುದು ಗಂಡು ಮರೆತು ಹೋಗಬ್ಯಾಡ. ದ್ವೇಷವೆಂಬ ವಿಷವ ಕುಡಿಯಬ್ಯಾಡ ಮೂಢ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ, ಅದೇ ಸ್ವರ್ಗ ಕೀಳ ಮನುಜರಾಗಿ ಬಾಳ. ಹೇ ಒಳಿತು ಮಾಡು ಮನಸ ನೀರುದು 3 ದಿವಸ, ಒಳಿತು ಮಾಡು ಮನಸ ನೀರುದು 3 ದಿವಸ. ನೀರು 3 ದಿವಸ, ನೀರುದು 3 ದಿವಸ, ನೀರು 3 ದಿವಸ. ಒಳಿತು ಮಾಡು ಮನಸ ನೀರುದು 3 ದಿವಸ. ನನಗೆ ಅವಕಾಶ ಸೂರ್ಯಪ್ಪ ಸರ್ ಅವರಿಗೆ ಈ ಸಾಧಕ ಗುಂಪಲ್ಲಿ ನಾನು ಸಹ ಈ ಪುಸ್ತಕದಲ್ಲಿ ಒಂದು ಕಿರುವತ್ತಿಗೆ ಸೇರಿಸಲು ತುಂಬಾ ಖುಷಿ ಆಯಿತು. ನಾನು PhD ಮಾಡುವಂತ ಸಂದರ್ಭದಲ್ಲಿ ಯಾರು ಹೇಳಿದ್ರು ಶಿವಲಿಂಗಪ್ಪ ಸರ್ ಹತ್ರ ಹೋದ್ರೆ ಅರಮನೆ ಬಗ್ಗೆ ಬುಕ್ ಸಿಗ್ತವ, ಅಲ್ಲಿ ಹೋದ್ರೆ ನನ್ನ ಹೆಸರನ್ನ ಕೇಳ್ಬಿಟ್ಟು ಈ ತರ ಸಾಧನೆ ಎಲ್ಲ ಹೋಗಿದ್ದೀವಿ ಸರ್ ಅಂತ, ಹಂಗಾರೆ ಯಾಕೆ ಬರಬಾರ್ದು ಈ ತಿಂಗಳಲ್ಲಿ ನೀವು ಸಾಧಕರಾಗಿ ಅಂತ ಹೇಳಿ ನನ್ನ ಅಲ್ಲೇ ಪರಿಚಯ ಆಗಿ ಪುಸ್ತಕವನ್ನ ನನಗೆ ಕೊಟ್ಟು ಒಳ್ಳೇದಾಗಲಿ ಅಂತ ಹೇಳಿದ್ವಿ ಸರ್. ಮತ್ತೆ ನಾನು ದುರ್ಗಾ ಪ್ರೊಫೆಸರ್ ನಾಗಣ್ಣ ಸರ್ ಅವರು
ನೋಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವಿನಯ್ ನಮ್ಮ ಸೈನ್ಸ್ ಕಾಂಗ್ರೆಸ್ ಸಂದರ್ಭದಲ್ಲಿ ಅಮರಾಮಚಂದ್ರೆ ಹಾಡ್ಬೇಕು ಅಂತ ಹೇಳಿ ಚಾಲೆಂಜ್ ಹಾಕಿ ನನ್ನನ್ನು ನೀವು ಹಾಡಲೇಬೇಕು ಅಂತ ಹೇಳಿ ಉಪರಾಷ್ಟ್ರಪತಿ ಮತ್ತೆ ಎಲ್ಲರ ಮುಂದೆ ಹಾರಿಸ್ತಂತ ಒಂದು ಖುಷಿ. ಇಲ್ಲಿ ಕುಂತಿರೋರು ಒಬ್ಬೊಬ್ರು ನನಗೆ ಸ್ಫೂರ್ತಿ, ಕೆಳಗೆ ಕುಂತಿರೋರು ಸಹ ನನಗೆ ವೇದಿಕೆ ಕೆಳಗುತ್ತರು ಒಂದೊಂದು ವೇದಿಕೆಯನ್ನು ಎಲ್ಲರೂ ಕಲಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕರಿಸುತ್ತಾ ಮತ್ತೆ ನಮ್ಮ ಸರ್ರು ಚಂದ್ರಶೇಖರ್ ಸರ್, ರಾಜು ಸರ್, ಚಂದ್ರಶೇಖರ್ ಸರ್ ಇವರು ನಮ್ಮ ಗೋಪಾಲ್ ಸರ್ 83ನೇ ಅಖಿಲ ಸಾಹಿತ್ಯ ಸಮ್ಮೇಳನದಲ್ಲಿ ನೀವೇ ಹಾಡ್ಬೇಕು ಅಂತೇಳಿ ಎಲ್ಲ ಹಳ್ಳಿಗೆ ಬಂದ ನನ್ನ ಪ್ರೀತಿಯಿಂದ ಒಬ್ಬ ಇಂಟರ್ನ್ಯಾಷನಲ್ ಫೋಕ್ ಸಿಂಗರ್ ಮಾಡಿದ್ದಾರೆ. ಅಂದ್ರೆ ನಿಮ್ಮೆಲ್ಲರ ಕಲಾ ಪೋಷಕರಿಂದ ನಾನು ಎಲ್ಲ ಕಡೆ ಹೇಳ್ತೀನಿ, ಕಲಾವಿದರಿಂದ ಕಲಾವಿದ ಆಗಲಿ, ಕಲಾ ಪೋಷಕರಿಂದ ನಾನು ಒಬ್ಬ ಕಲಾವಿದ ಅಂತ ತುಂಬಾ ಖುಷಿ ಇರುತ್ತೆ. ನಮ್ಮ ಜೀವನ ರಾವಣಿ ಮೇಡಮ್ ಅವರು ಫಸ್ಟ್ ಸ್ಪರ್ಧೆಯಲ್ಲಿ ನನಗೆ ತೀರ್ಪುಗಾರರಾಗಿ ಪ್ರಥಮ ಸ್ಥಾನವನ್ನು ಕೊಟ್ಟರು. ಅವತ್ತೇ ಹೇಳೋದು ನೀವು ಒಂದು ದೊಡ್ಡ ಉತ್ತಮವಾದ ವ್ಯಕ್ತಿಯಾಗಿ ಅಂತ ಹೇಳಿ ಅವರ ಆಶೀರ್ವಾದದಿಂದ. ಮತ್ತೆ ನಾಗನ ಸರ್ ಒಂದು ಮಾತಾಡಿದ್ರು, ನೀನ್ PhD 6-7 ಪಡ್ಕೋಬಹುದು, ಆದ್ರೆ ನಿಮ್ಮ ಗಂಟ್ಲು ಇದೆಯಲ್ಲ ಕಂಠ, ಅದನ್ನ ತುಂಬಾ ಚೆನ್ನಾಗಿ ಜೋಪಾನ ನೋಡ್ಕೊಂಡಿದ್ರು. ಇದುವರೆಗೂ ಅದೇ ರೀತಿ ಕಾಪಾಡಿದ್ದೀನಿ ಸರ್, ಧನ್ಯವಾದಗಳು. ನನಗೆ ದೊಡ್ಡ ಪ್ರಶಸ್ತಿಯನ್ನ ಕೊಟ್ಟು ನನಗೆ ಬೆಲೆ ಕಟ್ಟಿದ್ದಾರೆ, ಅವ್ರಿಗೂ ಸಹ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೈಸೂರು ಆರ್ಟ್ ಗ್ಯಾಲರಿ, ಕನ್ನಡ ಸಾಹಿತ್ಯ ಕಲಾಕೂಟ ಇವೆರಡೂ ಸೇರಿ 2016ರಿಂದ 2024ರವರೆಗೆ ಈಗಾಗಲೇ ನಮಗೆಲ್ಲ ತಿಳಿದಿರುವಂತೆ 100 ಜನ ಸಾಧಕರಿಗೆ ಸಂವಾದ ನಡೆಸಿ ಅವರನ್ನ ಸನ್ಮಾನಿಸಿ ತಮ್ಮ ಕಲಾ ಪೋಷಕತೆಯನ್ನ ನಮ್ಮೆಲ್ಲರ ಮುಂದೆ ಎತ್ತಿ ಹಿಡಿದಿದ್ದಾರೆ. ಈ 2 ಸಂಸ್ಥೆಗಳಿಗೆ ಮೊಟ್ಟ ಮೊದಲನೇದಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮಾಜದ ಪರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಕಲೆ ಎಲ್ಲರನ್ನ ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಆಯ್ದುಕೊಳ್ಳುತ್ತದೆ ಅಂತ ಅನಾಥರು ಹೇಳಿರುವ ಹಾಗೆ ಕೆಲವರನ್ನ ಮಾತ್ರ ಆಯ್ದುಕೊಂಡಿರುತ್ತದೆ. ಆಯ್ಕೆಯಾಗಿರುವವರನ್ನ ಗುರುತಿಸುವುದು ನಮ್ಮ ಜವಾಬ್ದಾರಿಯಾಗಿದೆ, ಸಮಾಜದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಸಮಾಜದಲ್ಲಿರುವ ಎಲ್ಲರೂ ನಿಭಾಯಿಸಲು ಕಷ್ಟ ಸಾಧ್ಯ. ಅಂಥ ಗುರುತರವಾದ ಜವಾಬ್ದಾರಿಯನ್ನ ಇಂದು ಈ ವೇದಿಕೆ ಮೇಲಿರುವಂತ ಶಿವಲಿಂಗಪ್ಪನವರು ಮಾಡ್ತಾ ಬಂದಿದ್ದಾರೆ. ಇವರು ಮಾಡಿರುವ ಕೆಲಸವನ್ನ ಒಂದು ಕಿರುಹೊತ್ತಿಗೆ ರೂಪದಲ್ಲಿ ಬಿಡುಗಡೆ ಮಾಡಲು ನಮ್ಮ ಪ್ರೊಫೆಸರ್ ಸಿ ನಾಗಣ್ಣವರು ಬಂದಿದ್ದಾರೆ. ನಮ್ಮೆಲ್ಲರಿಗೆ ಚಿರಪರಿಚಿತರಾದಂತಹ ಶ್ರೀ ರಾಜೀವ್ ಸರ್ ಅವರು ಬಂದಿದ್ದಾರೆ, ಚಂದ್ರಶೇಖರ್ ಸರ್ ಹೋಗಿದ್ದಾರೆ, ಡಾಕ್ಟರ್ ಜಗ್ಗಾರಾಮಿ ಹೋಗಿದ್ದಾರೆ. ಇದೆಲ್ಲದರ ನಡುವೆ ಸಿ ನಾಗಣ್ಣ ಅವರು ಹೇಳಿದ ಹಾಗೆ ನನಗೆ ಅತೀವ ಸಂತೋಷ ತಂದಂತಹ ಕಾರ್ಯಕ್ರಮಗಳಲ್ಲಿ ಇದು ಪ್ರಥಮ ಸ್ಥಾನ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಈ ವೇದಿಕೆಯ ಮೇಲೆ ಕುಳಿತಿರುವ ಗಣ್ಯರಲ್ಲಿ ಸಿ ನಾಗಣ್ಣವರು ನಮ್ಮ ಶಾರದಾವಿಲಾಸ ಕಾಲೇಜಿನ ಹಿರಿಯ ವಿದ್ಯಾರ್ಥಿ, ಡಾಕ್ಟರ್ ಜಗನ್ನಾರಾಯಣಿ ದೊಡ್ಡೆ ಅವರು ನಮ್ಮ ಶಾರದಾವಿಲಾಸ ಕಾಲೇಜಿನ ಹಿರಿಯ ವಿದ್ಯಾರ್ಥಿ, ಶಿವಲಿಂಗಪ್ಪನವರು ನಮ್ಮ ತಂದೆಯ ಸ್ನೇಹಿತರು, ನನ್ನ ಮುಂದೆ ಕುಳಿತಿರುವ 100 ಸಾಧಕರಲ್ಲಿ ಹಲವಾರು ಶಾರದಾವಿಲಾಸ ಕಾಲೇಜಿನ ವಿದ್ಯಾರ್ಥಿಗಳಿದ್ದೀರ. ಈಗಾಗಲೇ ಕೆಲವರು ಕೈ ಎತ್ತಿ ನಾವು ಇದೀವಿ ಅಂತ ತೋರಿಸ್ತಾ ಇದ್ದಾರೆ. ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಸಾಧಕರ ಪಟ್ಟಿಯಲ್ಲಿ ಇಟ್ಟುಕೊಂಡು ಆ ಸಾಧಕರನ್ನ ಗುರುತಿಸಿರುವಂತಹ ಸಂದರ್ಭದಲ್ಲಿ ನನ್ನನ್ನ ಮುಖ್ಯ ಅತಿಥಿಯಾಗಿ ಕರೆದಿರುವುದು ನಿಜವಾಗಿಯೂ ನನ್ನ ಜೀವನದ ಅತ್ಯಂತ ಸೌಭಾಗ್ಯದ ದಿನ ಅಂತ ನಾನು ಭಾವಿಸಿದರೆ ಖಂಡಿತ ತಪ್ಪಾಗಲಾರದು ಅಂತ ನನ್ನ ಅಭಿಪ್ರಾಯ. ಮೊದಲು ನಿಮಗೆಲ್ಲ ತಿಳಿಸೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಶಿವಲಿಂಗಪ್ಪ ಅವರು, ಅವರ ಮನೆಯೂ ಕೂಡ ನಾನು ಬಾಲಕಿಯಾಗಿದ್ದಾಗ ನಮ್ಮ ತಂದೆಯವರ ಜೊತೆ ಭೇಟಿ ನೀಡಿದ್ದೆ. ಅವರ ಬಗ್ಗೆ ಅವರ ಹೆಚ್ಚು ತಿಳಿದಿರಲಿಲ್ಲ. ನಂತರದ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆ ತಿಳ್ಕೊತಾ ಹೋದೆ. ಯಾಕಂದ್ರೆ ನಾನು ಬಹಳ ಬೇಗ ನಮ್ಮ ತಂದೆಯವ್ರನ್ನ ಕಳ್ಕೊಂಡೆ, ಹಾಗಾಗಿ ಸಂಪರ್ಕ ಕಳೆದೋಯ್ತು. ಮಾಧ್ಯಮಗಳಿಂದ ಮಾತ್ರ ಅವರ ಸಾಧನೆಗಳ ಬಗ್ಗೆ ತಿಳ್ಕೊತಾ ಹೋದೆ. ಮೊನ್ನೆ ನಮ್ಮ ಕಾಲೇಜಿಗೆ ಅವರು ಬಂದು ಕರೆದಾಗ ನನಗೆ ಪುಟ್ಟ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಾಗ ಎಷ್ಟು ಸಂತೋಷ ಆಗುತ್ತೆ, ಅದಕ್ಕೆ ಹೆಚ್ಚಿನ ಸಂತೋಷ ಆಗುತ್ತೆ. ಹಲವಾರು ಕಾರಣಗಳು ಈಗಾಗಲೇ ತಿಳಿಸಿದ್ದೇನೆ ಯಾವ ಕಾರಣಗಳಿಗೆ. ಬಹುಶಃ ಒಂಥರ ಎಲೈಟೆಡ್ ಸ್ಟೇಟ್ ಅಂತಾರಲ್ಲ, ಆ ಸ್ಟೇಟ್ ಅಲ್ಲಿ ಇದ್ದೀನಿ ನಾನು.
ಅದು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಎಕ್ಸೈಟೆಡ್ ಸ್ಟೇಟ್ ಅಂತಾರಲ್ಲ ಆ ಸ್ಟೇಟ್ ನಲ್ಲಿ ಇಟ್ ಮೇ ಟೇಕ್ ಸಮ್ ಟೈಮ್ ಫಾರ್ ಮೀ ಟು ಕಮ್ ಬ್ಯಾಕ್ ಟು ಗ್ರೌಂಡ್ ಸ್ಟೇಟ್. ವಾಪಸ್ ಗ್ರೌಂಡ್ ಸ್ಟೇಟ್ ಬರೋದಕ್ಕೆ ಸ್ವಲ್ಪ ಸಮಯ ತಗೊಳ್ತೇನೋ ಆ ಮಟ್ಟಕ್ಕೆ ನಾವು ಎಕ್ಸೈಟೆಡ್ ಸ್ಟೇಟ್ ಹೋಗಿದ್ದೀವಿ. ದಯಮಾಡಿ ಈ ಸಂತೋಷದ ಕ್ಷಣಗಳಲ್ಲಿ ಮಾತನಾಡುವಾಗ ತಪ್ಪಬಹುದು ಅಂತ ಹೆದರಿಕೆ ಆಗ್ತಾ ಇದೆ ನಮಗೆ, ಅಷ್ಟು ಸಂತೋಷ ಆಗ್ತಾ ಇದೆ ನಮಗೆ. Once again, I would like to thank the organizers on my own behalf and also on behalf of everybody who is present here. ಮತ್ತೊಂದು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಸಾಧಕರ ನಡುವೆ ಏನನ್ನು ಸಾಧನೆ ಮಾಡದೆ ಕೇವಲ ಶಿಕ್ಷಕ ವೃತ್ತಿಯಲ್ಲಿ ತೊಡಗಿಸಿಕೊಂಡು ನನ್ನ ಎಲ್ಲರ ಮಟ್ಟಿಗೆ ವಿದ್ಯಾರ್ಥಿಗಳ ಜೊತೆ ನನ್ನ ಕರ್ತವ್ಯವನ್ನು ನಿಭಾಯಿಸಿಕೊಂಡು ಬರ್ತಾ ಇರುವಂತ ನನ್ನನ್ನು ತಂದು ನಿಲ್ಲಿಸಿರುವುದು ನನಗೆ ಬಹುಶಃ ಒಂದು ಸ್ಫೂರ್ತಿ ಎಂದು ಹೇಳಕ್ಕೆ ಅದು ತುಂಬಾ ಸಂಕೋಚವಾಗ್ತಾ ಇದೆ, ಸಂತೋಷವಾಗ್ತಾ ಇದೆ. ಇದೆಲ್ಲರ ನಡುವೆ ಬಹಳ ಸಣ್ಣವರಾಗಿ ನನ್ನನ್ನು ನಾನು ನೋಡುವಂತ ಸಂದರ್ಭನೂ ಹೌದು ಅಂತ ಅನಿಸ್ತಿದೆ. ಯಾಕಂದ್ರೆ ಈ ಸಾಧಕರ ಪಟ್ಟಿಯನ್ನ ನೋಡಿದಾಗ ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ. ಈ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ. ಕೆಲವರ ಬಗ್ಗೆ ನಾನು ಹಾಗೆ ಕೇಳ್ತಾ ಬಂದೆ, ಸರ್ ಮತ್ತು ಮೇಡಮ್ ಇವರ ಕ್ಷೇತ್ರ ಯಾವ್ದು, ಇವರ ಸಾಧನೆ ಯಾವ್ದು. ಕೆಲವೊಂದು ಗೊತ್ತಿದೆ, ಕೆಲವೊಂದು ಗೊತ್ತಿಲ್ಲ. ಯಾಕಂದ್ರೆ ಇವ್ರು ಮಾಡ್ತಾ ಇರೋದೇ ನಮ್ಮ ಪ್ರೊಸೆಸಿಂಗ್ ಹಾಗೆ identification of unsung heroes. So many unsung heroes have been identified by this organization. So I just wanted to know how come they have been recognized by this organization and what are their achievements and in what field. ಕೆಲವುದನ್ನ ಕೇಳಿಸ್ಕೊತಾ ಹೋದಂಗೆ ನನಗೆ ಬಹಳ ಆಶ್ಚರ್ಯ. ಹಾಗೂ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋ ರೀತಿ ಆಯ್ತು. ಉದಾಹರಣೆಗೆ, ಒಬ್ಬ ಸಾಧಕರು ತಮಗೆ ಸ್ವಂತ ನೆಲೆ ಇಲ್ಲದಂತಹ ಸಂದರ್ಭದಲ್ಲಿ ಅನಾಥ ಮಕ್ಕಳಿಗಾಗಿ 2 ಮನೆಗಳನ್ನ ಬಾಡಿಗೆ ತೆಗೆದುಕೊಂಡು ಅಲ್ಲಿ ಅನಾಥ ಮಕ್ಕಳನ್ನ ಇರಿಸಿ ಅವರಿಗೆ ವಿದ್ಯಾದಾನ ಮಾಡಿ ಅದನ್ನ ಮಾಡಿ ನೋಡ್ಕೊಳ್ತಾ ಇದ್ದಾರೆ ಅಂದ್ರೆ, ಎಲ್ಲವನ್ನೂ ಉಳ್ಳಂತಹ ಸಾಮಾನ್ಯ ನಾಗರಿಕರಾದಂತಹ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಹೇಳೋ ರೀತಿ ಆಯ್ತು. ನಾವು ಕೈಗಾರ ಮಾಡಿಗೆ ನಮ್ಮ ಸಂಸ್ಥೆಯ ಒಳಗಡೆ ಅಥವಾ ಗೊತ್ತಿರೋರಿಗೆ ಏನು ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡ್ತಾ ಇರ್ಬೋದು. ಆದ್ರೆ ಈ ರೀತಿ ಬೀದಿಗೆ ಬಿದ್ದಂತಹ ಮಕ್ಕಳನ್ನ ಸಮಾಜದಿಂದ ಅಥವಾ ಮಕ್ಕಳಿಂದ ವಂಚಿತರಾದಂತಹ ಪೋಷಕರನ್ನ ಗುರುತಿಸಿ ಅವರನ್ನ ಕರೆತಂದು ತಮ್ಮ ತಂದೆ ತಾಯಿಯರಂತೆ, ತಮ್ಮ ಮಕ್ಕಳಂತೆ, ತಮಗೆ ನೆಲೆ ಇಲ್ಲದಿದ್ದಾಗ, ತಮಗೆ ಜೀವನದಲ್ಲಿ ಕಷ್ಟವಿದ್ದರೂ ಕೂಡ ಸಹಾಯ ಮಾಡುವಂತಹ ಮನೋಭಾವ ಬೆಳೆಸ್ಕೊಂಡಂತಹ ಸಾಧಕರನ್ನ ಗುರುತಿಸಿದವಲ್ಲ, ಇದು ನಿಜವಾಗ್ಲೂ ಅತ್ಯಂತ ಸಂತೋಷವಾದಂತಹ ವಿಷಯ. ಅದರ ಜೊತೆಗೆ ಇಲ್ಲಿ ನೆರೆದಿರುವ ನಾವೆಲ್ಲರೂ ಕೂಡ ಅದರಿಂದ ಸ್ಫೂರ್ತಿ ಪಡೆದು ಇನ್ನೂ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ಹೆಚ್ಚಿಸಿಕೊಳ್ಳುವಂತಹ ವಿಷಯ ಅಂತ ನಾನು ಅದನ್ನು ಭಾವಿಸ್ತಾ ಇದ್ದೀನಿ. ಇನ್ನು ನಮ್ಮ ಸಾಧಕರು ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಬಹುಶಃ ನಿಮ್ಮ ಮುಂದೆ ಇರುವ ಈ ಗುರು ಹೊತ್ತಿಗೆಯಲ್ಲಿ ತಿಳ್ಕೋಬಹುದು ಅಂತ ಅನ್ಸುತ್ತೆ. ಇದನ್ನ ಎಲ್ಲರಿಗೂ ನೀಡಲಾಗುತ್ತೆ. ಎಲ್ಲರ ಸಾಧನೆಯನ್ನ ಗುರುತಿಸಿ ಅವರನ್ನ ಸನ್ಮಾನಗೊಳಿಸಿ ಆ ಪುಸ್ತಕದ ಬಿಡುಗಡೆಗೆ ನನ್ನ ಮುಖ್ಯ ಅತಿಥಿಯನ್ನಾಗಿ ಕರೆದು ನನಗೂ ಗೌರವ ನೀಡಿದ್ದಾರೆ ಈ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು. ಎಲೆಮರೆ ಕಾಯಿಯಂತೆ ಇದ್ದುಕೊಂಡೇ ಸಾಧನೆಗೈದವರನ್ನ ಎಲೆಮರೆ ಕಾಯಿಯಂತೆ ಇದ್ದುಕೊಂಡವರೇ ಗುರುತಿಸಿ ಸನ್ಮಾನ ಮಾಡಿರುವುದು ಬಹುಶಃ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಈ 3 ಸಾಧಕರೊಂದಿಗೆ ಸಂವಾದ ನಡೆಸಿರುವ ನೆನಪಿಗಾಗಿ 100ರ ನೆನಪು ಎಂಬ ಪುಸ್ತಕದ ಲೋಕಾರ್ಪಣೆ, ಈ ಒಂದು ಅಪರೂಪದ ಕೃತಿಯನ್ನ ಲೋಕಾರ್ಪಣೆ ಮಾಡಲು ಅಪರೂಪದ
ವ್ಯಕ್ತಿತ್ವ ಉಳ್ಳಂತ ನಮ್ಮ ಪ್ರೊಫೆಸರ್ ಸಿ ನಾಗಣ್ಣರವರು ಆಗಮಿಸಿದಲ್ಲಿ ತಾವೆಲ್ಲ ತಿಳಿದಿರೋ ಹಾಗೆ ಅವರ ಸೃಜನಶೀಲ ಬರವಣಿಗೆ, ಅವರ ಅಧ್ಯಾಪನ, ಅವರ ಪ್ರಸಾರಾಂಗದ ಅಧ್ಯಕ್ಷತೆಯಲ್ಲಿ ನಡೆಸಿದಂತಹ ಉತ್ತಮವಾದ ಕಾರ್ಯಗಳು, ಅವರ ಭಾಷಣಗಳು, ಬಹಳ ಮುಖ್ಯವಾಗಿ ಎಲ್ಲರಿಗೂ ಬಹುಶಃ ಅವರ ನಿರೂಪಣೆ ಅತ್ಯಂತ ಪ್ರೀತಿಪಾತ್ರವಾದದ್ದು ಅಂತ ಅನಿಸುತ್ತೆ. ಅವರ ನಿರೂಪಣೆಯನ್ನ ತಾವೆಲ್ಲರೂ ಕೇಳಿಸ್ಕೊಂಡಿದ್ರೆ ಬೇರೆ ಯಾವ ನಿರೂಪಕರು ನಮ್ಮ ಮನಸ್ಸಿನಲ್ಲಿ ಉಳಿಯೋದೇ ಇಲ್ಲ. ಅದು ಆಂಗ್ಲ ಭಾಷೆ ಆಗಿರ್ಬೋದು ಅಥವಾ ಕನ್ನಡ ಭಾಷೆ ಆಗಿರ್ಬೋದು. ಇಂತಹ ತಮ್ಮದೇ ಆದ ಒಂದು ಚಾಪನ್ನು ಮೂಡಿಸಿರುವಂತ ಅವರು ವೃತ್ತಿಯಲ್ಲಿ ಆಂಗ್ಲ ಪ್ರಾಧ್ಯಾಪಕರಾದರೂ ಆಗ್ಲೇ ನಮಗೆಲ್ಲ ತಿಳಿದಿರೋ ಹಾಗೆ ಕನ್ನಡ ಭಾಷೆಯಲ್ಲಿ ಅವರು ಹೊಂದಿರುವಂತಹ ಪ್ರೌಢಿಮೆ ಬಹುಶಃ ಕನ್ನಡಿಗರಾಗಿ ನಾವೆಲ್ಲರೂ ಅವ್ರ ಬಗ್ಗೆ ಹೆಮ್ಮೆ ಪಡಬಹುದಾದಂತಹ ವಿಷಯ ಅಂತ ಭಾವಿಸಬಹುದು. ಇವರ ಮಾತುಗಳನ್ನ ಕೇಳೋದೇ ಒಂದು ಹಬ್ಬ. ಅವರ ಕೊನೆಯ ವಾಕ್ಯ ಇಷ್ಟನ್ನ ಹೇಳಿ ನಾವು ವಿವರಿಸ್ತೇನೆ ಅಂತ ಹೇಳಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಎಲ್ಲರೂ. ಅವ್ರ ಮಾತನ್ನ ಕೇಳ್ತಾನೆ ಇರೋಣ ಅಂತ ಅನ್ಸುತ್ತೆ. ಅಂತ ಅತ್ಯುತ್ತಮ ವಾಗ್ಮಿ ಈ ಕಿರುಹೊತ್ತಿಗೆಯ ಲೋಕಾರ್ಪಣೆ ಮಾಡಿದವರು ಈ ಸಂಸ್ಥೆಗೆ ಮತ್ತಷ್ಟು ಗೌರವ ತಂದಿದೆ ಅಂತ ನಾನು ಭಾವಿಸ್ತೇನೆ. ನಿರಂತರವಾಗಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡು 35ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿರು ನಿಗರ್ವಿಯಾಗಿ ಅತ್ಯಂತ ಸರಳವಾಗಿ ಎಲ್ಲರ ಜೊತೆ ಬೆಳೆದು ತಾನೇನು ಸಾಧನೆನೇ ಕೈದಿಲ್ವೇನೋ ಅನ್ನೋ ರೀತಿಯಲ್ಲಿ ನಡ್ಕೊಳ್ಳುವಂತಹ ಅವರ ಗುಣ ಇದೆಯಲ್ಲ, ಅದು ಕೂಡ ನಾವೆಲ್ಲರೂ ಬರೀ ಮೆಚ್ಚಬಹುದಾದಂಥದ್ದಲ್ಲ, ನಮ್ಮಲ್ಲಿ ಅಳವಡಿಸ್ಕೋಬೇಕಾದಂತಹ ಗುಣ ಅಂದರೆ ಅದು ಅತಿಶಯೋಕ್ತಿ ಆಗಬಾರ್ದು ಅಂತ ನಾನು ಬಹಳ ಪ್ರೀತಿಯಿಂದ ಅವ್ರ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇವರ 2 ನುಡಿಗಳು ಈ ಸಂಸ್ಥೆಯ ಪದಾಧಿಕಾರಿಗಳಿಗೆ ಬಹುಶಃ ಹುರಿದುಂಬಿಸುವಂತಹ ಮಾತಾಡ್ತಾರೆ. ನಮ್ಮ ಡಾಕ್ಟರ್ ಜಮಲಾರಾಯಣರಲ್ಲಿ ಆಗ್ಲೇ ಹೇಳಿದಾಗೆ ಕೇವಲ ಅದು ಅಪ್ರಿಸಿಯೇಷನ್ ಆಗಿರಲಿಲ್ಲ, ಅವರ ಜವಾಬ್ದಾರಿಯನ್ನ ಮತ್ತಷ್ಟು ಹೆಚ್ಚಿಸುವ ರೀತಿಯಾಗಿತ್ತು. ಆ ಹೆಚ್ಚಿನ ಜವಾಬ್ದಾರಿಯನ್ನ ಹೊರುವಂತಹ ಶಕ್ತಿ, ಸಾಮರ್ಥ್ಯ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಖಂಡಿತವಾಗಿ ಇದೆ. ಅಧ್ಯಕ್ಷರು, ಕಾರ್ಯದರ್ಶಿಗಳು, ಇವರೊಂದಿಗೆ ಸಂಚಾಲಕರು ಅತ್ಯಂತ ಶ್ರಮದಿಂದ ಕಟ್ಟಿಕೊಂಡಿರುವ ಈ ಸಂಸ್ಥೆ, ಅತ್ಯಂತ ಪ್ರೀತಿಯಿಂದ ನಡೆಸುತ್ತಿರುವ ಈ ಗ್ಯಾಲರಿಯ ಚಟುವಟಿಕೆಗಳಿಗೆ ಪೋಷಕರಾಗಿರುವ ಕಲಾ ಪೋಷಕರು ಕೂಡ ಅಷ್ಟೇ ಮುಖ್ಯ. ಈಗಾಗಲೇ ಆ ಮಾತನ್ನ ಹೇಳುವುದು ಕಲಾ, ನಮ್ಮ ಅಮ್ಮ ರಾಮಚಂದ್ರವರು ಕೂಡ ಆ ಮಾತನ್ನ ಹೇಳುವುದು, ಕಲಾವಿದರಿಂದ ಬೆಳೆದಿಲ್ಲ ನಾವು ಕಲಾ ಪೋಷಕರಿಂದ. ಹಾಗಾಗಿ ಸಮಾಜದಲ್ಲಿರುವ ಕಲಾವಿದರನ್ನ ಗುರುತಿಸಿ ಅದಕ್ಕೆ ಪೋಷಣೆ ನೀಡೋದು ಬಹಳ ಮುಖ್ಯ ಅಂತ ಅರ್ಥಕೊಂಡು ನಮ್ಮ ಶಿವಲಿಂಗಪ್ಪ ಸರ್ ಅವರ ಕೆಲಸ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಇವರಿಗೆ ಮತ್ತೊಂದು ಪೋಷಕರಾಗಿ ಶ್ರೀ ಲಕ್ಷ್ಮೀ ರಾಜೀವ್ ಅವರು ಕೂಡ ಇದ್ದಾರೆ. ಇವರ ಬೆಂಬಲ ಸದಾ ಈ ಸಂಸ್ಥೆಯ ಮೇಲೆ ಇರಲಿ ಅಂತ ನಾನಾದರೂ ಬಯಸ್ತೇನೆ. ನೀವೆಲ್ಲರೂ ಸೇರಿ ಸಮಾಜದ ವಿವಿಧ ನೆಲೆಗಟ್ಟಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆಗೈದಿರುವ ಸಾಧಕರನ್ನ ಗುರುತಿಸಿ ಸನ್ಮಾನಿಸಿರುವುದು ಮತ್ತೊಮ್ಮೆ ನಮಗೆಲ್ಲ ತುಂಬಾ ಸಂತೋಷದ ವಿಷಯವಾಗಿದೆ. ಮತ್ತೆ ನಾಗಣ್ಣ ಸರ್ ಮಾತಾಡಿದ ಮೇಲೆ ಬಹುಶಃ ಬೇರೆ ಯಾವುದೇ ಮಾತು ರುಚಿಸಲಿಕ್ಕಿಲ್ಲ. ಯಾವುದೇ ಸಭೆ ಆದರೂ ಬಹಳ ಕಷ್ಟಪಟ್ಟು 2 ಮಾತನಾಡಿ ಮುಖ್ಯ ಅತಿಥಿ ಆಗಿರೋದ್ರಿಂದ ಅದೊಂದು ಕರ್ತವ್ಯದ ರೀತಿಯಲ್ಲಿ ಒಂದೆರಡು ತಮ್ಮ ಮುಂದೆ ನಿಂತು ಬಹಳ ಸಣ್ಣವಳಾಗಿ, ಸಾಧಕರ ಮುಂದೆ ಬಹಳ ಸಣ್ಣವಳಾಗಿ ನಿಂತು 2 ಮಾತುಗಳನ್ನ ಈ ಸಂಸ್ಥೆಗೆ ಆಭಾರಿಯಾಗಿ 2 ಮಾತುಗಳನ್ನಾಗಿ ನಾನು ವಿವರಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಮುಖ್ಯ ಅತಿಥಿಗಳಾಗಿ ಅವರ ಒಂದು ಅನಿಸಿಕೆಗಳನ್ನ ಬಹಳ ಚೆನ್ನಾಗಿ ಇದ್ದಾರೆ. ಆಗ ಮೇಡಮ್ ಗೆಸ್ಟ್ ಆದ್ರೆ ಸ್ವಲ್ಪ ಹಾವು ತುಂಬೋದು ಅಂತ ಅನುಭವದ ದೃಷ್ಟಿಕೋನ ಇದು. ಒಬ್ಬ ಮಹಿಳೆಯಾಗಿ ನಾನು ಎಲ್ಲ ಪುರುಷರನ್ನ ಕೂರಿಸಬಹುದು, ಒಬ್ಬ ಲೇಡಿ ಕೂರಿಸಿದ್ರೆ ಅಭಿಮಾನಿಗಳು ನೀವು ಹಾವು ಬರ್ತಿ ತುಂಬಿದೆ. ಸೊ ನಿಮ್ಗೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ. ಹಾಗಾಗಿ ನಾನು ನಿಮ್ಮನ್ನ ಅತಿಥಿಯಾಗಿ ಅವರಷ್ಟೇ ತಮಾಷೆ ಹೇಳಿದ್ದು, ನಿಮ್ಮ ಮೇಲೆ ಅಭಿಮಾನವೂ ಅಷ್ಟೇ ಇದೆ. ಹಾಗಾಗಿ ನಮ್ಮ ಶಾರದಾ ವಿಲಾಸ್ ಕಾಲೇಜನ್ನು ಅಭಿಮಾನದ ಕೊಂಡಿ ನಮ್ಮ ಮೈಸೂರು ಅಧಿಕಾರಿಗೆ ಬೆಸ್ಗೆ ಹಾಕುವ ದೃಷ್ಟಿಕೋನದಲ್ಲಿ ತಮ್ಮನ್ನು ಕರೆದೆ. ತಾವು ಬಂದು ಬಹಳ ಚೆನ್ನಾಗಿ ಮಾತುಗಳನ್ನ ಹೇಳಿದ್ದೀರಾ, ಧನ್ಯವಾದಗಳು. ಇದೀಗ ಮೈಸೂರು ಅಧಿಕಾರಿಗೆ ಸ್ಥಾಪಕರಾದಂತಹ ಶ್ರೀ ಶಿವಲಿಂಗಪ್ಪನವರು ಒಂದೆರಡು ಮಾತಾಡ್ತಾ ಇದ್ದಾರೆ. ನಂತರ ವಂದನಾರ್ಪಣೆಗೆ ಹೊರಟಾಗ್ತೀವಿ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಇನ್ನು 15 ನಿಮಿಷಗಳ ಕಾಲ ಇರಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮಾಡಿರ್ತಕ್ಕಂಥ ಗೀರುಗಳು ಅಪಾರವಾಗಿ ಹೋಗಲಿದ್ದಾರೆ. ಆ ಸಂದರ್ಭ ನಮಗೆ ನೆನಪು ಬರುತ್ತೆ.
ಹೋಳಿಯನ್ನ ಮನುಷ್ಯೂಲಕ್ಕೆ ಏರಿಸಿದರಯ್ಯ ಅಂತ ಹೇಳಿ ಏನ್ ಬಸವಣ್ಣವ್ರು ಹೇಳಿದ್ರು ಆ ವಚನ ನಾನು ನೆನಪಿರ್ತದೆ. ಕಾರಣ ಇದು ನಾನು ಒಬ್ಬನೇ ಮಾಡುವಂತ ಕಾರ್ಯ ಅಲ್ಲ. ಈ ಎಲ್ಲ ಸಂಘಟನೆಗಳು ಸೇರಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಉತ್ತೇಜನ ಮಾಡಿಕೊಟ್ಟದಿಂದಲೇ ಈ ಕಾರ್ಯ ಮಾಡಲಿಕ್ಕೆ ಅನುಕೂಲವಾದನ್ನ ಕೇವಲ ನಿಮಿತ್ತ ಮಾತ್ರ ಅಂತಕ್ಕಂಥದನ್ನ ನಾನು ಅನೇಕ ಸರಿ ಹೇಳಲು ಬಯಸುತ್ತೇನೆ. ಯಾಕಂದ್ರೆ ಯಾವುದೋ ಒಂದು ಕಾರ್ಯಕ್ರಮ ರೂಪಿಸಬೇಕಾದ್ರೂ ಕೂಡ ಎರಡು ಕೈ ಸೇರದ ಚಪ್ಪಾಳ ಆಗುವ ಹಾಗೆ ಒಂದೇ ಕೈ ಚಪ್ಪಾಳ ಸಾಧ್ಯನೇ ಇಲ್ಲ. ಹಾಗೆ ಇದು ನಮ್ಮ ಕಾರ್ಯದರ್ಶಿಗಳಿರ್ಬೋದು ಅಥವಾ ಎಲ್ಲ ರೀತಿಯಾದಂತಹ ಸಹಕಾರ ಪಡ್ತಕ್ಕಂಥ ನಮ್ಮ ಚಂದ್ರಶೇಖರ್ ಇರ್ಬೋದು, ಇನ್ನು ಅನೇಕ ಸದಸ್ಯಗಳಿರ್ಬೋದು, ಹೇಳ್ತಾ ಒಂದು ದೊಡ್ಡ ಪಟ್ಟಿನೇ ಆಗುತ್ತೆ. ಅವರೆಲ್ಲರೂ ಕೂಡ ಸಹಕಾರ ಕೊಟ್ಟು ಈ ತಿಂಗಳು ಇಂಥವ್ರು ಮಾಡೋಣ ಅಂತ ಹೇಳಿ ಸಲಹೆ ಸಹಕಾರ ಕೊಟ್ಟು ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಯ್ತು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ನಮ್ಗೆಲ್ಲರೂ ಕೂಡ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ನಾಗಣ್ಣವರು ಸಾಮಾನ್ಯ, ಯಾಕಂದ್ರೆ ಅವರು ಪುಸ್ತಕದ ಪ್ರಿಯರು. ಅವ್ರು ಹೇಳಿದ್ರು, ನೀವು ಕ್ಯಾಟ್ಲಾಗ್ ರೀತಿಯಲ್ಲಿ ಅವ್ರ ಕೈಪಿಡಿ ರೀತಿ ತಂದಿರ್ತಕ್ಕಂಥದ್ದು ಅಷ್ಟು ಸಮಂಜಸವಾಗಿ ಕಾಣೋದಿಲ್ಲ, ಉತ್ತಮವಾದ ಪುಸ್ತಕ ತಂದ್ರೆ ಅದು ನಿಜವಾದ ಬೆಲೆ ಬರ್ತದೆ ಅಂತ ಹೇಳಿ ಅದಕ್ಕೆ ಮೇಡಮ್ ಅವರು ಕೂಡ ಧ್ವನಿಗೊಳಿಸಿದ್ರು. ಯಾಕಂದ್ರೆ ಅವರು ಕೂಡ ಕಾಲೇಜ್ನವರು. ಸೊ ಹಾಗಾಗಿ ಇಬ್ಬರು ಕೂಡ ಧ್ವನಿಗೊಳಿಸಿದ್ರು. ಸೊ ಪುಸ್ತಕ ತರ್ತಕ್ಕಂಥದ್ದು ಏನು ನನಗೆ ಕಷ್ಟ ಅಂತ ಅನ್ಸೋಲ್ಲ. ಯಾಕಂದ್ರೆ ಈಗಾಗಲೇ 25 ಜನ ಆದಾಗ ಸಾಧಕರ ಒಂದು ಸಂಪೂರ್ಣವಾದ ಚರಿತ್ರೆಯನ್ನೇ ಒಂದು ಬರೆದು ಸುಮಾರು ಒಂದು 80 ಪುಟದ ಒಂದು ಪುಸ್ತಕ ತಂದಿದೆ. ಇನ್ನು 75 ಜನ ಆಗಿರೋ 75 ಜನ ಸೇರಿಸಿ ಇಂದಲ ನಾಯ ತರ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಏನು ಒಂದು ಬರವಣಿಗೆ ಮಾಡ್ತಕ್ಕಂಥದ್ದು ಇದು ಒಂದು ರೀತಿ ನನಗೇನು ಹೊಸ ಕಂಡು ಬರೋದಿಲ್ಲ. ಈಗಾಗಲೇ ನಾವು ಕನ್ನಡ ವರ್ಣಚಿತ್ರಕಾರರು ಅಂತ ಹೇಳಿ ಯಾರ್ಯಾರು ಹಿರಿಯ ತಲೆಮಾರಿನ ಕಲಾವಿದರಿದ್ರು ಇಡೀ ಕರ್ನಾಟಕದಲ್ಲಿ ಅವರೆಲ್ಲರ ಸಮಗ್ರವಾದ ಜೀವನ ಕುರಿತು ಸಾಕಷ್ಟು ಪುಸ್ತಕ ಬರೆದೇನೆ. ಅದರಲ್ಲಿ 2 ಸಂಪುಟಗಳು ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನೂ 2 ಸಂಪುಟ ಆಗೋದು ಸಾಕಷ್ಟು ಮಾಹಿತಿ ನನ್ನಲ್ಲಿದೆ. ಅದನ್ನು ಮಾಡೋ ಸಮಯ ಇಲ್ಲ. ಇದಲ್ಲದೆ ಅರಮನೆಯ ಬಗ್ಗೆ ಕಲಾವಿದರ ಬಗ್ಗೆ ಕುರಿಸಿ ಅರಮನೆ ಯಾರ್ಯಾರು ಕೆಲಸ ಮಾಡೋದಂತಕ್ಕಂಥದ್ದು ಕೂಡ ಅರಮನೆ ಕಲಾವಿದರು ಅಂತಕ್ಕಂಥ ಪುಸ್ತಕ ಕೂಡ ತಂದಿದ್ದೀನಿ. ಬಹುಶಃ ಅದಕ್ಕೆಲ್ಲ ಸನ್ಮಾನ್ಯ ನಾಗಣ್ಣವರ ಅದಕ್ಕೆ ಒಂದು ಮುನ್ನುಡಿ ಕೂಡ ಬರ್ಕೊಟ್ಟಿದ್ದಾರೆ. ಅದು ಬಹಳ ಸಂತೋಷದಾಗಿರುವಂತ ವಿಚಾರ. ಹಾಗೆಯೇ ಈ ಎಲ್ಲರೂ ಕೂಡ ಮೈಸೂರಲ್ಲಿ ಇದ್ದು ಕೂಡ ಮೈಸೂರು ಜನಕ್ಕೆ ಗೊತ್ತಿಲ್ಲದಿರ್ತಕ್ಕಂಥ ಮಹಾದೇವರು ಇದ್ರು. ಅವರು ಶಿಲ್ಪಿ ಸಿದ್ಲಿಂಗ ಸ್ವಾಮಿ ಅಂತಕ್ಕಂಥವ್ರು. ಸೊ ಇದೇ ರಾಮಾಯಣಗಳಲ್ಲಿ ಅವರು ಇದ್ರು ಹಿಂದೆ. ಸೊ ಅವರು ಅಭೂತಪೂರ್ವಂತ ಒಂದು ಕೆಲಸ ಮಾಡುವಂತವ್ರು. ಅವ್ರ ಬಗ್ಗೆ ಸಮಗ್ರವಂತ ಲೇಖನ ಎಲ್ಲಿಯೂ ಕೂಡ ಇರಲಿಲ್ಲ. ಅದು ಸಮಗ್ರವಂತ ಸಂಪುಟವನ್ನ ಅದನ್ನ ಶಿಲ್ಪಕಲಾ ಅಕಾಡೆಮಿ ಕೂಡ ತಂದು, ಹಾಗೆ ಖಾಸಗಿ ಸಂಸ್ಥೆಗಳು ಕೂಡ ತಂದ್ರು. ಸೊ ಹಾಗಾಗಿ ಈ ಮಾತನ್ನು ಯಾಕೆ ಹೇಳ್ತೀವಿ ಅಂತ ಅಂದ್ರೆ ನಿಜವಾಗ್ಲೂ ನಮ್ಮ ಸನ್ಮಾನ್ಯ ನಾರಾಯಣವ್ರು ಹೇಳುವಂತ ಮಾತು ಸತ್ಯವಾದ ಮಾತು. ಯಾಕಂದ್ರೆ ಅದೊಂದು ದಾಖಲೀಕರಣ ಆಗಬೇಕಂತಕ್ಕಂಥ ಮಾತಿದೆಲ್ಲ ಅದು ಸತ್ಯವಾದ ಮಾತೆ. ಹಾಗಾಗಿ ಈ ದಾಖಲೀಕರಣದ ಕೆಲಸವನ್ನ ಸಾಕಷ್ಟು ಇದವರು ಕೂಡ ಮಾಡ್ಕೊಂಡು ಬಂದಿದ್ದೇನೆ. ಸುಮಾರು 45 ಪುಸ್ತಕಗಳು ಇದವರು ಕೂಡ ನಮ್ಮ ಕಡೆಯಿಂದ ಆಗಿದೆ ಅಂತಕ್ಕಂಥದ್ದು ಒಂದು ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೆಯೇ ಬಹಳ ಅಭಿಮಾನದಿಂದ ಬೆಂಗಳೂರಿನಿಂದ ನಮ್ಮ ರಾಮಕೃಷ್ಣ ಕೂಡ ಬಂದಿದ್ದಾರೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಯಾಕೆಂದ್ರೆ ಅವರು ಚಿತ್ರಕಲಾ ಪರಿಷತ್ತಲ್ಲಿ ಉಪಾಧ್ಯಕ್ಷರಾಗಿ ಚಿತ್ರಕಲಾ ಪರಿಷತ್ತನ್ನ ಕಟ್ಟಿದಂತ ಮನೆಯವರು. ಅವರು ಕೂಡ ಬಹಳ ಶ್ರಮ ಪಟ್ಟು ವಯಸ್ಸಾಗಿ ಕೂಡ ಬಂದಿದ್ದಾರೆ. ನಿಜಕ್ಕೂ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ಬಹಳ ಮುಖ್ಯವಾದ ವಿಷಯ. ಹೀಗಾಗಿ ಒಂದು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಕ್ಕಂಥದ್ದಂದ್ರೆ, ನಾವು ಇದುವರೆಗೂ ಕೂಡ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಮೈಸೂರು ಆರ್ಟ್ ಗ್ಯಾಲರಿಯಲ್ಲಿ. ನಾವು ಯಾವತ್ತೂ ಮೈಸೂರು ಆರ್ಟ್ ಗ್ಯಾಲರಿಗೆ ಒಂದು ಸ್ಥಳ ಕೊಡಿ ಅಂತ ಆಗಲಿ ಅಥವಾ ಒಂದು ಹಣಕಾಸಿನ ನೆರವು ಕೊಡಿ ಅಂತ ಹೇಳಿ ಅಥವಾ ಯಾರನ್ನು ಕೂಡ ನಾವು ಕೇಳ್ಕೊಂಡು ಬಂದಿಲ್ಲ. ಆ ರೀತಿಯಾಗಿ ಏನೋ ಸಣ್ಣ ಪ್ರಮಾಣದಲ್ಲಿ ನಮ್ಮ ಹಾಸಿಗೆ ದೇಶ ಕಾಚಾಚು ಅಂತಕ್ಕಂಥ ನಮ್ಮ ಪೂರ್ವಕರು ಹೇಳಿದ್ರ ಆ ರೀತಿಯಾಗಿ ನಮ್ಮ ಸಣ್ಣ ಪ್ರಮಾಣದಲ್ಲಿ ಸಾಧ್ಯತೆ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಒಂದು, ಯಾಕಂದ್ರೆ ನಮ್ಮ ರಾಜಕಾರಣಿಗಳಿದ್ದಾರೆ ಮತ್ತೆ ಕನ್ನಡ ಸಾಹಿತ್ಯ ಪತ್ರಿಕೆ ದಿಗ್ಗಜರು ಕೂಡ ಇದ್ದಾರೆ, ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಹಿಂದಿನ ಕೂಡ ಪ್ರಸ್ತಾವ ಮಾಡಿದ್ದೆ. ಕನ್ನಡಕ್ಕೆ ರಾಷ್ಟ್ರೀಯ ಸ್ಥಾನಮಾನ ಸಿಕ್ಕಿದ್ರು ಕೂಡ ಸಾಂಸ್ಕೃತಿಕ ನಗರ ಮೈಸೂರು ಅಂತಕ್ಕಂಥ ಎಲ್ಲ ಕಡೆ ಪ್ರಸಿದ್ಧಿ ಆಗಿದ್ರು ಕೂಡ ಈ ಒಂದು ಅದಕ್ಕಾಗಿ ತನ್ನದೇ ಆಗಿರುವಂತ ಒಂದು ಬೆಲೆಯನ್ನು ಹೊಸಕೊಟ್ಟಿಲ್ಲ ಅಂತಕ್ಕಂಥದ್ದು ಅತ್ಯಂತ ದುರ್ದೈವ ಸಂಗತಿ. ಯಾಕೆ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ ಇದೆ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿವೆ, ಕೂಡ ಯಾವ್ಯಾವ ಬಗ್ಗೆ ಒತ್ತಾಯ ತರ್ತಾ ಇಲ್ಲ. ಸಣ್ಣ ಪ್ರಮಾಣತಕ್ಕಂಥ ಒಂದು ಮೈಸೂರು ಆರ್ಟ್ ಗ್ಯಾಲರಿ ನಮಗೆಲ್ಲರೂ ತಿಳಿದಿರುವ ಹಾಗೆ ಇಷ್ಟು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಒಂದು ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಸ್ಥಾನಮಾನ ಮಾಡತಕ್ಕಂಥ ಒಂದು ಸಂಸ್ಥೆ ಇದೆಯಲ್ಲ, ಆ ಸಂಸ್ಥೆ ಏನು ವರ್ಷವಿಡೀ ಏನ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಣ್ಣ ಪ್ರಮಾಣದಲ್ಲಿ ಕೂಡ ಎಲ್ಲಿಯೂ ಕೂಡ ದಾಖಲಾಗಲು ಸಾಧ್ಯ ಇಲ್ಲ. ಅದು ಕಾರಣ ಯಾರು? ಅದು ನಾವೇ ಅಲ್ಲವೇ, ರಾಜಕಾರಣಿಗಳಿಗೆ ಕಾರಣವಲ್ಲವೇ?
ಸಾಹಿತ್ಯವಾಗಿ ಜನ ನಾವೇ ಕ್ರಮ ಮಾಡಬೇಕು. ನಾವ್ಯಾಕೆ ಅವ್ರಿಗೆ ತಲೆ ಇರ್ತಾ ಇಲ್ಲ, ಯಾಕೆ ಧ್ವನಿ ಇರ್ತಾ ಅಂತಕ್ಕಂಥ ನಾವೇ ಯೋಚನೆ ಮಾಡಬೇಕು. ಹಾಗೆ ಮತ್ತೊಂದು ಮುಖ್ಯವಾದ ವಿಷಯ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಘಟ್ಟದಲ್ಲಿ ಒಂದ್ ಕಡೆ ಕಾರ್ಯಕ್ರಮ ರೂಪಿಸಲಿಕ್ಕೆ ಒಂದು ವ್ಯವಸ್ಥೆ ಇತ್ತು ಹಿಂದೆ. ಮೈಸೂರು ಅರಮನೆಯ ಒಂದು ಗುಂಪಾವಳಿ ಅಲ್ಲಿ ಎಲ್ಲ ಹೆಚ್ಚು ಜನರು ಕೂಡ ಸೇರ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಆದ್ರೆ ಕಾರಣಾಂತರಗಳು ಬದಲಾವಣೆ ಆದಾಗ ವಿಜಯನಗರಕ್ಕೆ ಹೋಗಿ ಸ್ಥಾಪನೆ ಆಗಿರೋದು ಆ ಕಾಲದಲ್ಲಿ ಇತ್ತು ಮಾಡಿದ್ದಾರೆ. ಆದ್ರೆ ನಗರದ ಎಲ್ಲ ಪ್ರದೇಶಗಳಿರ್ತಕ್ಕಂಥ ಜನ ಬರುವ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಜಾಗವನ್ನ ಟೌನ್ ಅಂತ ಜಾಗ ಇರ್ಬೋದು, ಮತ್ತೊಂದು ಜಾಗ ಇರ್ಬೋದು, ಮೂಡಾದ ಸನ್ಮಾನ ಅಧ್ಯಕ್ಷರಾಗಿದ್ದಂತಹ ಕೂಡ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಂಪೂರ್ಣವಾಗಿ ಒಂದು ನೆಲೆ ಬೆಲೆ ಉಳಿಸ್ಕೊಂಡಿದ್ರೆ ಎಲ್ಲ ಜನಾಂಗ ಕೂಡ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತಾ ಇತ್ತು. ಸೊ ಹಾಗಾಗಿ ಇಂಥ ಕೆಲಸಗಳನ್ನ ನಮ್ಮ ದೊಡ್ಡ ರಾಜಕಾರಣಿಗಳಿರ್ಬೋದು, ಯಾವುದೇ ಒಂದು ವರ್ಗದ ಅಥವಾ ಘಟ್ಟದ ರಾಜಕಾರಣಿಗಳು ನಾವು ಮುಖ್ಯ ಬೇಕಿಲ್ಲ ನಮಗೆ. ಆದ್ರೆ ಅದು ನಿಜವಾದ ಮನಸ್ಸು ಮಾಡಿದ್ರೆ ಅಂದ್ರೆ ಎಂತ ಉತ್ತಮವಾದ ಕೆಲಸ ಆಗ್ತಾ ಇತ್ತು. ಹಾಗೆ ನಮ್ಮ ಏನ್ ಕಲಾ ಗ್ಯಾಲರಿ ಇದೆಯಲ್ಲ, ಏನ್ ಕಲಾ ಗ್ಯಾಲರಿಯಲ್ಲಿ ಕಲಾ ಪ್ರದರ್ಶನ ಮಾಡ್ಲಿಕ್ಕೆ ಅದು ಎಷ್ಟು ಅವ್ಯವಸ್ಥೆ ಆಗಿದೆ ಅಂತಂದ್ರೆ ಅದು ಒಂದ್ ಕಡೆ ಲೈಟ್ ಇದ್ರೆ ಇನ್ನೊಂದ್ ಕಡೆ ಲೈಟ್ ಇರೋದಿಲ್ಲ. ಇಂತಹ ಅವ್ಯವಸ್ಥೆಗಳನ್ನು ನಾನು ನೋಡಿದ್ದೇನೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಮನೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ಯಾಲರಿಯನ್ನು ಮಾಡಿ ಯಾರೇ ಕಲಾ ಪ್ರದರ್ಶನ ಮಾಡಲಿ ಉಚಿತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋದು. ಯಾವುದೇ ಒಂದು ಪೈಸೆ ತೆಗೆದುಕೊಳ್ಳದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿ ಸಣ್ಣ ಪ್ರಮಾಣ ಇದೆ. ಅಂದ್ರೆ ಕೇವಲ ಒಂದು 45 ಜನ ಕೂತ್ಕೊಳ್ಳುವಷ್ಟು ಮಾತ್ರ ನಮ್ಮಲ್ಲಿ ಶಕ್ತಿ ಇರ್ತಕ್ಕಂಥ ಜಾಗ. ಆ ಜಾಗವನ್ನೇ ಕೊಡ್ತಾರೆ. ಯಾರು ಬೇಕಾದ್ರೂ ಯಾವ ಕಾಲಘಟ್ಟದಲ್ಲಿ ಕೂಡ ಯಾವುದೇ ರೀತಿಯಾದ ಕಾರ್ಯಕ್ರಮವನ್ನು ರೂಪಿಸಬಹುದು. ಈ ಮಾತನ್ನ ಹೇಳೋ ಉದ್ದೇಶ ಏನು ಅಂದ್ರೆ ಬರೇ ನಾವು ಹೋಗ್ಕೊಳ್ಳೋದೇ ಮುಖ್ಯ ಅಲ್ಲ. ನಾವು ಮುಂದೆ ರಾಜಕಾರಣಿಗಳಾಗಿರ್ತಕ್ಕಂಥ ಇರ್ಬೋದು, ಕನ್ನಡ ಕಲಾಭಿಮಾನಿಗಳಾಗಿರ್ಬೋದು, ಕನ್ನಡ ಸಂಸ್ಥೆಗಳಿರ್ಬೋದು ಕೂಡ ಈ ದಿಸೆಯಲ್ಲಿ ನಾವೆಲ್ಲ ಒಂದಿಷ್ಟು ಮನಸ್ಸು ಮಾಡಿದ್ರೆ ಇನ್ನೂ ಕಾಲ ಮಿಂಚಿಲ್ಲ. ಒಂದು ಉತ್ತಮವಾದ ಒಂದು ಕಲಾ ಗ್ಯಾಲರಿಯನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗೆಯೇ ಒಂದು ರಾಷ್ಟ್ರೀಯ ಸ್ಥಾನಮಾನವನ್ನು ಕಾರ್ಯಕ್ಕೆ ಒದಗಿಸಿಕೊಡ್ತಕ್ಕಂಥ ಒಂದು ಸ್ಥಾನಕ್ಕೆ ಒಂದು ದೊಡ್ಡ ವ್ಯವಸ್ಥೆಯನ್ನು ಮಾಡಿ ಟೌನ್ ದೊಡ್ಡ ಕ್ಷೇತ್ರದಲ್ಲಿ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಮಾತ್ರ ವಿರಾಮ ಕೊಡ್ತೇನೆ. ನಾವೆಲ್ಲರೂ ಧನ್ಯವಾದಗಳು ಸರ್. ಎಲ್ರಿಗೂ ದೊಡ್ಡ ನಮಸ್ಕಾರ. ಎಲ್ಲ ಸಾಧಕರು, ನಾನು ಏನು ಅಲ್ಲ ಅಂತ ನಂಗೆ ಇವರು ಸ್ವಲ್ಪ ಹೆಚ್ಚಾಗಿ ಗೊತ್ತಾಗ್ತಾ ಇದ್ದಾರೆ. ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ಮುಂದಿರುವ ಎಲ್ಲ ಜೀವಂತರೇ, ಸಾಧಕರೊಂದಿಗೆ ಸಂವಾದ ಈ ಕಾರ್ಯಕ್ರಮದ 100ರ ನೆನಪು ಒಂದು ಅನನ್ಯವಾದ ನಡೆದು ಬಂದ ದಾರಿ. ಸತತವಾಗಿ ದಶಕಗಳ ಕಾಲ ಸಮಾಜದ ವಿಶಿಷ್ಟ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಂದು ಸಾರ್ಥಕ ಮಟ್ಟವನ್ನು ತಲುಪಿದವರು ಹಾಗೂ ತಾವು ಸಾಗುವಂತ ಮಾರ್ಗದಲ್ಲಿ ಆ ಕ್ಷೇತ್ರದಲ್ಲಿ ಹೊಸದಾದ ಅಥವಾ ಅನುಕರಣೀಯವಾದ ಒಂದು ಯುಕ್ತ ಚಟುವಟಿಕೆಯನ್ನು ಬರುವ ಪೀಳಿಗೆಗೆ ನೀಡಿದವರು ಇಂತಹ ಸಾಧಕರು. ಇದು ಬಹಳ ಸ್ಥೂಲವಾದ ಹೇಳಿಕೆ. ಆಯಾ ಸಾಧಕರ ವಿಶಿಷ್ಟ ಕೊಡುಗೆಗಳು ಒಂದು ಅರ್ಥದಲ್ಲಿ ಅನುಪಮ ಎನ್ನಬಹುದು. ಇಂಥವರನ್ನು ಹುಡುಕುತ್ತಾ ಈ ಸಾಧಕರ ಬಗೆಗಿನ ವಿವರಗಳನ್ನು ಕಲೆ ಹಾಕಿ ಅವರನ್ನು ಸೌಜನ್ಯದಿಂದ ಕರೆದು ಒಂದು ಸುಂದರ ಕಾರ್ಯಕ್ರಮ ಏರ್ಪಡಿಸಿ ಅವರ ಸಾಧನೆಯ ವಿಷಯಗಳನ್ನು ಅಗತ್ಯವಿದ್ದಲ್ಲಿ ಪ್ರದರ್ಶನವನ್ನು ಸೇರಿಸಿ ಮಂಡಿಸುವ ಮತ್ತು ಸಾಧಕರೊಡನೆ ಸಂವಾದ ಮಾಡುವ ಒಂದು ಕಾರ್ಯಕ್ರಮವನ್ನು ಇಷ್ಟು ದೀರ್ಘಕಾಲ ನಡೆಸಿಕೊಂಡು ಬಂದಿರುವ ಮಾನ್ಯ ಕಲಾತೇಜ ಶ್ರೀ ಶಿವಲಿಂಗಪ್ಪನವರು ಮತ್ತು ಡಾಕ್ಟರ್ ಜಮುನಾರಾಣಿ ಮಿಲ್ಲೆ ಇವರ ಕಾಯಕ ಎಷ್ಟು ಉದಾತ್ತವಾದದ್ದು ಎಂದು ನಾನು ನಿಮ್ಮೆಲ್ಲರಿಗೂ ಒತ್ತಿ ಹೇಳಬೇಕಾಗಿಲ್ಲ. ಯಾಕೆಂದ್ರೆ ಈ ಈರುವರು ತಮ್ಮದೇ ಕ್ಷೇತ್ರದಲ್ಲಿ ಬಹಳ ಎತ್ತರವಾದ ನಿಲುವಿನ ವ್ಯಕ್ತಿಗಳು ಹೌದು. ಆದರೆ ಈ ಕಾಯಕಕ್ಕಾಗಿ ಅವರು ಕೈಗೊಳ್ಳಬೇಕಾದ ಪ್ರಯತ್ನ ಪರಿಶ್ರಮಗಳು ಅಂಥ ಸಂಘಟನೆಗಳನ್ನು ಮಾಡಿದವರಿಗೆ ಗೊತ್ತು. ನನಗೆ ಗೊತ್ತಾಗಿದ್ದು ನಾನು 3 ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ದೀನಿ. 1000 ಜನ ಬರ್ತಾರೆ. ಅದಲ್ಲದೆ ರಾಜ್ಯ ಮಟ್ಟದಲ್ಲಿ ನಾನು ಒಂದು NGOಗೆ ಸುಮಾರು 2 ದಶಕಗಳ ಕಾಲ ಮೈಸೂರಿನಲ್ಲಿ ಮಾಡಿದ್ದೀನಿ. ಜನರನ್ನ ಹುಡುಕೋದು, ಮಕ್ಕಳನ್ನ ಸೇರಿಸೋದು ಕಾಲೇಜು ಸ್ಕೂಲಲ್ಲಿ ನನಗೆ ಗೊತ್ತಿದೆ, ಅವರಿಗೆ ಗೊತ್ತು. ತಿಂಗಳುಗಳ ಮುಂಚೆನೆ ಬರುವ ಮಾಸಿಕಗಳ ಕಾರ್ಯಕ್ರಮದ ಪಟ್ಟಿ ಮಾಡಬೇಕು. ಆಯಾ ಸಾಧಕರೊಡನೆ ಸಂಪರ್ಕ, ಕಾರ್ಯಕ್ರಮಕ್ಕೆ ಬೇಕಾದ ವಿವರಗಳು, ಮಾಹಿತಿ ರವಾನೆ, ಈಗೆಲ್ಲ ಡಿಜಿಟಲ್ ಬಂದ್ಬಿಟ್ಟಿದೆ. ಕೆಲವೊಮ್ಮೆ ವೈಯಕ್ತಿಕ ಸಂಪರ್ಕ, ಇವೆಲ್ಲವನ್ನು ಬಿಡುವಿಲ್ಲದೆ ಮಾಡುವಂತ ಕೆಲಸ. ವೇತನಕ್ಕಾಗಿ ನಾವು ದುಡಿಯುವುದಕ್ಕೂ ಸಮಾಜಕ್ಕೆ ಇಂಥ ವಿಷಯಗಳನ್ನು ತಿಳಿಸಲು ಪ್ರತಿಫಲಾಕ್ಷೆ ಇಲ್ಲದೆ ಸ್ವಯಂ ಸೇವೆ ಮಾಡ್ತಾ ಇರೋದಕ್ಕೂ ತುಂಬಾ ವ್ಯತ್ಯಾಸವಿದೆ. ಇದಕ್ಕಾಗಿ ಈ ಮಾನ್ಯರುಗಳಿಗೆ ಮತ್ತು ಅವರೊಡನೆ ಶ್ರಮಿಸುವ ಎಲ್ಲ ನಿಕಟವರ್ತಿಗಳಿಗೂ ನನ್ನ ಮತ್ತು ನಮ್ಮೆಲ್ಲ ಸಾಧಕರ ಪರವಾಗಿ
ಅತ್ಯಂತ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಇದೊಂದು ಹೃದಯವಂತಿಯ ಕಾರ್ಯಕ್ರಮವೇ ಸರಿ. ವೈಯಕ್ತಿಕವಾಗಿ ಪರಿಣಿತಿಯ ಜೊತೆಗೆ ಈ ಸಾಧನೆಯನ್ನು ಈ ಸಾಧನೆಯು ಈ ಮಾನವಗಳ ವ್ಯಕ್ತಿತ್ವಕ್ಕೆ ಅಪೂರ್ವ ಮೆರುಗು ಕೊಡುತ್ತೆ ಅಂತ ನನಗಾದ್ರೂ ಅನ್ಸುತ್ತೆ. ಇಲ್ಲಿ ನಿಮ್ಮೆಲ್ಲರೊಡನೆ ಹಂಚಿಕೊಳ್ಳಲೇಬೇಕಾದ ಒಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತೀನಿ. ಇಷ್ಟೊಂದು ಜೊತೆಕಾರ ಸಾಧಿತರಿದ್ದೀಗ, ಆದ್ರೆ ನನಗೆ ಮಾತ್ರ ಈಗ ವೈಯಕ್ತಿಕವಾಗಿ ನಿಚ್ಚಳವಾಗಿ ನಿಜ ಹೇಳ್ತಾ ಇದ್ದೀನಿ, ಪ್ರಾಮಾಣಿಕವಾಗಿ ಜ್ಞಾನೋದಯವಾಗಿರುವುದು ಅಂತಂದ್ರೆ ನನ್ನ ಕೆಲಸ ಅಂತ ದೊಡ್ಡದೇನಲ್ಲ. ಐ ಮೀನ್ ಫಾಲೋಯಿಂಗ್, ಬೇರೆ ಮಾಡೋದಿಲ್ಲ, ನಿಜವಾಗಿ ಏನು ಅಲ್ವೇ ಇಲ್ಲ ಅಂತ ಅನ್ಸಿದೆ. 70 ವರ್ಷ ನಾನು ಥಿಯೇಟರ್ನಲ್ಲಿದ್ದೆ, 60 ವರ್ಷ ವಿಜ್ಞಾನ ಬರಹದಲ್ಲಿ ಮಾಡಿದ್ದೀನಿ ಬಿಡಿ. ಅದೇ ನನ್ನ ಕೆಲಸ ಅಂತ ದೊಡ್ಡದೇನಲ್ಲ ಅನ್ಸುತ್ತೆ. ತಮ್ಮ ಎಷ್ಟೋ ಜನರ ಬದುಕು ಸಾಧನೆಗಳನ್ನ ನಾನು ಬಲ್ಲೆ. ಇಂಥವರೊಡನೆ ನನ್ನನ್ನು ಸೇರಿಸಿರುವುದು ಒಂದು ಸುಯೋಗ ಅಂತಾನೆ ನಾನು ಹೇಳ್ಕೊಳ್ತೀನಿ. ಬಸವಣ್ಣನವರ ಮತ್ತೊಮ್ಮೆ ಈ ಸಾಧಕರ 100ನೇ ಕಾರ್ಯಕ್ರಮಕ್ಕೆ ನಾನು ವಂದನೆಗಳನ್ನು ಅರ್ಪಿಸುತ್ತಾ ನಿರ್ಗಮಿಸ್ತೀನಿ. ನಮಸ್ಕಾರ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂದೆ ಇರುವಂತಹ ಎಲ್ಲ ಸಾಧಕರೇ ಹಾಗೂ ಕಲಾಭಿಮಾನಿಗಳೇ, ನನಗೆ ಮಾತನಾಡಿ ಅಂತ ಕೊಟ್ಟಾಗ ಬಹುಶಃ ಏನ್ ಮಾತಾಡೋದು ಅನ್ನೋದು ಕಷ್ಟ ಆಗ್ತಾ ಇದೆ. ಯಾಕೆಂತೇಳಿದ್ರೆ ನಮ್ಮನ್ನೆಲ್ಲ ಸಾಧಕರು ಅಂತ ಗುರುತಿಸಿದ್ರು, ಆದರೆ ಶಿವಲಿಂಗಪ್ಪ ಮಹಾಸಾಧಕರು, ಅವರನ್ನು ನಾವು ಪರಿಗಣನೆಗೆ ಕೊಡ್ತಾ ಇಲ್ಲ. ಆ ದೃಷ್ಟಿಯಿಂದ ನಂಗೊಂಥರ ಅವ್ರಿಗೂ ನಮಗೂ ಸಂವಾದ ಆಗುತ್ತೆ. ಪ್ರತಿ ಯಾವುದೇ ಕಾರ್ಯಕ್ರಮಕ್ಕೂ ಅವರು ದೂರವಾಣಿ ಮಾಡಿ ಬರಲೇಬೇಕು ಅಂತ ಇದ್ರು. ನಾನೇನು ನೆಕ್ಸ್ಟ್ ಯಾರು ಸರ್ ಇದನ್ನು ಬಿಟ್ಬಿಡಿ ಅಂತ, ಅಂದ್ರೆ ಎಷ್ಟೋ ಸರಿ ಹೇಳಿದ್ದೀವಿ. ಅವ್ರ ಜೀವನದ ಸಂಕಷ್ಟದ ನೆಲೆಗಳನ್ನ ನೆನಪಿಸ್ಕೊಂಡಾಗ ಆ ಸಂಕಷ್ಟದ ಮಧ್ಯದಲ್ಲೂ ಸಹ ನಾನು ಈ ಕಾರ್ಯಕ್ರಮ ಮಾಡೇ ಮಾಡ್ತೀನಿ ಅಂತ ಮುಂದೆ ಬರ್ತಾ ಇದ್ದ ಅಂತ ಆ ವಯಸ್ಸಿನಲ್ಲಿ ನಾವೆಲ್ಲರೂ ಋಣಿಗಳಾಗ. ಯಾಕೆಂತೇಳಿದ್ರೆ ಸಾಧನೆ ಮಾಡೋದು ದೊಡ್ಡದಲ್ಲ, ಆ ಸಾಧನೆಯನ್ನ ಗುರುಸುವಂತ ಕಣ್ಣಿದೆಯಲ್ಲ, ಆ ವಿಶಾಲ ಹೃದಯ ಇದೆಯಲ್ಲ, ಅದು ಬಹಳ ದೊಡ್ಡದು. ಅದಕ್ಕೆ ನಾವೆಲ್ಲ ಅವರಿಗೆ ಋಣಿಗಳಾಗ. ಇನ್ನು ಮುಂದೆಯೂ ತಪ್ಪಿಸ್ಕೊಳ್ಳೋದು ಅಂತಾರೆ ಅಂತ ಒಂದು ಮನಸ್ಸಿದೆಯಲ್ಲ, ಬಹಳ ಕಷ್ಟ. ಬಹುಶಃ ಶಿವಲಿಂಗಪ್ಪನ ಸಾಧನೆಗಳನ್ನು ನೋಡಿದ್ರೆ ನನಗೆ ಚಿತ್ರದುರ್ಗ ಅವರು ಶಿಲ್ಪಕಲಾ ಅಕಾಡೆಮಿಯ ಸದಸ್ಯರಾಗಿದ್ರು. ಎಂತಹ ಕಾರ್ಯಕ್ರಮಗಳು ಮಾಡೋದು ಅಂತ ಹೇಳಿದ್ರೆ ನಾನು ನೆನಪಿಸ್ಕೋಬೇಕು. ಶಿಲ್ಪಿ ಸಿದ್ಲಿಂಗ ಸ್ವಾಮಿಗಳ ನೆನಪನ್ನು ಗೊತ್ತಿದೆ. ನಾನು ನಾಗಣ್ಣವರಿಗೆ ಅದನ್ನೇ ಹೇಳ್ತಾ ಇದ್ದೆ, ಅಂತಹ ಒಬ್ಬ ಶಿಲ್ಪಿ ನಮ್ಮ ಮೈಸೂರಿನಲ್ಲಿ ಇದ್ರು ಅನ್ನೋದೇ ನಮ್ಗೆ ಹೆಮ್ಮೆ. ಅದು ರಾಜಾಶ್ರಯದಲ್ಲಿ ಮತ್ತೆ ರಾಜರಿಗೆ ಮಾರ್ಗದರ್ಶನ ನೀಡಿದಂತ ಅಂತೇಳಿ ಒಂದು ದೊಡ್ಡ ಸೆಮಿನಾರ್ ನಾವು ಮಾಡಕ್ಕಾಗ ಮೈಸೂರಿನಲ್ಲಿ. ನಾವು ಕಲೆಯ ತೋರು ಅಂತ ಹೇಳ್ತೀವಿ, ಎಲ್ಲ ಹೇಳ್ತೀವಿ. ಅವರಿಗೆ ಅವರ ಸಾಧನೆಯನ್ನ ನಮ್ಮ ಯುವ ಪೀಳಿಗೆಗೆ ನಾವು ಪರಿಚಯಿಸಕ್ಕಾಗನೇ ಇಲ್ಲ. ಶಿವಲಿಂಗಪ್ಪನವರು ಬರೆದಿರುವಂತ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳ ಜೀವನ ಚರಿತ್ರೆ ಇದೆಯಲ್ಲ, ಅದು ಮುಂದೆ ಯಾರಾದರೂ ಸಹ ನೆನಪಿಸಿಕೊಳ್ಳುವಂತ ಆಕಾರಕ್ಕಂತ ರೆಫರೆನ್ಸ್ ಗ್ರಂಥವಾಗಿರುವಂತದ್ದು. ಅದೇ ರೀತಿ ಇನ್ನೊಬ್ಬರ ಹೆಸರು ನಾವು ನೆನಪಿಸ್ಕೋಬೇಕು. ನಾವು ಮಂಡ್ಯದವರಾದ್ರಿಂದ ಮೇಲ್ಕೋಟೆಯಿಂದ ನಾವು ಸಾಕಷ್ಟು ಸರಿ ಹೇಳ್ತಾ ಇದ್ವಿ. ನೀವು ಚಂದಮಾಮ ನೋಡ್ತಾ ಇದ್ರಿ, ಅದರ ಮುಖೋಟವನ್ನು ರಚಿಸ್ತಾ ಇದ್ದಾರೆ MTV ಆಚಾರ್ಯರು. ಅವ್ರು ನೆನಪಿಸ್ಕೋಬೇಕು. ಅವರ ಗಡಿಯಲ್ಲಿ ಪಡೆದಂಥವರು ಯಾಕೆ ನೆನಪಿಸ್ಕೋಬೇಕು ಅಂತ ಹೇಳಿದ್ರೆ, ಚಿತ್ರ ಕಲಾವಿದರಾಗೋದು ಬಹಳ ಕಷ್ಟ ಆಗ್ತದೆ ನೇರವಾಗಿ ಅಭ್ಯಾಸ ಮಾಡಲಿಕ್ಕೆ. ಅದನ್ನ ಅಂಚೆ ಮೂಲಕ ತರಬೇಕು ಅಂತ ಮೊದಲೇ ಬಹಳ ಹಿಂದೆನೆ ಆಲೋಚನೆ ಮಾಡಲ್ಲ, ಅದೊಂದು ದೊಡ್ಡ ಆಲೋಚನೆ. ಅವರ ಗಡಿಯಲ್ಲಿ ಪಡೆದವರು ಅವರ ಆಶಯವನ್ನ ಮುಂದೆ ಬೆಂಗಳೂರಿನಲ್ಲಿ ಸಾಕಷ್ಟು ವರ್ಷಗಳು ಒತ್ತು ನಡೆಸ್ಕೊಂಡು ಬಂದಂಥವ್ರು. ಅಂಚೆ ಮೂಲಕ ಚಿತ್ರಕಲಾವಿದರನ್ನ ಬೆಳೆಸೋದಕ್ಕೆ ಬಹಳ ಸಹಾಯ ಮಾಡುವಂಥವ್ರು. ಅದಕ್ಕೆ ಆ ಚಿಂತನೆಯನ್ನ ಹೊತ್ತು ಬಹಳ ಶ್ರಮ ಪಟ್ಟು ನಡೆಸ್ಕೊಂಡು ಬಂದು ಮೈಸೂರಿಗೆ ಬಂದ ಮೇಲೆ ಅಲ್ಲಿ ಅದು ಸ್ಥಗಿತವಾಯಿತು.
ಇದೇ ರೀತಿ ಎಲ್ಲ. ಆಮೇಲೆ ಇನ್ನೊಂದು ಅಂದ್ರೆ ಅವರು ನಮಗೊಂದು ನಿಕಟ ಸಂಬಂಧ ಅಂತ ಹೇಳಿದ್ರೆ ನಮ್ಮ ಚಿತ್ರ ಕಲಾವಿದರಲ್ಲಿ ಒಗ್ಗಟ್ಟಿಲ್ಲ. ಎಷ್ಟೋ ಸರಿ ಬೈದಿದ್ವಿ. ಒಂದು ಆರ್ಟ್ ಗ್ಯಾಲರಿ ನೋಡ್ರಿ ನಮ್ಮಲ್ಲಿ ಇಷ್ಟೆಲ್ಲ ದೊಡ್ಡದು ಎಲ್ಲ ಹೇಳ್ತೀವಿ, ರಾಜಾಶ್ರಯ ಇದ್ದಂಥದ್ದು ಎಂತೆಂಥ ಚಿತ್ರ ಕಲಾವಿದರು ಬಂದ್ರು ಎಲ್ಲೋ ಭಾಷಣಗಳು ಹೇಳ್ತೀವಿ, ಅದೊಂದು ಆರ್ಟ್ ಗ್ಯಾಲರಿ ಇಲ್ಲ. ಅದಕ್ಕೆ ಅವರು ನಾವು ಸಾಕಷ್ಟು ಸರಿ ರಾಜಕಾರಣಿ ನೋಡ್ಕೊಂಡು ಅದನ್ನ ಏನಾರ ಮಾಡ್ಬೇಕು, ಏನಾರ ಇದು ಮಾಡ್ಬೇಕು ಅಂತ ಆಗನೇ ಇಲ್ಲ ನೋಡಿ. ಇಷ್ಟಾದ್ರೂ ಸಹ ನಮ್ಮಲ್ಲಿ ಎಷ್ಟು ಔದಾರ್ಯತೆ ಇದೆ ಅಂತ ಹೇಳಿದ್ರೆ ಅದ್ರಲ್ಲಿ ಯಾಕೆ ಬೇಕು ಅಂತ. ಅದಕ್ಕೆ ಹೇಳಿದೆ ಕಲಾವಿದರಲ್ಲೇ ಒಂದು ಒಗ್ಗಟ್ಟು ಅನ್ನೋದು ಕಡಿಮೆ, ಅದರಲ್ಲೂ ಚಿತ್ರ ಕಲಾವಿದರಲ್ಲಂತೂ ಒಗ್ಗಟ್ಟನ್ನ ನಾವು ಆಡಿಸೋದೇ ಬಹಳ ಕಷ್ಟ ಆಗಿದೆ. ಮುಂದಾದ್ರೂ ಸಹ ಅವ್ರು ಬಹಳ ಮುಖ್ಯವಾದಂತ ಅದೇ ಉದ್ದೇಶದಿಂದ ನನ್ನ ಮನೆಯನ್ನಾದ್ರೂ ಸರಿ ಸಟ್ಲ ಇದು ಆರ್ಟ್ ಗ್ಯಾಲರಿ ಮಾಡ್ಕೊಳ್ತೀನಿ ಅಂತ ಹೇಳಿ ಅಷ್ಟು ಎಷ್ಟೇ ತೊಂದರೆಗಳು ಸಹ ಅದನ್ನೆಲ್ಲ ಈ ಆರ್ಟ್ ಗ್ಯಾಲರಿ ಮಾಡೋದು. ಆರ್ಟ್ ಗ್ಯಾಲರಿ ಚರಿತ್ರೆ ನೋಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಶಿವಲಿಂಗ ನಾವು ಹೇಳ್ತಾ ಇದ್ದೀವಿ, ಈಗ ಏನಾರ ನೀನ್ ನಿಂತಿದೆಯಾ ಸಾರ್ ಅಷ್ಟು ಹೋಗ್ತಾರ. ಅವರೊಂದು ಮನೆಯನ್ನು ಮಾಡಿದ್ಮೇಲೆ ಪ್ರತಿ ಸರಿ ಆ ಮನೆಗೆ ನೀರು ಬರ್ತಾ ಇತ್ತು, ಎಲ್ಲಿಂದ ಜಲ ಬರುತ್ತೋ ಗೊತ್ತಿಲ್ಲ, ಅದು ಆ ಜಲಮೂಲಗಳಿದೆ. ಆದ್ರೂ ಸಹ ಶ್ರಮ ಪಟ್ಟು ಅದನ್ನ ಏನಾರ ಆಗಲಿ ಅಂತೇಳಿ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನಮ್ಮ ಹತ್ರದಲ್ಲಿ ಗೊತ್ತಾಗುತ್ತೆ. ಅದನ್ನ ಯಾರು ಸಹ ಗುರುತಿಸ್ಕೊಳ್ಳಿ. ಈಗಲೂ ಸಹ ಅಲ್ಲೊಂದು ಮೋಡ್ ಇಟ್ಕೊಂಡಿರ್ತೀವಿ, ಯಾವ್ದಾದ್ರು ನೀರು ಬಂತು ಅಂತ ಹೇಳಿದ್ರೆ ನಾವು ಆ ನೀರನ್ನ ಎತ್ತಬೇಕು ಅಂತ. 4 ಮೋಟ್ರು ಅಂದ್ರೆ ಅವ್ರ ಆಸಕ್ತಿ ಎಷ್ಟಿದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾದ್ರೆ. ಬರೀ ನಮ್ಮ ಮನೆಗಳಲ್ಲಿ ಒಂದ್ ಇದನ್ನ ಮಾಡ್ಬೇಕಾದ್ರೆ ಕಷ್ಟ, ಆದ್ರೆ ಸಾರ್ವಜನಿಕವಾಗಿ ಅಂತ ಸೇವೆಯನ್ನ ಮಾಡ್ಬೇಕು ಅಂತ ಜನ ಇದೆಯಲ್ಲ, ಮನಸ್ಸಿದೆಯಲ್ಲ, ಅದು ಬಹಳ ದೊಡ್ಡದು. ಅದಕ್ಕೆ ನಾವು ನಿಜವಾಗ್ಲೂ ಸಹ ಯಾವ ರೀತಿ ಹೋಗ್ಲಿಕ್ಕೆ ಅನುಸರಿಸಕ್ಕಾಗಲ್ಲ. ಆದ್ರೆ ಅವರ ಆಶಯವನ್ನ ನಮ್ಮ ಎಚ್ ವಿ ರಾಜೀವ್ ಅವರಿದ್ದಾರೆ, ರಾಜಕೀಯ ಧೋರಣೆಗಳು ಯಾಕೆ ಕೇಳ್ತಾ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮಾಂಸ ಆರ್ಥಿಕೆಯನ್ನ ಕಾಯ್ಕೊಂಡು ಬರ್ತಾ ಇಲ್ಲ. ದಸರಾ ಸಂದರ್ಭದಲ್ಲೂ ಸಹ ನಾವು ಎಷ್ಟೋ ಸರಿ ಹೇಳಿದ್ವಿ, ಯಾಕೆ ಆಗ್ಲೇಬೇಕು, ಆದ್ರೆ ಒಳ್ಳೆ ಕಲಾವಿದೆ ಆಗ್ಲಿಲ್ಲ. ಅದಕ್ಕೆ ನಮ್ಮ ಗೊಂಬೆ ಮನೆ ಹೇಳಿದ್ರಲ್ಲ, ಅವರು ಅವರ ವೈಯಕ್ತಿಕವಾಗಿ ಒಂದು ಸೂಕ್ತವಾದಂತದನ್ನ ಮಾಡಿದ್ದಾರೆ. ನಮ್ಮ ಅವರ ಹೆಸರನ್ನು ಮಾಡ್ತಾರೆ ರಜತ್ ಸಿಂಗ್ ಅವರು. ಯಾಕಂತಂದ್ರೆ ನಡೆಯುವ ವೈಯಕ್ತಿಕವಾಗಿ ಆಗ್ತಾ ಇದೆ, ಸಾಮೂಹಿಕವಾಗಿ ಆಗ್ತಾ ಇಲ್ಲ. ಇನ್ನಾದ್ರೂ ಸಹ ಆ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ನಾವು ರಾಜೀವ್ ಸರ್ ಅಂತ ನಾವು ಮತ್ತೆ ನೆನಪಿಸ್ಕೊಳ್ತಾ ಇದ್ವಿ. ನಿಮ್ಮೆಲ್ಲರ ಒತ್ತಾಸೆಗಳು ಆ ಆರ್ಟ್ ಗ್ಯಾಲರಿ ಆಗೋದ ಕಡೆ ಇರ್ಲಿ. ಅವರು ಬಹುಶಃ ಎಲ್ಲರಿಗಿಂತ ಸಂತೋಷ ಪಡೋರು ಅಂತ ಹೇಳಿದ್ರೆ ನಮ್ಮ ಶಿವಲಿಂಗಪ್ಪನವರು. ಯಾಕೆಂದ್ರೆ ಅವ್ರ ಆಶಯವೇ ಅದು ನಮ್ದೊಂದು ಸಣ್ಣದಲ್ಲ ನೋಡಿ. ಇನ್ನೊಂದು ನಾನು ನೆನಪಿಟ್ಕೋಬೇಕಾದ್ರು ದೊಡ್ಡ ದೊಡ್ಡ ಯೋಚನೆಗಳಲ್ಲ, ಸಣ್ಣ ಸಣ್ಣ ಮನೆಯಲ್ಲೇ ನಾವು ಮಾಡ್ಬೋದು ಅನ್ನೋದನ್ನ ತೋರಿಸ್ಬೇಕು ಅಂತ ನಾವು ಶಿವಲಿಂಗಪ್ಪನವರು ಎಷ್ಟು ಪ್ರೀತಿಯಿಂದ ನಾವು ಯಾಕೆ ಶಿವಲಿಂಗಪ್ಪನವ್ರು ನೆನೆಸ್ಕೊಳ್ತೀವಿ ಅಂತ ಹೇಳಿದ್ರೆ ಅವ್ರು ಏನೇ ಮಾಡ್ಲಿ ಬಹಳ ಪ್ರೀತಿಯಿಂದ ಮಾಡ್ತಾರೆ, ಬಹಳ ಶ್ರದ್ಧೆಯಿಂದ ಮಾಡ್ತಾರೆ. ಅದು ಬಹಳ ಮುಖ್ಯ. ನನಗೆ ಒಂದು ಕೃಷ್ಣ ರುಕ್ಮಿಣಿ ಸತ್ಯಭಾವ ಒಂದು ಪ್ರಸಂಗ ನೆನಪು ಬರುತ್ತೆ. ಗೊತ್ತಾಗುತ್ತೆ, ಕೃಷ್ಣನನ್ನ ತುಲಾಭಾರ ಮಾಡ್ಬೇಕು ಅಂತ ಸತ್ಯಭಾವನೆ ಎಷ್ಟೇ ಮಾಡಿದ್ರು ಸಹ ಆಗೋದಿಲ್ಲ. ಆದ್ರೆ ರುಕ್ಮಿಣಿ ಒಂದೇ ಒಂದು ಸಣ್ಣ ತುಳಸಿ ದಳವನ್ನು ಮಾಡುತ್ತಾ ಪ್ರೀತಿಯಿಂದ ಇಟ್ಟದಕ್ಕೆ ಸರಿ ಹೋಗುತ್ತೆ. ಆ ರೀತಿ ಅಂತಹ ಮೌಲ್ಯವನ್ನು ಉಳ್ಳಂಥದ್ದು ಶಿವಲಿಂಗಪ್ಪನವರು ಮಾಡ್ತಾರೆ ಅಂತ ಕೆಲಸಗಳು ಬಹಳ ಪ್ರೀತಿಯಿಂದ ಮಾಡ್ತಾರೆ. ಅದಕ್ಕೆ ನಾವು ಅವ್ರನ್ನ ಸದಾ ಕಾಲ ನೆನಪಬೇಕು ಅಂತ ಹೇಳಿ ನಮ್ಮ ಮೈಸೂರಿನ ಜನತೆ ಈ ಕಡೆ ಗಮನ ಹರಿಸಬೇಕು. ಅವರ ಪ್ರೀತಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ನಿಮ್ಮನ್ನೇ ಕೇಳ್ಕೊಳ್ತೇನೆ. ಅಷ್ಟಲ್ಲದೆ ಇವರ ಕೆಲಸಗಳು ಹೇಗೆ ಅಂತ ಹೇಳಿದ್ರೆ ಕೀಟ್ಸ್ ಒಂದು ಮಾತನಾಡಿದ್ದಾನೆ, ಹರ್ಟ್ಸ್ ಮೆಲೋಡಿಸ್ ಆರ್ ಸ್ವೀಟ್ ಬಟ್ ಅನದರ್ ಆರ್ ಸ್ವೀಟರ್ ಅಂತ. ಕೆಲಸವನ್ನ ಮಾಡಿದ್ದಲ್ಲ, ಆ ಪಟ್ಟಿಯನ್ನು ನೋಡಿದಾಗ ಗೊತ್ತಾಗುತ್ತೆ. ಅದನ್ನ ನೆನಪೋದ್ರಲ್ಲಿ ಅದು ಸಂಗೀತವನ್ನು ಕೇಳೋದಕ್ಕಿಂತ ಸಂಗೀತನ ಕೇಳೋದನ್ನ ನೆನೆಸ್ಕೊಳ್ಳೋದಿದೆಯಲ್ಲ, ಆ ಗುರು ಬಹಳ ಮಜಾ ಕೊಡುತ್ತೆ. ಆ ಪಟ್ಟಿಯನ್ನು ನೋಡಿದಾಗ ಗೊತ್ತೆ ಎಂತೆಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದಾರೆ, ಅದಕ್ಕೆ ಶ್ರಮ ಪಟ್ಟಿದ್ದಾರೆ. ಆಮೇಲೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಬರೀ ಕಾರ್ಯಕ್ರಮ ಮಾಡುವಂಥದ್ದೆಲ್ಲ ದೊಡ್ಡದು. ಅವರ ಪ್ರೊಫೈಲ್ಗಳನ್ನ ತಗೊಂಡು ಅವರ ಜೀವನ ಚರಿತ್ರೆಗಳನ್ನ ತಗೊಂಡು ಸಂಕ್ಷಿಪ್ತ ಪಠ್ಯಗಳನ್ನ ಮಾಡ್ಕೊಳ್ಳೋದಿದೆಯಲ್ಲ, ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನೀವು ಓದ್ತಾ ಗೊತ್ತಾಗುತ್ತೆ. ಮೊದಲನೇ ಒಂದು ಸಂಪರ್ಕ ತಂದಿದ್ರೆ ಯಾಕೆ ಅಂತ ಹೇಳಿದ್ರೆ ಅವ್ರು ಮಾಡಿರುವಂತಹ ಇದೆಯಲ್ಲ ಲೇಖನಗಳು ಮುಂದೆ ಯಾರಾದ್ರೂ ಸಹ ಇದು ರೆಫರೆನ್ಸ್ ಆಧಾರ ಗ್ರಂಥ ಆಗುವಂತ
ಒಂದು ಶಕ್ತಿಯನ್ನ ಪಡೆದಿದೆ. ಯಾಕಂದ್ರೆ ದಾಖಲೆಗಳು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಸಹ ಚಿತ್ರಕಲಾವಿದರನ್ನ ದಾಖಲೆಗಳನ್ನಂತೂ ಮಾಡಿಸದೇ ಇಲ್ಲ ನಾವು. ಅದರಿಂದ ಅಂತಹ ಉತ್ತಮವಾದಂತಹ ಕೆಲಸವನ್ನು ಶಿವಲಿಂಗಪ್ಪನ ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಆಭಾರಿಗಳಾಗಬೇಕು. ಹೇಳ್ತಾ ಹೋದ್ರೆ ಆಗಲೇ ಕಾಲ ಮುಂದೆ ಹೋಗ್ತಾ ಇದ್ದೇವೆ. ಆದ್ರಿಂದ ಹೆಚ್ಚಿಗೆ ಮಾತನಾಡಿದ್ರೆ ಶಿವಲಿಂಗಪ್ಪನವ್ರ ಸೇವೆಯನ್ನ ನಾವೆಲ್ಲ ಬಳಸ್ಕೋಬೇಕು. ಮತ್ತೆ ಇದೇ ಕಾರ್ಯ ಮುಂದುವರಿತಾಗಲಿ ಅಂತೇಳಿ ನಾವು ಇದು ಮಾಡ್ತೀವಿ. ಅವ್ರಿಗೆ ಬಲಗೈಯಾಗಿ ನಿಂತಿರುವಂತವರು ನಮ್ಮ ಡಾಕ್ಟರ್ ಜಮುನಾರಾಣಿಯವ್ರನ್ನ ಯಾಕೆ ಅಂತ ಹೇಳಿದ್ರೆ, ಅವರು ಶಿವಲಿಂಗಪ್ಪನವ್ರ ಮನೆಗೆ ಹೇಗಿದ್ದಾರೆ ಅಂತ ಹೇಳಿದ್ರೆ, ಶಿವಲಿಂಗಪ್ಪನವ್ರ ಮಾತ್ರ ಸಹ ಬಿಡಲ್ಲ. ಸರ್ ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ಇದು ಆಗ್ಲೇಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಬಹಳ ಒತ್ತಾಸ ಇಟ್ಟು 2 ದಿವಸ 3 ದಿವಸ ಮುಂಚಿತವಾಗಿ ಬಂದು ಎಲ್ಲವನ್ನೂ ಮಾಡಿ ಆ ಕಾರ್ಯಕ್ರಮ ದಿವಸ ನಿರೂಪಣೆಗೆ ನಿಂತುಕೊಳ್ತಾರೆ. ಅದು ಬಹಳ ಅವರ ಸ್ಫೂರ್ತಿಯನ್ನು ನೋಡೋದು ನಮಗೆ ತುಂಬಾ ಸಂತೋಷ ಆಗುತ್ತೆ. ಇವರಿಬ್ಬರ ಜೋಡಿ ನಮ್ಮ ಅಷ್ಟೇ ನಮ್ಮ ಚಂದ್ರಶೇಖರ್ ಅವರು, ಆಮೇಲೆ ನಮ್ಮ ರಾಮಚಂದ್ರ ಅವರು, ಹಾಗೆ ರಾಮಪ್ರಸಾದ್ ಅವರು, ಇವರೆಲ್ಲ ಸುಮಾರು ಜನ ಅವ್ರಿಗೆ ಬಹಳ ವೈಕೈಯಾಗಿ ನಿಂತು ಕೆಲಸವನ್ನು ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಇದೇ ರೀತಿ ಕಾರ್ಯಕ್ರಮಗಳು ಆಗ್ತಾ ಇರಲಿ. ಮತ್ತೆ ಮೈಸೂರು ಆರ್ಟ್ ಗ್ಯಾಲರಿ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರನ್ನು ತರಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಅನಂತ ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ HP ರಾಜೀವ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಮೈಸೂರು ಆರ್ಟ್ ಗ್ಯಾಲರಿ, ಕನ್ನಡ ಸಾಹಿತ್ಯ ಕಲಾಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಧಕರ ಸನ್ಮಾನಗಳನ್ನ ಗುರ್ತು ಮಾಡುವುದಷ್ಟೇ ಅಲ್ಲದೆ ಈ 100ರ ನೆನಪು ಕಾರ್ಯಕ್ರಮವನ್ನ ಇವತ್ತು ಅತ್ಯಂತ ನಮ್ಮೆಲ್ಲರ ಆತ್ಮೀಯರಾದಂತ ನಾಗಣ್ಣವರ ಬಿಡುಗಡೆ ಮೂಲಕ ಮೇಡಮ್ ದೇವಗಿರವರ ಅತಿಥಿಗಳ ಭಾಗವಹಿಸುವಂತಹ ಕಾರ್ಯಕ್ರಮದಲ್ಲಿ ಸದಾಕಾಲ ಕಾರ್ಯಕ್ರಮದ ಚಟುವಟಿಕೆ ಕೇಂದ್ರಬಿಂದು ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರ ವೇದಿಕೆ ಮೇಲೆ ಉಪಸ್ಥಿತಿಯಲ್ಲಿ ಶಿವಲಿಂಗಪ್ಪನವರು ನಡೆಸ್ಕೊಂಡ್ಬಂದಂತ ಈ ಮೌನ ಕ್ರಾಂತಿಯ ಚಳವಳಿ ಇವತ್ತು ಎಲ್ಲ ಸಾಧಕರ ಸಮಾವೇಶದ ರೂಪದಲ್ಲಿ ಇವತ್ತು ನಮ್ಮೆಲ್ಲರೂ ಕೂಡ ಒಟ್ಟಿಗೆ ಸೇರಿರುವಂತ ಕಾರ್ಯಕ್ರಮ ಆಗಿದೆ. ಜಮುನಾರಾಣಿಯವರು ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡ್ತಾ ಈ ರೀತಿಯಾದಂತ ಅಪರೂಪದ ವ್ಯಕ್ತಿಗಳು ಸಮಾಜದಲ್ಲಿ ಕೆಲಸ ಮಾಡುವಂತಹದ್ದು ತುಂಬಾ ಜನಕ್ಕೆ ಗೊತ್ತಾಗದೇ ರೀತಿ ಕೆಲಸ ಮಾಡುವಂತಹವ್ರನ್ನ ಗೊತ್ತು ಮಾಡುವಂತ ಪ್ರಯತ್ನ ನಿರಂತರವಾಗಿ ಸಾಗಿದೆ. ಯಾವ್ದೋ ಸಾಮಾನ್ಯವಾಗಿ ಅನ್ಸುತ್ತೆ ಏನಂದ್ರೆ ಯಾವ್ದಾರೋ ಒಂದು ಮನಸ್ಸಿಗೆ ಬಂದ್ರೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡುವಾಗ ಬಹಳ ಉತ್ಸಾಹ ಇರುತ್ತೆ. ಅದು ಕೆಲವು ಸನ್ನಿವೇಶ ಮಾತ್ರ ನಡೆಯುತ್ತೆ. ಅದಕ್ಕೆ ನಿರಂತರತೆಯನ್ನು ಕೊಡಬೇಕು ಅಂದ್ರೆ ಒಳಗಡೆ ಬದ್ಧತೆ ಇರಬೇಕು. ಆ ಬದ್ಧತೆ ಶಿವಲಿಂಗಪ್ಪನವರಲ್ಲಿ ಗಟ್ಟಿಯಾಗಿರುವಂತ ಕಾರಣಕ್ಕಾಗಿ 100 ಕಾರ್ಯಕ್ರಮಗಳು 100 ಸಾಧಕರನ್ನ ಎದುರುಗೊಳ್ಳುವಂತಹ ಒಂದು ಅಪರೂಪದ ಸನ್ನಿವೇಶ ಇದಕ್ಕೆ ಮುಖಾಂತರಾಗಿದೆ. ಸಾಧಕರಿಗೆ ಮತ್ತು ಶಿವಲಿಂಗಪ್ಪನವರಿಗೆ ಇಬ್ಬರು ಅಭಿನಂದನೆಗಳನ್ನ ಸಲ್ಲಿಸುವಂತ ವೇದಿಕೆಯಾಗಿದೆ. ನನಗೆ ನಾಗಣ್ಣವರು ಮಾತಾಡುವಾಗ ಇದು ಪುಸ್ತಕ ಯಾಕಲ್ಲಿ ಅಂತಂದ್ರು ಅಂತಂದ್ರೆ ಸಾಧಕರು ಇನ್ನಷ್ಟು ವಿವರಗಳು ನಮ್ಗೆ ಗೊತ್ತಾಗುತ್ತೆ ಸಮಾಜಕ್ಕೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಅವ್ರು ಹೇಳಿದ್ರು. ಅದು ಶಿವಲಿಂಗಪ್ಪನವರು ಕೂಡ ಶಿವಲಿಂಗಪ್ಪನವ್ರು ಹೇಳುವಾಗ ನನಗೆ ಅನಿಸ್ತಾ ಇತ್ತು, ಇಂದಲ್ಲ ನಾಳೆ ಬರೋಣ ಅಂತ. ಅವ್ರು 80 ವರ್ಷದವ್ರು 100 ವರ್ಷ 100 ಗ್ಯಾರಂಟಿ ಇರ್ತೀವಿ ಅಂತ ಧ್ವನಿಯಲ್ಲಿ ಹೋಗಿತ್ತು ಅಂತ ತಪ್ಪಾಗದೆ ಹೇಳ್ತಿದ್ದೀನಿ ಅಂತ ನಾನು ಅದು ಭಾವಿಸ್ತೀನಿ. ಬಹಳ ಸ್ಥಿತಪ್ರಜ್ಞತೆಯಿಂದ ಸಮಾಜದ ನಡೆ ಇರ್ತಕ್ಕಂಥವ್ರಿಗೆ ಶಿವಲಿಂಗಪ್ಪನವರು ಅತಿ ಪ್ರಮುಖರು. ಅಷ್ಟು ಆ ವಯಸ್ಸಿನಲ್ಲಿ ಈ ಸಾಧಕರನ್ನ ಗುರುತಿಸುವಂತ ಕೆಲಸ ಇನ್ನು ಅಸಾಮಾನ್ಯವಾಗುತ್ತಿರಲ್ಲ. ನಾನು ಮೊನ್ನೆ ಒಂದು ವೇದಿಕೆಯಲ್ಲಿ ನಮ್ಮ ಸೋಮಣ್ಣ ಅಂತ ಆದಿವಾಸಿ ಹೋರಾಟಗಾರರು ಪದ್ಮಶ್ರೀ ಪ್ರಶಸ್ತಿಯವರು ವೇದಿಕೆಯಲ್ಲಿ ನನ್ನ ಜೊತೆ ಅದರಲ್ಲೂ ನನ್ನ ಮಾತುಗಳು ಕೇಳ್ತಾ ಇದ್ದೆ. ಒಬ್ಬ ಮನುಷ್ಯ ಕಟ್ಟ ಕಡೆಯಲ್ಲಿ ಅವನಿಗೆ ಶಿಕ್ಷಣವೂ ಇಲ್ಲದ ಮನುಷ್ಯ, ಆದ್ರೆ ಒಳಗಿನ ಕಿಚ್ಚು ಗಟ್ಟಿಯಾಗಿದ್ರೆ ಸಮಾಜಕ್ಕೆ ಕೆಲಸ ಮಾಡಬಹುದು. ಸೋಮಣ್ಣ ನೋಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಇತ್ತೀಚೆಗೆ ಮಧ್ಯದಲ್ಲಿ ಕಾರ್ಯಕ್ರಮ ನಡೀತಿರುವಾಗ ನಮ್ಮ ಅಯ್ಯೂ ಬರ್ತಾ ಇದ್ದಾರೆ. ನಾನು
ಅಯ್ಯೋ ಬರ್ತಾ ಇದ್ದಾಗ ನನ್ನ ಮನಸ್ಸಲ್ಲಿ ಬಹಳ ಪುಳಕಿತ ಆಗ್ತಿತ್ತು. ಯಾಕೆ ಅಂತಂದ್ರೆ ಆ ಕೋವಿಡ್ ಸಮಯದಲ್ಲಿ ಕೋವಿಡ್ ಏನ್ ನಡೀತು ಆ ಸಮಯದಲ್ಲಿ ನಾನು ಆಯುರ್ವೇದ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ನಾನು ಸರ್ಕಾರ ಭಾಗವಾಗಿ ಒಂದು ಟಾಸ್ಕ್ ಫೋರ್ಸ್ ನಲ್ಲಿದ್ದೆ. ನಾವು ಅವತ್ತು ಆಗ ತೀರ್ಕೊಂಡಂತವ್ರನ್ನ ಕ್ರಿಮೇಷನ್ ಮಾಡಕ್ಕೆ ಎಂತೆಂತ ಕೋಟ್ಯಾಧಿಪತಿಗಳು ಅವರ ಮನೆಯವರು ಅವ್ರ ಹತ್ರಕ್ಕೆ ಹೋಗಿ ಹೆದರ್ಕೊಂಡು ದೂರ ನಿಂತ್ಕೊತಾ ಇದ್ರು. ಆದ್ರೆ ಅವರ ಎಲ್ಲರ ಇದನ್ನ ಕ್ರಿಯೆಯನ್ನ ಮಾಡಿದಂತವರು ಅಯ್ಯೋಬರನ್ನ ಅತ್ಯಂತ ಒಂದ್ ಕಡೆ ನೋವು ಕಡೆ ಇದ್ರೆ ಇನ್ನೊಂದ್ ಕಡೆ ಸಮಾಜ ಸೇವೆ ಮಾಡುವಂತ ಇಂಥ ಮನುಷ್ಯರು ಏನನ್ನೋ ನಿರೀಕ್ಷೆ ಮಾಡದೆ ತನ್ನ ಕೆಲಸ ಮಾಡುವಂತ ಜನ ಇದ್ದಾರೆ ಅಂತ ಅನಿಸ್ತಾ ಇತ್ತು. ನಾವು ತುಂಬಾ ಟೈಮ್ ಅನ್ಕೋತೀವಿ ಈ ಪದ್ಧತಿ ಮಾಡ್ಬೇಕು ಆ ಪದ್ಧತಿ ಮಾಡ್ಬೇಕು ಅಂತ ಯಾರು ಕೂಡಬೇಕು ಯಾರು ಸುಡಬೇಕು ನೂರು ಕಡೆ ಹೇಳ್ತಾ ಇರ್ತೀವಿ. ಎಲ್ಲರನ್ನೂ ಸುಡ್ತಾ ಇದ್ದ ಅಯ್ಯೋಗೂ ಸುಡುಕು ಏನ್ ಸಂಬಂಧ ಅನ್ನೋ ಪ್ರಶ್ನೆ ಏನಾದ್ರು ಮನುಷ್ಯರಿಗೆ ಕೊಟ್ಟಿದ್ರೆ ಇಲ್ಲಿ ಉತ್ತರ ಇದೆ ಅಂತ ನಾನು ಭಾವಿಸ್ತೀನಿ. ಮನುಷ್ಯತ್ವ ನಿಂತ್ಕೊಂಡ್ರೆ ಎಲ್ಲವನ್ನ ದಾಟುತ್ತೆ ಅನ್ನುವಂತ ವಿಚಾರಕ್ಕೆ ಇವತ್ತು ಅಯ್ಯೋಗ್ ನನ್ ಮುಂದೆ ಬಂದಾಗ ನನಗೆ ಅನಿಸ್ತಾ ಇತ್ತು ಮನಸ್ಸು ಒಳಗಡೆ ಅಂತವರನ್ನು ಗುರುತು ಮಾಡುವ ಮುಖಾಂತರ ಶಿವಲಿಂಗಪ್ಪ ಈ ಸಮಾಜಕ್ಕೆ ಈ ರೀತಿ ಕೆಲಸ ಮಾಡೋ ಪ್ರೇರಣೆ ಇರತಕ್ಕಂಥ ಬೇಕು ಅಂತ ಹೇಳಿದ್ದಾರೆ. ಮಾನ್ಯ ರಾಜೇಂದ್ರ ಕೊನೆ ಬರ್ತಾ ಇದ್ರು. ಈ ಕೊನೆಯಲ್ಲಿ ನಾವು ನಮ್ಮ ಮನೆಯಲ್ಲಿ ಇವತ್ತು ಯಾರಿಗೂ ಹಸುವಿಲ್ಲ ಅಂತ ಭಾವಿಸ್ಕೊಂಡಿದ್ದೀನಿ. ಹಸು ಮನೆಯ ಒಳಗಿರೋದಿಲ್ಲ, ಮನೆಯಿಂದ ಹೊರಗಡೆ ದೂರದಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಹಸುವಿನಲ್ಲಿ ಇರ್ತಕ್ಕಂಥ ಸನ್ನಿವೇಶಗಳು ಕಾರಣಾಂತರಗಳಿಂದ ಬಂದಿದೆ. ಆದ್ರೆ ಪ್ರತಿಯೊಬ್ಬ ರೈತ ಬೆಳೆಯುವಂತ ಒಂದು ಕಾಳು ಅದು ವೇಸ್ಟ್ ಆಗಬಾರದು, ಸದುಪಯೋಗ ಆಗ್ಬೇಕು, ಆ ರೈತನ ಶ್ರಮಕ್ಕೆ ಅವನ ಬೆವರಿಗೆ ಗೌರವ ಸಿಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಉಳಿಯುವಂತ ಆಹಾರಗಳನ್ನ ಅದನ್ನ ಸುಸ್ಥಿತಿಯಲ್ಲಿರುವಾಗಲೇ ಎಲ್ಲ ಕಾಲೋನಿಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ಅದು ಒಳ್ಳೆ ರೀತಿಯಲ್ಲಿ ಇದ್ದಾಗಲೇ ಅದನ್ನ ಹಂಚುವಂತ ಪ್ರಯತ್ನವನ್ನ ಯಾರಿಗೂ ಹೇಳ್ದೆ ಯಾರಿಗೂ ಕೇಳದೆ ತಂದೆ ಒಂದು ಪ್ರವೃತ್ತಿ ರೀತಿಯಲ್ಲಿ ರಾಜೇಂದ್ರ ಮಾಡ್ತಾ ಬಂದಿದ್ದಾರೆ. ಅವ್ರ ಮನೆಯವರು ಸಹಕಾರ ಕೊಡ್ತಾರೆ. ನಾವು ಅನ್ಸುತ್ತೆ ನಮ್ಮ ಮನೆಗಳಲ್ಲೇ ನೀವು ಗಮನಿಸಿ, ನೀವು ಹಸಿ ಕಸ ಒಣ ಕಸ ಅನ್ನೋವಾಗ ಎಷ್ಟು ವೇಸ್ಟ್ ಅನ್ನ ನಾವು ಹಾಕ್ತಾ ಇದೀವಿ, ಆಹಾರ ಹೋಗ್ತಾ ಇಲ್ಲ. ಆದ್ರೆ ಎಲ್ಲಿ ಆಹಾರ ಉಳಿಯುತ್ತೋ ತಗೊಂಡು ಕೊಡೋ ಜಾಗದಲ್ಲಿ ಒಂದು ಅನ್ನನ ಉಳ್ಕೊಳ್ಳೋ ರೀತಿಯಲ್ಲಿ ಸಮರ್ಪಕವಾಗಿ ಹಂಚಿ ಬರ್ತಾ ಇದ್ದಾರೆ ಅಂದ್ರೆ ಹಸು ಎಲ್ಲಿದೆ ಗುರುತು ಮಾಡುವಂತ ಒಬ್ಬ ಮನುಷ್ಯ ಇರಲ್ಲ. ಆ ಮನಸ್ಸು ತೆರೆದುಕೋಬೇಕಾದಂತ ಸಮಾಜ ಬೇಕಾಗಿದೆ. ಅಂತ ಸಮಾಜ ಕೆಲಸ ಮಾಡುವಂತ ಗುರುತು ಮಾಡುವಂತ ಶ್ರೇಣಿಗಳು ಬೇಕಾಗಿದ್ದಾರೆ. ಅವೆರಡು ಕಾರಣಕ್ಕಾಗಿ ಈ ರೀತಿ ಕೆಲಸ ಮಾಡುವಂತವರು ಎಲೆಮರೆಕಾಗಿ ಸರ್ಕಾರ ಗುರುತು ಮಾಡುತ್ತೆ. ಸರ್ಕಾರಕ್ಕೆ ಬೇರೆ ಬೇರೆ ಏನಿದೆ ನಾನನ್ನ ಹೇಳ್ತಾ ಇದ್ದಾರೆ. ಅದು ಯಾವುದೇ ಸರ್ಕಾರ ಇದ್ರೂ ಕೂಡ ಇದು ಯಾವುದು ಗೊತ್ತಾಗಲ್ಲ. ಯಾಕೆಂದ್ರೆ ವ್ಯಕ್ತಿಗಳು ಅಲ್ಲಿ ಪ್ರಭಾವ ಬೀರಕ್ಕೆ ಶುರು ಮಾಡ್ತಾರೆ, ಬೇರೆ ಬೇರೆ ವ್ಯವಸ್ಥೆಗಳು ಪ್ರಭಾವ ಬೀರಕ್ಕೆ ಶುರು ಆಗ್ತವೆ. ಆದ್ರೆ ಸ್ಥಿತಪ್ರಜ್ಞರಾಗಿರ್ತಕ್ಕಂಥ ಶಿವಲಿಂಗಪ್ಪನವರ ಸಾಧಕ ಪ್ರಶಸ್ತಿನೇ ಅದೆಲ್ಲಕ್ಕಿಂತ ದೊಡ್ಡದು ಅಂತ ನಾವು ಸಮಾಜಕ್ಕೆ ಈ ವೇದಿಕೆ ಮುಖಾಂತರ ಹೇಳುವಂತಹ ವ್ಯಕ್ತಿ ಆಗಿದೆ. ಅಂತೆಲ್ಲ ಕಾರಣಗಳಲ್ಲಿ ನಾವು ಈ ಕೆಲಸ ಮಾಡುವ ಮುಖಾಂತರ ಮಾತ್ರ ಸಾಧನೆ ಮಾಡಬಹುದು, ಇನ್ನೊಂದು ಮಾಡುವ ಮುಖಾಂತರ ಆಗಲ್ಲ ಅನ್ನೋದು ಏನಿಲ್ಲ. ನಾವು ಯಾವುದೇ ಕೆಲಸವನ್ನ ನಿರಂತರವಾಗಿ ನಮ್ಮ ವೈಯಕ್ತಿಕ ಆಸೆ ಇಟ್ಕೊಳ್ಳದೆ ಸಮಾಜದ ಒಳಿತಿಗಾಗಿ ಮಾಡಬೇಕು ಅನ್ನುವಂತ ಒಂದು ಒಳಗಿನ ಕಮಿಟ್ಮೆಂಟ್ ಇದ್ರೆ ಅದು ನಿಜವಾಗ್ಲೂ ಸಾರ್ಥಕವಾದ ರೂಪದಲ್ಲಿ, ಆತ್ಮತೃಪ್ತಿಯ ರೂಪದಲ್ಲಿ ನಮ್ಮ ಬದುಕನ್ನ ಸಾರ್ಥಕಗೊಳಿಸ್ಕೋಬಹುದು. ಅಂತ ಸಾರ್ಥಕತೆಯ ಜನರ ಒಂದು ಸಮಾವೇಶದಲ್ಲಿ ಇವತ್ತು ಭಾಗಿಯಾಗುವಂತ ಅವಕಾಶವನ್ನ ಶಿವಲಿಂಗಪ್ಪನವರು, ಜವರಾಮಯ್ಯವರು ನಮ್ಮೆಲ್ಲರಿಗೂ ಒದಗಿಸಿದ್ದಾರೆ. ನನ್ನ ವಿಶೇಷ ನಮಸ್ಕಾರಗಳನ್ನ ಸಲ್ಲಿಸ್ತಾ ಯಾವತ್ತೂ ಕೂಡ ಒಂದು ಸಮಾಜ ನಿಂತಿರಾಗಬಾರ್ದು. ಸಮಾಜಕ್ಕೆ ಎಲ್ಲ ಮಜಲುಗಳಲ್ಲಿ ಕೆಲಸ ಆಗ್ತಾ ಇರಬೇಕು. ಆ ಮಜಲುಗಳ ಕೆಲಸ ಆಗ್ಬೇಕಾದ್ರೆ ನನಗೆ ಯಾರು ಬೇರೆಯವರು ನನ್ನನ್ನು ಗುರುತು ಮಾಡಿ ಯಾರು ಅನ್ಕೊಳ್ಳಲ್ಲ. ನಿಮ್ಮನ್ನು ಗುರುತು ಮಾಡೋದ್ರ ಮುಖಾಂತರ ಹೊಸ ಪೀಳಿಗೆಯನ್ನ ಸಮಾಜಕ್ಕೆ ತರಬೇಕಾದಂತ ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ಅಂತ ಕಾರಣಕ್ಕಾಗಿ ಇಷ್ಟೆಲ್ಲ ಸಾಧಕರನ್ನ ಒಟ್ಟುಗೂಡಿಸುವಂತ ಪ್ರಯತ್ನ ಬಂದಿದೆ. ಅದು ನಿರಂತರವಾಗಿ ಮುಂದುವರಿಯಲಿ. ಸದಾಕಾಲ ನಿಮಗೆ ನಮ್ಮ ಬೆಂಬಲ ಇರುತ್ತೆ. ನೀವು ಮಾಡುವಂತಹ ಹೆಜ್ಜೆಗಳಿಗೆ ನಮ್ಮ ಜೊತೆ ಇರುತ್ತೆ. ನೀವು ಸರ್ಕಾರ ದೃಷ್ಟಿಯಲ್ಲೂ ಕೂಡ ಈ ಒಂದು ಇವುಗಳಿಗೆ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳಿದಿರಿ. ಒಂದು ಮಾತನ್ನ ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕಾಗುತ್ತೆ. ನಮ್ಗೆ ಕನ್ನಡ ಚಳವಳಿಗರಿಗೆ ಬಂದಾಗ ನಾವು ಸಿಟಿ ಸೆಂಟರ್ ಒಂದು ಆಲ್ಟರ್ನೇಟ್ ಜಾಗ ಮೊದಲೊಂದು ಹೋಗಿತ್ತು, ಅದು ಕೊಟ್ಟಿದ್ವಿ. ಯಾರು ಅಪ್ರೋಚ್ ಮಾಡಿದ್ರು ನಾವು ಮುಖ್ಯಮಂತ್ರಿಗಳು ಭರಿಸಬಹುದು. ಆದ್ರೆ ಒಂದು ನಡೆಸುವ ರೀತಿ ನಿಮ್ಮನೆ ನಡೆಯುವ ಹಂಗೆ ನಡೆಯುತ್ತೆ ಅಂತ ಭಾವಿಸ್ಬೇಡಿ. ಸಾರ್ವತ್ರಿಕವಾಗಿ ನಡೆಯುವಂತದಕ್ಕೆ ಯಾರೋ ಒಂದು ಸೂತ್ರಧಾರವನ್ನು ನಡೆಸಿದಾಗ ಮಾತ್ರ ಸರಿ ಹೋಗುತ್ತೆ ಹೊರತು ಇಲ್ಲ ನಿಮ್ ಸಿಟಿ ಅಲ್ಲ ಮನೆ ಪಕ್ಕ ಜಾಗ ಸಿಕ್ಕಿದ್ರು ನಡೆಸುವಂತ ಪದ್ಧತಿ ಇರ್ತಕ್ಕಂಥ ಜವಾಬ್ದಾರಿ ಇದ್ದ ಮನುಷ್ಯರುಗಳು ಇರುವಾಗ ಅದು ಸಕ್ರಿಯವಾಗಿ ನಡೆಯುತ್ತೆ. ಆ ದೃಷ್ಟಿಕೋನದಲ್ಲಿ ನಿಮ್ದು ಮನೆ ಚಿಕ್ಕದು ಬಹಳ ವಿಚಾರ ಅಲ್ಲ, ಮನಸ್ಸು ದೊಡ್ಡದು ಕಾರಣಕ್ಕಾಗಿ ಎಲ್ಲರೂ ಸೇರಕ್ಕೆ ಸಾಧ್ಯ ಇದೆ. ತುಂಬಾ ಜನ ಮನೆ ದೊಡ್ಡದಿದೆ, ಅದ್ರ ಮನೆ ಹತ್ರನೂ ಕೆಲಸ ಅಂತ ವ್ಯವಸ್ಥೆ ಇದೆ. ಆದ್ರೆ ಮನಸ್ಸು ದೊಡ್ಡದಾಗಿದ್ರೆ ಎಲ್ಲರನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ನೀವಿರುವಾಗ ಈಗ ಏನ್ ಪ್ರೀತಿಯಿಂದ ಕಟ್ತಿರೋ
ನಿಮ್ಮ ಯುವ ಜನತೆಯನ್ನ ಆ ದಿಕ್ಕಿನಲ್ಲಿ ಕ್ರೋಢೀಕರಿಸಿ ಮತ್ತೊಂದು ಯುವ ಪೀಳಿಗೆಯನ್ನು ತಯಾರು ಮಾಡಿದಾಗ ಇದು ನಿರಂತರವಾಗಿ ಇನ್ನಷ್ಟು ವರ್ಷಗಳು ಸಾಧ್ಯವಾಗಿ ಸಮಾಜಕ್ಕೆ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ಸಮಾಜ ನಿರ್ಮಾಣದ ಬಗ್ಗೆ ಕೂಡ ನೀವು ಸದಾ ನಿಮ್ಮ ಚಿಂತನೆಯನ್ನು ಸಮಾಜದಲ್ಲಿ ಹರಿಬಿಡ್ತಾ ಇರತಕ್ಕಂಥದ್ದು ಸದಾ ಎಚ್ಚರಿಕೆಯ ಎಲ್ಲರನ್ನು ಒಟ್ಟುಗೂಡಿಸುವಂತ ಒಂದು ಪ್ರಕ್ರಿಯೆ ಆಗಿದೆ. ನಮ್ಗೆಲ್ಲರೂ ಕೂಡ ಆ ವಿಚಾರಗಳು ಒಪ್ಪುವಂತಾಗಿದೆ ಅನ್ನುವಂತ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ಈ ಒಂದು ಅವಕಾಶವನ್ನ ನಾನು ಕೊಡೋದಕ್ಕಾಗಿ ನಿಮಗೆಲ್ಲರಿಗೂ ವಿಶೇಷ ನಮಸ್ಕಾರಗಳು ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ಲ ಸಾಧಕರಿಗೆ ಅಭಿನಂದನೆಗಳು. ಶಿವಲಿಂಗಪ್ಪ ಅವರಿಗೆ ವಿಶೇಷ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ಮಾತು ವಿರಾಮ. ಧನ್ಯವಾದ. ಅತ್ಯುತ್ತಮವಾದ ಸಲಹೆಗಳು ಮಾತುಗಳು.